ಶಿವಯೋಗಿ ಸಿದ್ದೇಶ್ವರರು ಹಾಗೂ ಸಿದ್ಧರತ್ನ ಮಗಣೇಶ್ವರಪ್ಪಂಗಳ ಪವನ ಸನ್ನಿಧಾನಕ್ಕೂ ಭಕ್ತಿಯಿಂದ ನತಮಸ್ತಕನಾಗಿ ಕ್ಷೇತ್ರದ ಒಡೆಯರಾಗಿರ್ತಕ್ಕಂಥ ಬಿಸಿಲು ಸಿದ್ದೇಶ್ವರನಲ್ಲಿ ಮದುವೆ ಮಾಡಿಕೊಂಡು ಬಸವಾದಿ ಶಿವಶರಣರಿಗೂ ಕನ್ನಡ ನಾಡಿನ ಹೆಸರಾಂತ ವೇದಾಂತಿಯಾಗಿರ್ತಕ್ಕಂಥ ಶ್ರೀಮನ್ ನಿಜಗುಣ ಶ್ರೀಗಳಿಗೂ ಆರುಢ ಜೊತೆ ಜಗದ್ಗುರು ಸಿದ್ಧಾರೂಢರಿಗೂ ಗ್ರಂಥಕರ್ತುಗಳಾಗಿರ್ತಕ್ಕಂಥ ರಾಜಯೋಗಿ ಚಿದಾನಂದ ಅವಧೂತರಿಗೂ ಅನಂತ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಪಾವನ ಸನ್ನಿಧಾನದಲ್ಲಿ ಪಾಲ್ಗೊಂಡಿರತಕ್ಕಂಥ ಸಮಸ್ತ ಶರಣು ತಂದೆ ತಾಯಿಗಳ ತಮ್ಮೆಲ್ಲರಿಗೂ ಅನಂತ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು. ಮಹಾತ್ಮರಾಗಿರ್ತಕ್ಕಂಥ ಒಂದು ಮಾತನ್ನ ಹೀಗೆ ಉಪದೇಶ ಮಾಡಿದ್ದಾರೆ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದು, ಆದರೆ ಧರೆ ಹತ್ತಿ ಉರಿದಡೆ ನಿಲ್ಲಲಾರದು. ಏರಿ ನೀರುಣಗೊಡೆ ಬೇರಿ ಕೈಯ ಮೇವೊಡೆ ಮನೆಯಲ್ಲಿ ನಾರಿ ಕಳುವಡೆ ತಾಯಿಯ ಮಲೆ ಹಾಲು ನಂದಾದೊಡೆ ಯಾರಿಗೆ ದೂರವೇ ಕೂಡಲ ಸಂಗಮ ದೇವ ಅಂತ ಒಂದು ಮಾತನ್ನ ಶರಣರು ಉಪದೇಶ ಮಾಡಿದ್ದಾರೆ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದು, ಆದರೆ ಧರೆ ಹತ್ತಿ ಉರಿದಡೆ ನಿಲ್ಲಲಾರದು. ಏರಿ ನೀರುಣಗೊಡೆ ಎಷ್ಟು ಕಿಮ್ಮತ್ತಿನ ಮಾತು ಹೇಳ್ಯಾರ ನೋಡ್ರಿ. ಒಲಿ ಹತ್ತಿ ಉರ್ಲಕ್ಕಂದ್ರ ಆಗ್ಬೋದು, ಕರೆ ಧರೆಗೆ ಹತ್ತಿ ಉರ್ಲಿಕ್ಕಂದ್ರ ಆಗ್ಲಕ್ಕ ಯಾರಿಂದ ಸಾಧ್ಯ ಇಲ್ಲ. ಅಂದ್ರೆ ನಾವು ಭಗವಂತನ ಇಚ್ಛಾನೆ ಆಗ್ಬೇಕಲ್ಲ. ಇರ್ಲಿ, ಏರಿ ನೀರು ಗೋಡೆ ಅಂದ್ರೆ ಹೊಲಕ್ ಒಡ್ಡ ಎದಕ್ಕಾಗ್ಯಾನ ರೈತ ಅಂತ ಕೇಳಿದ್ರೆ ಹರಿದು ಹೋಗುವಂತ ನೀರ ಹೊಲದೊಳಗೆ ನಿಂತು ಹೊಲಕ್ ಹಿತ ಆಗಲಿ ಅಂತ ಹೊಲಕ್ ಒಡ್ಡ ಹಾಕ್ಯಾನ ರೈತ. ಆ ಒಡ್ಡೆ ಏನ್ ಮಾಡಕತ್ತದಂದ್ರ ಹೊಲದಾಗೆ ನೀರೆಲ್ಲ ಕುಡಿಲಿಕ್ಕತ್ತಿತ್ತು. ಹಿತ ಆಗ್ತೈತೆ ಹೊಲಕ್ಕ ಇಲ್ಲ. ಬೇಲಿ ಕೈಯ ಮೇವೊಡೆ ಬೆಳಿ ಕವರ್ ಮಾಡೋ ಸಲುವಾಗಿ ಬೇಲಿ ಹಚ್ಚಾರ ಹೊಲಕ್ಕೆ ರೈತ. ಆ ಬೇಲಿನ ಎದ್ದು ಹೊಲ ಮೇಯಕತ್ತದ. ಮನೆಯಲ್ಲಿ ನಾರಿ ಕಳುವಡೆ, ನಾರಿ ಅಂದ್ರೆ ಮನೆಗೆ ಬಂದಿರ್ತಕ್ಕಂಥ ಹೆಣ್ಮಗಳು. ಯಾರ ಮನೆಯೊಳಗ ಹುಟ್ಟಿರ್ತಕ್ಕಂಥ ಹೆಣ್ಣಿನ ಸಪ್ತಪದಿಯನ್ನು ತೊಳೆದು ದೈವ ಸಾಕ್ಷಿಯಾಗಿ ಏನ್ ಮಾಡಿದಾರ ಅಂತ ಕೇಳಿದ್ರೆ ಮನೆಗೆ ಕರ್ಕೊಂಡು ಬಂದು ಈ ಮನಿ ಮಾಲಕ್ಕೆ ನೀನೇ ಅಂತ ಮನಿ ಚಾವಿನ ಅಕ್ಕಿನ ಕೈ ಕೊಟ್ಟಾನ. ಅಕ್ಕಿನ ಏನ್ ಮಾಡಕತ್ತಾಳ? ಅಕ್ಕಿನ ಏನ್ ಮಾಡಕತ್ತಾಳ? ತುಡು ಮಾಡಕತ್ತಾಳ. ಘಟನೆ ಏನಾಗೈತಿ ಅಂತ ಕೇಳಿದ್ರ ಮಹಾತ್ಮರು ಹೇಳ್ತಾರ, ಮನಿ ಚಂದಾಗಿ ನಡೆಸ್ಕೊಂಡು ಹೋಗುವಂತ ಹೆಣ್ಮಗಳು ಅಕ್ಕಿನ ಮನಿ ತುಡು ಮಾಡಕತ್ತಾಳ ಅಂದ್ರ ತಾಯಿಯ ಮಲೆ ಹಾಲು ನಂದಾದೊಡೆ ಜನ್ಮ ಕೊಟ್ಟಿರ್ತಕ್ಕಂಥ ಮಗುವಿಗೆ ಅಮೃತ ಸಮನಾಗಿರ್ತಕ್ಕಂಥ ಮಲೆಯನ್ನು ಉಳಿಸಿ ಆ ಮಗುವಿನ ಸರ್ವೋತ್ತಮ ಏಳಿಗೆಗಾಗಿ ಆ ತಾಯಿ ಹಗಲಿಗಳು ಶ್ರಮ ಪಡಬೇಕಾಗ್ಯದ. ಆ ತಾಯಿ ಮನೆ ಹಾಲೆ ನಂದಾಗ್ಯಾವ. ಯಾಕೆ ನಂದಾಗ್ಯಾವ್ರಿ? ತಾಯಿ ಮಲಿ ಹಾಲೆ ಯಾಕೆ ನಂದದು? ಮಗುವಿಗೆ ಜನ್ಮ ಕೊಟ್ಟಂತ ಬಾಣಂತಿ ಏನ್ ತಿನ್ಬೇಕ್ರಿ? ಬಜ್ಜಿ ಪುರಿ, ಇಡ್ಲಿ ಸಾಂಬಾರ, ಮಸಾಲೆ ದೋಸೆ ರೀ. ಇದೇ ಕಂಪನಿ ಐತಿ ಇವತ್ತ 100% ಇವರೇ ಅದಾರ. ಒಟ್ಟ 100% ಇವರೇ ಅದಾರ. ಬಹಳ ಮಂದಿ ತಾಯಂದಿರು ತಪ್ಪು ತಿಳ್ಕೊಬೇಡ್ರಿ. 9 ತಿಂಗಳು 9 ದಿನ ಗರ್ಭದೊಳಗ ಆ ಮಗುವಿನ ಇಟ್ಟುಕೊಂಡು ಹೊತ್ಕೊಂಡು ತಿರುಗಾಡಿ ಕೊನೆಗೆ ಪ್ರಸೂತಿ ವೇದನೆಯನ್ನು ಸಹಿಸಲು ಸಾಧ್ಯವಾಗದೆ ಏನ್ ಮಾಡ್ತಾ ಇದ್ದಾರೆ ತಾಯಿ ಅಂತಂದ್ರ ದವಾಖಾನೆ ಹೋಗಿ ಹೊಟ್ಟೆ ಕಚ್ಕೊಂಡು ಮಕ್ಕಳು ಕಡ್ದು ಮನೆಗೆ ಬರ್ಲಕತ್ತಾರ. ತ್ರಾಸೇ ಇಲ್ಲ. ಅಗಟಿಗೆ ಹಾಕೋದಿಲ್ಲ, ನೀರಿಲ್ಲ, ಎಣ್ಣೆ ಹಚ್ಚೋದಿಲ್ಲ, ಎರಿಯೋದಿಲ್ಲ. ಕೊಬ್ಬರಿ ಬೆಲ್ಲ ಕಾರಿಗೆ ತಿನ್ನೋರು ಬಾಳ ತಯಾರು ಯಾರು ಇವತ್ತ ಅವಾಗಳು ಹೇಳ್ರಿ. ನಿಮ್ಮ ಮನ್ಯಾಗ ಸಸ್ತಾರ ಮಕ್ಕಳು ಎಲ್ಲರೂ ನೀವು ತಿಂದಿರ್ಬೇಕವ. ಅವಾಗ ಈಗಿನವ್ರು ನೀವು ಸಸ್ತಾರ ಮಕ್ಕಳು ಯಾರು ತಿಂತಾರ? ಈಗಿನವ್ರು ನಿಮ್ಮ ಸಸ್ತಾರ ಮಕ್ಕಳು ಯಾರು ಕೊಬ್ಬರಿ ಬೆಲ್ಲ ಈ ಕಾರಿಗೆ ತಿಂತಾರ ಮಾಡ್ತಾರ? ಸಜ್ಜಕ ಯಾರ ಸಜ್ಜಕ ಹಾಲ ಉಂಡಾರ? ಉಪ್ಪಿಟ್ಟು ತಿಂತಾರ. ಅಂದ್ರ ತಿನ್ನೋದನ್ನ ಬಿಟ್ಟು ತಿಲ್ಲಾಕ್ತಿಲ್ಲಕಂದ್ರು. ಯಾವ ತಾಯಿ ಮಗುವಿಗೆ ಜನ್ಮ ಕೊಟ್ಟು 9 ತಿಂಗಳ ತನಕ
ಹತ್ತದಿಂದ ಖಾರ ಉಪ್ಪ ಹುಳಿ ಹೆಚ್ಚಕಂತ ತಿನ್ನುವಂಗಿಲ್ಲ. ಸಜ್ಜಕ ಹಾಲ ಉಂಡು ಹಾಲ ಹಣ್ಣ ತಿಂದು ಕೊಬ್ಬರಿ ಬೆಲ್ಲ ತಿಂದು ಖಾರಿಕ ತಿಂದು ಅಮೃತ ಸಮನಾಗಿರ್ತಕ್ಕಂಥ ಹಾಲನ್ನ ಮಗುವಿಗೆ ಉಣಿಸಿ ಆ ಮಗುವಿನ 9 ತಿಂಗಳ ಮಗು ತಾಯಿ ಮಲಿ ಹಾಲು ಕುಡಿತಂದ್ರ ಆ ಮಗ ಹೆಂಗ ಬೇಕಾದಂಗ ಚಂದ ಬೆಳಿತದ. ಈಗ ತಾಯಿ ಕಮ್ಮಗ ಬಜಿ ಪುರಿ ತಿಂದಾಳ, ಮಲಿ ಹಾಲು ಅಂತಾಗ್ಯಾವ. ಇಲ್ಲ, ಅಲ್ಲಿ ಮಹಾತ್ಮರು ಏನ್ ಹೇಳಿದಾರ? ಏರಿ ನೀರುಣ್ಗೊಡೆ, ಬೇಲಿ ಕೈಯ ಮೇವೊಡೆ, ಮನೆಯಲ್ಲಿ ನಾರಿ ಕಳುವಡೆ, ತಾಯಿಯ ಮಲೆ ಹಾಲು ನಂತಾದೊಡೆ. 4 ಮಾತು ಹೇಳ್ಯಾರ. ಕಿಮ್ಮತ್ತೇನು? ಒಡ್ಡ ನೀರು ಕುಡಿಲಕತ್ತು, ಹೊಲದಾಗ ನಿತ್ತದ ನೀರ. ಬೇಲಿ ಹೊಲಕ್ಕೆ ಹಚ್ಚುದು, ಬೇಲಿ ಹೊಲ ಮೇಲಕತ್ತು. ಮನೆಯೊಳಗೆ ಬಂದಿರತಕ್ಕಂಥ ಹೆಣ್ಮಗಳು ನನ್ನ ಅರ್ಧಾಂಗಿನಿ ನೀನೇ, ಆದಿಶಕ್ತಿ ನೀನೇ, ನೀನೇ ಎಲ್ಲ, ನೀನು ಬಿಟ್ಟು ಏನೂ ಇಲ್ಲ, ತಗೋ ಚಾವಿ, ಬಡಿ ಗಾಡಿ ಎತ್ತು ಕೊಟ್ಟಾನ. ಎದ್ರ ಚಾವಿ ರೀ? ಮನಿ ಚಾವಿ ಕೊಟ್ಟಾನ, ಟೆಗ್ರೀಟ್ ಚಾವಿ ಕೊಟ್ಟಾನ, ಪೇಟೆ ಚಾವಿ ಕೊಟ್ಟಾನ, ಎಲ್ಲ ಕೊಟ್ಟಾನ. ಆ ಹೆಣ್ಮಗಳು ಬರೀ ಮನೆ ತುಡುಗ್ ಮಾಡಕತ್ತಳತ್ತು. ಈಗ ವಚನದಾಗ ಹೇಳ್ಯಾರ ಅವರು, ಮನಿಯೊಳಗಿನ ಹೆಣ್ಮಗಳು ಮನಿ ತುಡುಗ್ ಮಾಡಕತ್ತಳಂದ್ರ ತಾಯಿ ಮಲ್ಲಿ ಹಾಲು ನಂದ ಆಯ್ತಂದ್ರ, ಹೊಲಕ್ಕೆ ಹಾಕಿದ್ದು ಒಡ್ಡ ಹೊಲದಾಗಿನ ನೀರು ಕುಡಿಲಕತ್ತಂದ್ರ, ಹೊಲಕ್ಕೆ ಹಚ್ಚಿದ್ದು ಬೇಲಿ ಬೆಳಿಗ್ಗೆ ಕವಲ್ ಮಾಡೋ ಸಲುವಾಗಿ ಬೇಲಿ ಹಚ್ಚಾರ, ಬೇಲಿನ ಎದ್ದು ಹೊಲ ಮೇಲಕತ್ತಂದ್ರ ಇದಕ್ಕೆ ಹೊಣೆ ಯಾರು? ಈಗ ಇದರಿಂದ ಜಗತ್ ರಕ್ಷಣೆ ಆಗುದು ಹೆಂಗ ಅಂತ ಕೇಳ್ತಾರ ಮಹಾತ್ಮರು. ಎಷ್ಟು ವರ್ಷ ಆಯ್ತು ಈ ಮಾತು ಹೇಳಿ ಕೇಳಿದ್ರ? ಎಷ್ಟು ಇದಾಯ್ತ್ರಿ ಶರಣರಿ ಮಾತು ಹೇಳಿ? ಎಷ್ಟು ಇದಾಯ್ತ್ರಿ? 900 ವರ್ಷ ಆಯ್ತು. 900 ವರ್ಷದ ಹಿಂದೆ ಶರಣರಿದ್ರು. ಸುಮಾರು 900 ವರ್ಷಗಳ ಹಿಂದೆ ಮಹಾತ್ಮರು ಹೇಳಿರ್ತಕ್ಕಂಥ, ಶರಣರು ಹೇಳಿರ್ತಕ್ಕಂಥ ಮಾತು ಇನ್ನೂ ಜೀವಂತ ಉಳಿದಾವಂದ್ರೆ ಆ ಶರಣರೆಲ್ಲ ಜೀವಂತ ಅದಾರತ್ರಿ ಇಲ್ಲತ್ರಿ? ಅದಾರತ್ರಿ ಇಲ್ಲತ್ರಿ? ಅದಾರ. ನಾವು ಇವತ್ತು ಹೇಳಿ ಹೋಗಿದ್ದು ದೇವಿ ಪುರಾಣ, ನಾಳೆಗೆ ನೀವು ನೆನಪಿಡಂಗಿಲ್ಲ. ಮತ್ತ ನಾವು ಅದೇ ಹೊತ್ತಿನ ಇಲ್ಲತ್ರಿ? ಅದೇ ಹೊತ್ತಿನ ಇಲ್ಲತ್ರಿ? ಭಾಳ ಮುಷ್ಕಿಲ್ ಅದ. ಯಾಕಂತ ಕೇಳಿದ್ರೆ ಮೊಬೈಲ, ಕಂಪ್ಯೂಟರ, ಟಿವಿ, ಕಂಪ್ಯೂಟರ, ಆಮೇಲೆ ಈಗ ಮೊಬೈಲ್ದೊಳಗಂತೂ ಇಡೀ ಜಗತ್ತೇ ನೋಡ್ಲಕತ್ತಾರ. ಒಂದು ಮಾತು ಮಾತ್ರ ಮಹಾತ್ಮರು ಹೇಳ್ಯಾರ, ನೋಡುದು ನೋಡ್ರಪ್ಪ, ಸದುಪಯೋಗ ಆಗ್ಬೇಕು, ದುರುಪಯೋಗ ಆಗ್ಬಾರ್ದಂತ. ನಾವು ನೀವುಗಳು ಮಹಾತ್ಮರ ಸನ್ನಿಧಾನದೊಳಗೆ, ರೇಣುಕಾದೇವಿ ಸನ್ನಿಧಾನದೊಳಗ ನವರಾತ್ರಿ ಉತ್ಸವ ನಿಮಿತ್ತ ಮಾಡಿಕೊಂಡು ದೇವಿ ಮಹಾತ್ಮೆಯನ್ನ ಶ್ರವಣ ಮಾಡ್ತಾ ಬಂದೇವಿ. 7 ದಿನಗಳ ಪರ್ಯಂತರ ದೇವಿ ಮಹಾತ್ಮೆಯನ್ನು ಕೇಳಿದೆವು. ಜಗತ್ತಿನ ದುಷ್ಟ ಶಕ್ತಿ ಎಲ್ಲ ಸಂಹಾರ ಮಾಡ್ತಾ ಶಿಷ್ಟರನ್ನ ರಕ್ಷಣೆ ಮಾಡಿ ತಾಯಿ 14 ಲೋಕೆಲ್ಲ ಸಮತೋಲನ ಮಾಡ್ಕೋತ ಬಂದಾಳ. ಈಗ ಎಲ್ಲಿ ಅಂತ ಕೇಳಿದ್ರೆ ರಣರಂಗದೊಳಗ ನಿನ್ನಿನ ದಿನ ಒಂದು ಕಡೆ ಧೂಮ್ರಲೋಚನ, ಇನ್ನೊಂದು ಕಡೆ ಚಂಡಮುಂಡರನ್ನ ಸಂಹಾರ ಮಾಡಿ ಚಾಮುಂಡಿ ಎಂಬ ನಾಮದಿಂದ ಆ ತಾಯಿ ಚಾಮುಂಡೇಶ್ವರಿಯಾಗಿ ಚಾಮುಂಡಿ ಬೆಟ್ಟದೊಳಗ ಸ್ಥಿರವಾಗಿ ಕುತ್ಕೊಂಡದಾಳ. ಯಾವ ಸಮಯದೊಳಗ ರಣರಂಗದೊಳಗ ಒಂದು ಕಡೆ ಧೂಮ್ರಲೋಚನ ಸಂಹಾರ ಮಾಡಿದೊಳಗೆ, ಇನ್ನೊಂದು ಕಡೆ ಚಂಡಮುಂಡನ ಸಂಹಾರ ಮಾಡಿದಳಲ್ಲ, ಅವಾಗ ಆ ಶುಂಭರಿಗೆ ಭಯಂಕರವಾಗಿರ್ತಕ್ಕಂಥ ಶೆಟ್ಟ ಬತ್ತು. ಯಾಕೆ ಅಲ್ಲಿ ಹಂಗದ? ದ್ವೇಷ ಹೆಂಗದ ಅಂತ ಕೇಳಿದ್ರೆ 10 ವರ್ಷ ಹಿಂದ ಇವನ್ ಎಮ್ಮಿಕರ ಅವನ ಹೊಲ್ದಾಗ ಹೋಗಿತ್ತತ್ತು. ಹೋಗಿ ಒಂದು 4 ಗಂಟೆ ಮೆಕ್ದೊಳ ಚಿತ್ತ ಮೂಕ್ ಪ್ರಾಣಿ ಅದಕ್ಕೆ ಗೊತ್ತ, ಇವನ್ ಹೊಲ ಅವನ ಹೊಲ ಅತ್ತ ಗೊತ್ತದ. ಅದು ಹೊಟ್ಟೆ ಆಸೆಗಾಗಿ ಅದು ಹೋಗಿ ಅವನ ಹೊಲ್ದಾಗ ಒಂದು 4 ಗಂಟೆ ಮೆಕ್ದೊಳ ಚಿತ್ತು. ಏನೋ ತುಟ್ಟಿ ಬೀಜ ತಂದು ಹಾಕಿ ಸಿಕ್ಕಾಪಟ್ಟಿ ಕಾಂತ ಹೊಡೆದು ನೀರು ಬಿಟ್ಟು ಕಸ ತೆಗೆದು ವ್ಯವಸ್ಥೆ ಮಾಡಿ ಬೆಳೆಯಲು ನೀನು ಎಮ್ಮಿ ಕರಿಗೆ ತಿರ್ಲಾಕ್ ಮಾಡಿದ್ರೆ ಮಗನ ಅಂದೇವ. ಅಂದ ಕೂಡಲೇ ಅವ ಅಂದ ಅಲೋ, ನಾನು ಮುದ್ದಾವಣಿ ಬಿಟ್ಟಿನೇನು ಹರ್ಕೊಂಡು ಬಂದೈತದು ಬರುದೇನ ನೆರಿ ಹೊರಿ ಅದೇವಂದ್ರೆ ಸೇಜಾರಿ ಒಬ್ರಿಗೊಬ್ರು, ನನ್ನ ದನ ನಿನ್ನಲ್ಲಿವರು, ನಿನ್ನ ದನ ನನ್ನಲ್ಲಿವರು, ನಾ ಏನು ಮುದ್ದಾವಣಿ ಬಿಟ್ಟಿಲ್ಲ, ಹರ್ಕೊಂಡು ಬಂದು ತಿಂದೈತಿ. ತಿಂದ್ರೆ ಏನಾಯ್ತು ಅಂದವ. ತಿಂದ್ರೆ ಏನಾಯ್ತು ಅಂತೇಳಿ ನನಗೆ ವಾದ ಆಗ್ತಾನೆ ಮಗನ, ದಂಡ ಕೊಟ್ಟು ಹೋಗಂದವ. ಹಿಂಗ ಇಬ್ಬರು ಮಧ್ಯದೊಳಗೆ ವಾಗ್ವಾದ ಚಾಲ ಆಯ್ತು. ವಾದ ಹಾಕಿ ಬೇಸದು ಬಾಯಿ ಹೋಗಿ ಕೈಗೆ ಆಯ್ತು. ಕೈ ಆದ ಕೂಡಲೇ ನಿನ್ನೂ ಒಮ್ಮೆ ಬರ್ತಾವ ನನ್ನ ಹೊಲ್ದಾಗ, ನೀನು ಅಂತಲೇ ಹೋಗೋದೇನು ಹೆಲಿಕಾಪ್ಟರ್ ಹೋಗೋನ್ ನೋಡೋಣ ಅಂತೇಳಿ ಅವನು ಮಾತಾಡಿ ಎಲ್ಲ ಮಾಡಿ ಇದು ಮನ್ಸ ಕೂತಲ್ಲ. ಇಟ್ಟ ಆದದ್ದು ಬರೀ ಎಮ್ಮಿಕರ ಬಿಟ್ಟುದಿಟ್ಟ, ಎಮ್ಮಿಕರ ಹರ್ಕೊಂಡು ಬಂದು ತಿಂದದ್ದು ಕಿಟ್ಟ ಆಯ್ತು. ಆಗಿ ಮುಂದೊಂದು 10 ವರ್ಷ ಹೋಗಿತ್ರಿ.
10 ವರ್ಷ ಹೋದ ಬಳಿಕ ಅವನೊಂದು ಆಡಿನ ಮರಿ ಇವನು ಹೊಂದಾಗ ಬಂತು. ಅವನೊಂದು ಆಡಿನ ಮರಿ ಇವನು ಹೊಂದಾಗ ಬರೋಣ. ಅವ ಏನಂದ, ಅವ ನಮ್ಮ ಎಮ್ಮಿಕರ ಅವರಲ್ಲಿ ಹೋದ ಮನ್ಸಿಗೆ ಬಂದಾಗ ಮಾತಾಡಿ ಜಗಳ ಮಾಡಿ ಬೇಯಿಸಿ ಬಾಯಿ ಹೋಗಿ ಕೈ ಮಾಡ್ಯಾನ. ಮೈ ಮೇಲೆ ಬಂದ ನನ್ನ ಮೇಲೆ ಕೈ ಮಾಡ್ಯಾನ. ಮಗ ಕಟ್ರು ಅವನ ಆಡಿನ ಮರಿ ಅಂದೇವ. ಕಟ್ಟಿದೆವ ಆಡಿನ ಮರಿ. ಅವ ಬಂದ ಬಿಡಿಸ್ಕೊಂಡು ಹೋದ. ಚಲೋ ಆಯ್ತಿಲ್ರಿ ಯುದ್ಧ. 10 ವರ್ಷ ಹಿಂದೆ ಆದದ್ದು ಇನ್ನ ನೆನಪಿಟ್ಟಾನಿವ. ಏನಿದು ನೆನ್ಪುಡಿ ವಿಷಯ? ಇದು ನೆನ್ಪುಡಿ ವಿಷಯ ಇದು ಅಲ್ಲ. ಅಲ್ಲಿದು ಇದನ್ನ ಇಂಥವು ಎಷ್ಟೋ ನಡೆದಿರ್ತಾವ ಪ್ರಪಂಚದೊಳಗೆ. ಒಂದು ಕ್ಷಣದೊಳಗೆ ಅದನ್ನ ಅಲ್ಲೇ ಮರೆತು ಬಿಟ್ಟು ಮತ್ತೆ ಪಾರಮಾರ್ಥ ಮಾಡೋದು. ಎಷ್ಟೋ ಮಂದಿ ಮನೆಯಾಗಿನ ಜಗಳ ಗುಡಿ ತಂದಾರ. ಅಲ್ಲಿ ಹೊಲ ಮನೆ ಕಲ ಜಗಳ ಹೊಡೆದು ಇಲ್ಲಿ ಗುಡಿಯಾಗ ಬಂದು ಅವ ಬಂದ್ರೆ ನಾ ಬರಲ್ಲ, ನಾ ಬಂದ್ರೆ ಅವ ಬರಲ್ಲ. ಆಗಿಲ್ಲ? ಎಷ್ಟು ಆಗಿಲ್ರಿ? ಆಗಿಲ್ಲ. ಪ್ರಪಂಚ ಸುದ್ದಿ ತಂದು ಪಾರಮಾರ್ಥ ಹೋಗಿಸಿ ಪಾರಮಾರ್ಥ ಹಾಳು ಮಾಡ್ಯಾರ ಎಷ್ಟೋ ಮಂದಿ. ಎಷ್ಟೋ ದೇವ್ರ ಗುಡಿ ಗುಂಡಾರಗಳು ಜಾತ್ರೆ ಕೇಂದ್ರಗಳು ಬಂದಾಗ್ಯಾವ, ಪುರಾಣ ಪ್ರವಚನಗಳು ಬಂದಾಗ್ಯಾವ. ಎದ್ರ ಸಲುವಾಗಿ ಮನಿ ಜಗಳ ತಂದು ಮಾಡಿದಾಗ ಚಲೋನೇ ಅದ. ಅದಕ್ಕಾಗಿ ಇವ್ರಿಗೆ ಏನಂದಾರ ಅಂತ ಕೇಳಿದ್ರೆ ಶಾಸ್ತ್ರದೊಳಗ ಅಜ್ಞಾನಿಗಳಂತ ಕರೆದಾರ. ಇವ್ರಿಗೆ ಅಜ್ಞಾನಿ ಏನ್ ಮಾಡ್ತದ ಅಂತ ಕೇಳಿದ್ರೆ ಲೌಕಿಕದ ವ್ಯವಹಾರವನ್ನೇ ತಲೆ ಒಳಗೆ ಸ್ಮೃತಿ ಒಳಗಿಟ್ಟುಕೊಂಡು ಪಾರಮಾರ್ಥದ ವ್ಯವಹಾರವನ್ನೆಲ್ಲ ಮರೆತು ಗುರು ಸನ್ನಿಧಾನಕ್ಕೆ ಹೋಗಲಾರ್ದೆ ಗುರು ಸೇವಾ ಮಾಡಲಾರ್ದೆ ಏನಾಗ್ತದೆ ಅಜ್ಞಾನದೊಳಗೆ ಕಾಲ ಹಣ್ಣು ಮಾಡ್ಕೊತ ಹೋಗ್ತಾರೆ. ಹಿಂಗ ಆ ಚಂಡಮುಂಡರನ್ನು ಸಂಹಾರ ಮಾಡಿದ ತಕ್ಷಣದೊಳಗ ಶುಂಭರಿ ಏನಾಗ್ಯದ ಭಯಂಕರವಾಗಿರ್ತಕ್ಕಂಥ ಸಿಟ್ಟು ಬಂದ. ಯಾಕ ನಮ್ಮ ಮಾಂಡಲಿಕ ರಾಜರನ್ನೆಲ್ಲ ಹೊಡಿಲಿಕ್ಕತ್ತಾಳ, ನಮ್ಮ ಸೇನಾಪತಿಗಳನ್ನೆಲ್ಲ ಹೊಡೆದಾಳ, ನಮ್ಮ ದೈತ್ಯರ ಸೈನ್ಯವನ್ನೆಲ್ಲ ಸಂಹಾರ ಮಾಡ್ಯಾಳ. ಕೇವಲ ಒಬ್ಬಕ್ಕೆ ಹೆಣ್ಮಗಳು ರಣರಂಗದೊಳಗೆ ಈ ರೀತಿ ಹೊಡಿಲಿಕ್ಕತ್ತಾಳ ಅಂದ್ರೆ ನಾವು ಇದ್ದೇನು ಫಲ ಅಂತ ಶುಂಭರ್ ಇಬ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ತಲೆ ಜಾಡ್ತರು. ಸರ್ವ ಬಲವನ್ನು ತಗೊಂಡು ಆ ದೇವಿ ಸನ್ನಿಧಾನಕ್ಕೆ ಬಂದ್ರು. ರಣರಂಗದೊಳಗೆ ಬಂದು ದೇವಿ ಮೇಲೆ ಆಕ್ರಮಣ ಮಾಡಿ ಮನಸ್ಸಿಗೆ ಬಂದಾಗ ಹೊಡ್ಲಿಕ್ಕತ್ತರು. ಆ ತಾಯಿ ಏನ್ ಮಾಡಿದಾಳ ಅಂತ ಕೇಳಿದ್ರೆ ಅವರೆಲ್ಲ ಬಿಲ್ಲ ಬಾಣಗಳನ್ನೆಲ್ಲ ಮುರಿದೋಗೋದು. ಅವ್ರು ಬಿಟ್ಟಿರ್ತಕ್ಕಂಥ ಎಲ್ಲ ಬಾಣಗಳನ್ನೆಲ್ಲ ಸಂಹಾರ ಮಾಡ್ಕೋತ ಅಕ್ಕಿ ಪ್ರತಿಕಾರವಾಗಿ ದೇವಿ ಅಕ್ಕಿನೂ ರಣರಂಗದೊಳಗೆ ಹೊಡಿಲಕ್ಕತ್ತಾಳ. ಏನಾಯ್ತು ಅಂತ ಕೇಳಿದ್ರೆ ಎಲ್ಲಾ ಸೈನ್ಯ ಎಲ್ಲ ಹಿಂದಕ್ಕೆ ಕೊಟ್ಟತ್ತು. ಅವರೊಳಗ ಇನ್ನೊಬ್ಬ ಇದ್ದ. ಅವನ ಹೆಸರು ಏನು ಅಂತ ಕೇಳಿದ್ರೆ ರಕ್ತ ಬೀಜಾಸೂರ. ಅವ ಏನು ಮಾಡಿದ್ದ ಅಂತ ಕೇಳಿದ್ರೆ 1000 ವರ್ಷ ತಪಸ್ಸು ಮಾಡಿ ಭಗವಂತನ ಕೈಲಿ ಏನು ಮಾಡಿದ ವರ ಪಡೆದಿದ್ದ ಅಂದ್ರೆ ಬ್ರಹ್ಮದೇವರ ಕೈಲಿ ವರ ಏನು ಪಡೆದಿದ್ದ ಅಂತ ಕೇಳಿದ್ರೆ ರಣರಂಗದೊಳಗ ಯುದ್ಧ ಮಾಡುವಂತ ಪ್ರಸಂಗದೊಳಗ ನನ್ನ ಮೈಯಾಗಿ ನರಕ್ತ ಒಂದು ಹನಿ ರಕ್ತ ಭೂಮಿ ಮೇಲೆ ಬಿದ್ರ ನನ್ನಂತ ಒಬ್ಬ ರಕ್ತ ಬೀಜಾಸೂರ ತಯಾರಾಗಬೇಕು ಅಂತ ಬೇಡ್ಕೊಂಡಿದ್ದಾವ ದೇವರಿಗೆ. ನೋಡ್ರಿ ಹೆಂಗದ ಇಲ್ರಿ, ಮಜಾ ಇಲ್ರಿ. ರಣರಂಗದೊಳಗೆ ನಾನು ಹೊಡಿಲಿ ಯಾರು ಬೇಕಾದವ್ರು ಬೇಡ ಅಂದಿಲ್ಲ, ನನ್ನ ಸಂಹಾರ ಆಗಲಿ. ಖರೆ ನನ್ನ ಮೈಯಾಗಿಂದ ರಕ್ತ ಒಂದು ಹನಿ ರಕ್ತ ಭೂಮಿ ಮೇಲೆ ಬಿದ್ರ ನನ್ನಂತ ಒಬ್ಬ ರಕ್ತ ಬೀಜಾಸೂರ ಹುಟ್ಟಬೇಕು ಅಂತ ಬೇಡ್ಕೊಂಡಿದ್ದ. ಅಲ್ಲ ಭಕ್ತಿ ಮಾಡಿದ್ದ ಅನಂತ ಕಾಲದವ್ರಿಗೆ ಬ್ರಹ್ಮನ ಕುರಿತು ಬ್ರಹ್ಮದೇವರ ತಟಾಸ್ತು ಅಂತ ಹೋದವ. ಯಾಕ ನನ್ನ ಕೆಲಸದ ಇಟ್ಟೆ ಇಷ್ಟು ಮಾಡೋನು. ಮುಂದ ಈ ಸೃಷ್ಟಿಯನ್ನು ಸಮತೋಲನ ಮಾಡಿ ಸೃಷ್ಟಿಯನ್ನು ರಕ್ಷಣೆ ಮಾಡಿ ಅದಕ್ಕೆ ಸ್ಥಿತಿ ಅಂತ ಕರೀತಾರೆ. ಸೃಷ್ಟಿಯನ್ನ ಸ್ಥಿತಿ ಮಾಡೋದು. ನಾ ಸೃಷ್ಟಿ ಮಾಡೀನಿ, ಅವನ ತಪಸ್ಸಿಗೆ ಒಂದು ಆಶೀರ್ವಾದ ಮಾಡಿದ್ದೀನಿ. ಮತ್ತ ಇನ್ನ ಇದನ್ನ ರಕ್ಷಣೆ ಮಾಡವ ಆ ವಿಷ್ಣು ಪರಮಾತ್ಮ ಭಗವಂತ ಇನ್ನೊಬ್ಬದನ ಅವ ತಾನೇ ಮಾಡ್ತಾನಂತ ಆಶೀರ್ವಾದ ಮಾಡಿ ಹೋದ ಬ್ರಹ್ಮ. ಇವರು ರಣರಂಗದೊಳಗ ಹಿಂಗ ಏನ್ ಮಾಡಕತ್ರು, ಮನ್ಸಿಗೆ ಬಂದಂಗ ಮಾಡಕತ್ರು. ಇರ್ಲಿ ಏನಾಯ್ತು ಘಟನೆ ಅಂತ ಕೇಳಿದ್ರ ರಣರಂಗದೊಳಗ ಘಟನೆ ಏನಾಯ್ತು ಅಂತ ಕೇಳಿದ್ರ ರಕ್ತ ಬೀಜಾಸೂರ ದೇವಿ ಜೊತೆ ಯುದ್ಧ ಮಾಡಕತ್ತಾನ. ಭಯಂಕರವಾಗಿರ್ತಕ್ಕಂಥ ಯುದ್ಧ. ಎಲ್ಲರೇ ಅಪ್ಪಿ ತಪ್ಪಿ ಆ ರಕ್ತ ಬೀಜಾಸೂರ್ಗ ಒಂದ್ ಗಾಯ ಆಯ್ತಂದ್ರೆ ಸಾಕು. ರಣರಂಗದೊಳಗ 1000 ಹನಿ ರಕ್ತ ಭೂಮಿ ಮೇಲೆ ಬೀಳೋದು. ಅಂತವ್ರು 1000 ಮಂದಿ ರಕ್ತ ಬೀಜಾಸೂರು ತಯಾರಾಗಿ ನಿಂದಿರ್ಲಕತ್ರು. ತಾಯಿ ಈ ವಿಚಾರ ಮಾಡಿದವಳು. ರಣರಂಗದೊಳಗ ಒಬ್ಬ ರಕ್ತ ಬೀಜಾಸೂರನ್ನ ಹೊಡೆದು ಕೆಡವುದೇ ದುರ್ಲಭದ. ಯಾಕ ಮಾನ್ ರೈತರು ದುಷ್ಟ ಶಕ್ತಿ ಹೆಂಗದ ಅಂತ ಕೇಳಿದ್ರೆ ದೈವಿ ಶಕ್ತಿಗಿಂತಲೂ 10 ಪಟ್ಟು ಹೆಚ್ಚಿಗದ. ಆದ್ರೆ ಕೊನೆಗೆ ಜಯ ಆಗುದು ಯಾವ್ದಕ್ಕೆ ಅಂತ ಕೇಳಿದ್ರೆ ದೈವಿ ಶಕ್ತಿಗೆ ಜಯ ಆಗೋದು, ದುಷ್ಟ ಶಕ್ತಿಗೆ ಜಯ ಆಗೋದಿಲ್ಲ. ನಮ್ದು ಹಂಗ ನಮ್ಮಲ್ಲಿರ್ತಕ್ಕಂಥ ಸತ್ವ ಗುಣಗಳು ಏನದಾವಲ್ಲ, ನಮ್ಮಲ್ಲಿರ್ತಕ್ಕಂಥ ಸಾತ್ವಿಕ ಗುಣಗಳು ಏನದಾವಲ್ಲ,
ಅವು ಏನಾಗ್ತಾವು ಅಂತ ಕೇಳಿದ್ರೆ ಕೊನೆವರೆಗೆ ಉಳಿತಾವೋ? ರಜಗುಣ ತಮಗುಣ ಅಂತಕ್ಕಂಥವು ಏನು ಅದಾವಲ್ಲ, ಅವು ಏನಾಗ್ತಾವ ಅಂತ ಕೇಳಿದ್ರೆ ನಾಶ ಆಗ್ತಾವ. ಅದಕ್ಕಾಗಿ ನಾವು ಏನು ಮಾಡ್ಬೇಕಾಗಿದೆ? ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡಿ ಸತ್ವಗುಣ ಉಳ್ಳವರಾಗಿ ಸತ್ಸಂಗವನ್ನು ಮಾಡಬೇಕಾಗ್ಯದ. ಸತ್ಸಂಗದಿಂದ ಏನಾಗ್ತದ ಅಂತ ಕೇಳಿದ್ರೆ ಜನನ ಮರಣದ ಭೋಭಾದೆ ದುಃಖ ದೂರ ಆಗ್ತದ. ಹುಟ್ಟುವುದು ಸಾಯುವುದು ಹುಟ್ಟುವುದು ಇದು ಏನು ಮಾಡಾಕತ್ತೇವಲ್ಲ, ಅನಂತ ಜನ್ಮದ ಬೇರಿಯನ್ನು ಹೊಡೆದೇವಲ್ಲ, ಇದ್ರೊಳಗಿಂದ ಕಡೆಯಾಕ ಮಾಡಿ ಕೈವಲ್ಯಕ್ಕೆ ಕರ್ಕೊಂಡು ಹೋಗ್ತಾನೆ ಸದ್ಗುರುನಾಥ. ಕೈವಲ್ಯಕ್ಕೆ ಕರ್ಕೊಂಡು ಹೋಗ್ತಾನ. ನೀವು ಮನೆ ಕೇಳಿರಲ್ಲ, ಕಾಶಿಗೆ ಹೋಯ್ತದ ಇರುವಿ, ಒಂದು ಸಣ್ಣ ಇರುವಿ ಕಾಶಿಗೆ ಹೋಯ್ತು, ವಿಶ್ವನಾಥನ ದರ್ಶನ ಮಾಡ್ತು. ಹರಿದ್ವಾರ, ಋಷಿಕೇಶ ಅದಾವಲ್ಲ, ಮಥುರಾ, ಒಂದ ಎರಡ ಏನ್ ಕ್ಷೇತ್ರಗಳು ನೋಡ್ಬೇಕು ಒಂದು ಕ್ಷಣ. ಬರೇ ಬಹಿರಂಗದೊಳಗೆ ಕ್ಷೇತ್ರ ದರ್ಶನ ಮಾಡೋದಲ್ಲ, ಅಂತರಂಗದೊಳಗೂ ಕ್ಷೇತ್ರ ದರ್ಶನ ಆಗ್ಬೇಕಾಯ್ತಂದ್ರ ಅಂತರ್ಮುಖಿ ಆಗ್ಬೇಕಲ್ಲ. ಅಂತರ್ಮುಖಿ ಆಗುವಂತ ಶಕ್ತಿ ಯಾವಾಗ ಬರ್ತದ ಅಂತ ಕೇಳಿದ್ರೆ ಯಾವಾಗ ಬರ್ತಾರೆ? ಅನಂತ ಕಾಲದೊಳಗೆ ಗುರುಶೇವ ಮಾಡಿದಾಗ ಆಗ್ತದ. ನಿಮ್ಗೆಲ್ಲ ಗೊತ್ತಿರಬೇಕು. ಮೈತ್ರಾ ಅಂತ ಹೇಳಿ ಒಬ್ಬ ಕೆಳಮಗಳಾಗಿ ಹೋದಳು ಇತಿಹಾಸದಾಗ, ಮೈತ್ರಾದೇವಿ ಅಂತ ಹೆಸರು ಕೇಳಿರಿ? ಅವಾಗ ನೀವು ಯಾರ್ದಾರ ಕೇಳಿದೇವೆ ಹೆಸರು? ನಮ್ಮ ಮಗಳು ನೀವು ಯಾರ್ದಾರ ಕೇಳಿದೇವೆ ಹೆಸರು? ಮಾನ್ಯ ಒಂದಿಬ್ಬರು ಮಂದಿದ ಹೆಸರು ಬರ್ತು. ಅಂದ್ರೆ ಟೂಸ್ಕಂದ್ರ ಅವ್ರು ಎಲ್ಲಿ ತಂದೆ ಹೆಸರ ಟಿವಿ ಆಗಿನ ಅವು ಇವು ಅದಾವ. ಈಗ ಮತ್ ಬಿಟ್ಟು ಅಕ್ಕಿ ಹೆಸರು ಹೇಳಕತ್ತಾನ ಸ್ವಾಮಿ. ಇನ್ನ ಭಾಳ ಹಿಂದಿನ ಕಾಲದಾಗ ಇದ್ದಂಗ ಕಾಣ್ತಾನು ಅಂತಂದ್ರ ಅವ್ರು. ಹಂಗಲ್ಲ ಇವರೆಲ್ಲ ಗೂಡ್ಬೇಕು, ಇವರೆಲ್ಲ ಗುರ್ತಬೇಕು. ಇವರು ಮೈತ್ರಾ ಅಂತ ಯಜ್ಞವಾಲಿಕರ ಸನ್ನಿಧಾನದೊಳಗಿದ್ರು. ಯಾರ್ಯವರು? ಜನಕ ಮಹಾರಾಜ ಅಂತ ಆಗಿ ಹೋದಲ್ಲ. ಎಲ್ರಿ ಜನಕ ಮಹಾರಾಜನ ಆಸ್ಥಾನ ಯಾವ ಐತ್ರಿ ಹೇಳಿನ ಬಂದದ ವಿಷಯ ಹಿಂದೂ ಬಂದದ ಜನಕ ರಾಜನ ಬಗ್ಗೆ. ಎಲ್ಲಿದ್ರಿ ಜನಕ ಮಹಾರಾಜ? ಯಾರು ಜನಕ ಮಹಾರಾಜ? ಸೀತಾದೇವಿ ಅಪ್ಪ, ಹೌದಿಲ್ರಿ? ಪುರುಷೋತ್ತಮನಾಗಿರ್ತಕ್ಕಂಥ ಶ್ರೀರಾಮಚಂದ್ರ ಪ್ರಭುವಿಗೆ ಮಾವಾದವ ಹೇಳಿಕೊಟ್ಟು, ಹೌದಿಲ್ಲ? ಅಯೋಧ್ಯ ಪಟ್ಟಣದೊಳಗೆ ಶ್ರೀರಾಮಚಂದ್ರ ಪ್ರಭು, ಮಿಥಿಲಾ ಪಟ್ಟಣದೊಳಗೆ ಜನಕ ಮಹಾರಾಜ. ಕೆಲವೊಬ್ಬರ ಬಗ್ಗೆ ಖೂನ್ ಇರಬೇಕು, ಖೂನ್ ಇರ್ತಾವ ನಮಗೂ. ಆದ್ರೆ ಅದು ಏನಾಗ್ಯದ ಬಡ್ಡ್ಯಾಗಿನ ಪಾಯದಾಗ ಇವು ಸೇವ್ ಮಾಡಿರ್ತೇವೆ, ಮ್ಯಾಲಿನ ಪಾಯದಾಗ ಅವು ಸೇವ್ ಇರ್ತಾವ. ಯಾವ್ರಿ? ಇನ್ಕ ಹೇಳ್ತಲ್ಲ, ಅವನು ಎಮ್ಮಿಕರ ಇವನಲ್ಲಿ ಬರ್ತೇವೆ, ಇವನು ಆಡಿನ ಮರಿ ಅವನಲ್ಲಿ ಬೈತದ. ಇದೇ ಇರ್ತಾವ ಬರೀ ತೆರೆಯಾಗ ಅವು. ಹಿಂಗಾಗಿ ಅವು ಬಡ್ಡ್ಯಾಗ ಕೂತಿರ್ತಾವ. ಅವು ಕೆಳಗೆ ಕೂತ್ಕೊಳ್ಳಕ ಅವು ಎದ್ದು ಮ್ಯಾಲ ಬರ್ಬೇಕಾದ್ರೆ ಕೆಲಸ ಐತೆ ಅದಕ್ಕೆ. ಇರ್ಲಿ, ಮೈತ್ರಾ ಅಂತ ಹೇಳಿದ್ರಲ್ರಿ, ಉಂಡು ತಿಂದು ಪ್ರಾಯಕ್ಕೆ ಬಂದರು. ಅವ್ವ ಅಪ್ಪನ ಕೆಲಸ ಏನು? ಉಣಸಿ ತಿನಿಸಿ ಬೆಳೆಸಿದೆವು, ಒಂದು ಚಲೋ ವರ ನೋಡಿ ಮದುವೆ ಮಾಡಿ ಕೊಡ್ಬೇಕಂತ ಅಪ್ಪ ತಿರುಗಾಡಿ ವರ ಸೋದ ಮಾಡ್ಕೊಂಡು ಮನೆಗೆ ಬಂದ. ತಂಗಿ ಹಂಗ ಹಿಂಗ ಅಂತ ಎಲ್ಲ ಹೇಳಕತ್ತ. ಯಾರ ಬಗ್ಗೆ? ಆ ಹುಡುಗನ ಬಗ್ಗೆ, ಹುಡುಗನ ಮನೆತನ ಬಗ್ಗೆ, ಹುಡುಗನ ಐಶ್ವರ್ಯ ಬಗ್ಗೆ, ಹುಡುಗನ ಸಂಪತ್ತು ಬಗ್ಗೆ ಹೇಳಕತ್ತ. ಅವಾಗ ಮೈತ್ರಾ ಕೇಳೋಳು, ಯಪ್ಪ ಫಲ ಐತಿ, ಬೆಳ್ಳದ, ಬಂಗಾರದ, ಆಸ್ತಿ ಅದ, ಅಂತಸ್ತದ, ಅಧಿಕಾರದ, ಇಲ್ಲಂದಿಲ್ಲನ ನನ್ನೊಂದು ಪ್ರಶ್ನೆ, ಆ ಪ್ರಶ್ನೆಗೆ ಉತ್ತರ ಕೊಟ್ಟಂದ್ರೆ ಅವನು ಮದುವೆ ಮಾಡ್ಕೋತೀನಿ ಅಂತ. ನೀವು ಶೋಧ ಮಾಡಿ ಬಂದಿರ್ತಕ್ಕಂಥ ವರನಲ್ಲಿ ಪುರುಷಾರ್ಥಗಳು ಅದಾವೇನು ಅಂತ ಕೇಳಿದ್ರು. ನೀವು ಅಪ್ಪ ಏನನ್ಬೇಕ್ರಿ? ಅಪ್ಪ ಏನನ್ಬೇಕು? ಅವ ಪುರುಷ ಅದಾನ ಅಂತೇಳಿ ನಿನ್ನ ಒಯ್ದು ಅವನಿಗೆ ಕೊಡ್ಲಕತ್ತೀನಿ, ಕನ್ಯಾದಾನ ಮಾಡ್ಲಕತ್ತೀನಿ. ಎಷ್ಟು ಹುಚ್ಚಿದ್ಯ ಅಂದ. ಯಪ್ಪ ನಾ ಹುಚ್ಚಿಲ್ಲ, ನಾ ಶಾಣೆನೇ ಅದೀನಿ. ಧರ್ಮ ಏನು ಹೇಳ್ತದ, ವೇದಾಂತ ಏನು ಹೇಳ್ತದಂದ್ರ, ಶಾಸ್ತ್ರ ಏನು ಹೇಳ್ತದ ಅಂತ ಕೇಳಿದ್ರೆ, ಧರ್ಮ, ಅರ್ಥ, ಕಾಮ, ಮೋಕ್ಷ ಎನ್ನುವಂತ ಚತುರ್ವಿಧ ಪುರುಷಾರ್ಥಗಳ ಆಧಾರವಾಗಿ ಯಾವ ಜೀವನ ಮಾಡ್ಯಾನಲ್ಲ ಅವನ ಕೈ ಹಿಡಿಯತ್ತಿದಿನ್ನ. ನನಗೆ ಅಧಿಕಾರ, ಅಂತಸ್ತ, ಐಶ್ವರ್ಯ, ಸಂಪತ್ತು ಬೇಕಾಗಿಲ್ಲ. ಪುರುಷಾರ್ಥಗಳು ಯಾವನಲ್ಲಿ ಅದಾವ ಅವನ ಕೈ ಹಿಡಿಯತ್ತಿದ್ದೀನಿ ನಾನು. ಅವನಲ್ಲಿ ಅದಾವೇನು ಅಂತ ಕೇಳಿದ್ರು. ಏ ತಂಗಿ, ದಿನಾೊಬ್ಬರನ್ನ ಹೊಡಿ ಬಡಿ ಕಡಿ, ದಿನಾೊಬ್ಬರು ರಾಜ ಕಸ್ಕೊಳ್ಳೋದು, ದಿನಾೊಬ್ಬರ ಮೇಲೆ ಆಕ್ರಮಣ ಮಾಡೋದು, ದಿನ ಒಂದು ಕಡೆ ಯುದ್ಧ ಮಾಡೋದು. ರಾಜನ ಮಗ ಅವ ರಾಜಕುಮಾರ, ಅವನು ಮುಂದೊಂದಿನ ರಾಜನ ಆಗವ. ಬರೇ ಹೊಡಿ ಕಡಿ ಮಾಡಿ ಮಂದಿ ಆಸ್ತಿ ಕಸ್ಕೊಂಡು, ಮಂದಿ ಹೊಲ ಕಸ್ಕೊಂಡು, ಮಂದಿ ಮನೆ ಕಸ್ಕೊಂಡು, ಮಂದಿ ಸಂಪತ್ತು ಕಸ್ಕೊಂಡು, ಮಂದಿ ಕೈಲಿ ಕಪ್ಪ ಕಾಣಿಕೆ ಸಂಗ್ರಹ ಮಾಡಿ ಅವರು ಕರೋಡಪತಿಗಳಾದವರು, ರಾಜರಾದವರು ಬಂಗಾರ ಕಿರೀಟ ತಲೆ ಮೇಲೆ ಹಾಕೊಂಡು, ಬಂಗಾರ ಪಾದದ
ಕಾಲಾಗ ಹಾಕೊಂಡು ಪಿತಾಂಬರ ಮೈ ಮೇಲೆ ಉಟ್ಕೊಂಡು ಸಿಂಹಾಸನ ಮೇಲೆ ಕೂತು ಕಣ್ಣು ಮುಚ್ಚಿ ಕಣ್ಣು ತೆರೆಯವ್ರ ತಂಗಿ ಅವರು ಅವ್ರಂತ್ಯಾಕ ನೀ ಕೇಳಿದ್ದು ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವಂತ ಪುರುಷಾರ್ಥಗಳು ಅವರಲ್ಲಿ ನಮಗೆ ಬರ್ತಾವು ಅಂದವ. ಪುರುಷಾರ್ಥಗಳು ಅವನಲ್ಲಿ ಇಲ್ಲಂದ್ರ ಆ ಪುರುಷನನ್ನ ನಾ ಮದುವೆ ಮಾಡ್ಕೊಳಂಗಿಲ್ಲ ಅದೊಳಗೆ. ಮತ್ತೆ ಏನ್ ಮಾಡಕ್ಕೆ? ನನ್ನ ಹೊರನ ಸುವಾದ ಮಾಡ್ಕೋತೀನಿಪ್ಪ, ನನಗೆ ಪರ್ಮಿಷನ್ ಕೂಡ ಹೋಗ್ತೀನಿ ಅಂದ್ರೆ ಹೆಣ್ಮಗಳು. ಗೊತ್ತದೇನ್ರಿ? 12ನೇ ಶತಮಾನದಾಗ ಮಹಾದೇವಿ ಅಕ್ಕನ ಕಥೆ ಗೊತ್ತದಿಲ್ಲ ನಿಮಗೆ? ಕೌಶಿಕನನ್ನು ತೋರದು ದೊಡ್ಡ ಅರಮನಿ, ರಾಜನ ಹೇಳ್ತಿ ಮಹಾರಾಣಿ, ಮಹಾರಾಜನ ಹೇಳ್ತಿ ಮಹಾರಾಣಿ. ಸಿಂಹಾಸನ ನನ್ನ ಕೂತು ಕಣ್ಣು ಮುಚ್ಚಿ ಕಣ್ಣು ತೆರೆಯುವುದಾಗಿತ್ತು. ಗಾಲಿಗೊಂದು ಆಳ, ಕೈಗೊಂದು ಆಳ, ಎಲ್ಲ ಅನುಕೂಲ ಇತ್ತು ಖರೆ. ಆದ್ರೆ ಅದನ್ನೆಲ್ಲ ಧಿಕ್ಕಾರ ಮಾಡಿ ಭಗವಂತನ ಸಲುವಾಗಿ ಆ ತಾಯಿ ಮೈ ಮೇಲೆ ಹುಟ್ಟಿದ ಸಹಿತ ಎಲ್ಲ ಬಟ್ಟಿ ಕಳೆದೋಗದು ದಿಟ್ಟ ದಿಗಂಬರ ಆಗಿ ಆ ವೈರಾಗ್ಯ ಮೂರ್ತಿಯಾಗಿ ಎಲ್ಲಿಗೆ ಬಂದೋಡ್ರಿ? ಕಲ್ಯಾಣಕ್ಕೆ ಹೋದಳು. ಯಾರ್ರಿ? ಅಕ್ಕಮಹಾದೇವಿ ಕತಿ. ಹಂಗ ಮೈತ್ರಾ ಮನಿ ಬಿಟ್ಟು ನಡೆದಾಳ ವೈರಾಗ್ಯ ಮೂರ್ತಿಯಾಗಿ. ಎಲ್ಲಿಗೆ ಬಂದಳ್ರಿ? ಜನಕ ಮಹಾರಾಜರ ಆಸ್ಥಾನಕ್ಕೆ ಬಂದಳು. ಯಜ್ಞವಾಲಿಕರು ಅಂತೇಳಿ ಒಬ್ಬರು ಬ್ರಹ್ಮಜ್ಞಾನಿಗಳಿದ್ರು. ನೀನು ನಮ್ಮ ಸಂಗಮೇಶ್ವರನಲ್ಲ, ಕೇಳಿದಿಲ್ಲ? ಗೊತ್ತದಿಲ್ಲ? ಪ್ರತಿನಿತ್ಯ ಶಾಸ್ತ್ರ ಕೇಳಿ ಕಾಣಿಕೆ ರೂಪದೊಳಗೆ ಏನು ಕೊಡ್ತಿದ್ರು ಅಂತ ಕೇಳಿದ್ರೆ ಜನ ಮುತ್ತು ರತ್ನ ಕೊಡ್ತಿದ್ರು. ನಾ ಹೇಳಿ ನಿಮ್ಗೆ, ಪುರಾಣ ಪ್ರವಚನ ಕೀರ್ತನ ಭಜನೆಗಳನ್ನ ಕೇಳಿ ಪುಕ್ಷಟ ಮನೆಗೆ ಹೋಗಂಗಿಲ್ಲ. ಕೇಳಿ ಅದರ ಋಣ ಅಂತ ತಿಳ್ಕೊಂಡು ಏನು ಮಾಡೋದು ಅಂತ ಕೇಳಿದ್ರೆ ಕಾಣಿಕೆಯನ್ನು ಕೊಟ್ಟು ಪೀಠಕ್ಕೆ ನಮಸ್ಕಾರ ಮಾಡಿ ಹೋಗೋದು. ಇದು ಧರ್ಮ ಹೇಳ್ತದ. ಅಲ್ಲಿ ಯಜ್ಞಮಾಲಿಕರ ಆಸ್ಥಾನದೊಳಗ ನಮ್ಮಂಥವ್ರು ನಿಮ್ಮಂಥವ್ರು ಸಾವಿರಾರು ಮಂದಿ ಸಾಧು ಸತ್ಪುರುಷರು ಬಂದು ಶಾಸ್ತ್ರ ಕೇಳ್ತಿದ್ರು. ಶಾಸ್ತ್ರ ಅಲ್ಲಿಗೆ ಮೈತ್ರಾ ಬಂದಳು. ಆಶ್ರಮಕ್ಕೆ ಬಂದು ಗುರುಗಳಿಗೆ ನಮಸ್ಕಾರ ಮಾಡಳು. ಯಾರವ ತಂಗಿ, ಎದಕ್ಕೆ ಬಂದಿ ಅಂತ ಕೇಳದ ಗುರುಗಳು. ಯಪ್ಪ ಲೌಕಿಕದ ವ್ಯವಹಾರ ಎಲ್ಲ ತುಚ್ಛ ಅಂತ ತಿಳ್ಕೊಂಡು, ತೃಣಸಮಾನ ಅಂತ ತಿಳ್ಕೊಂಡು ಪಾರಮಾರ್ಥ ಸಾಧನೆ ಮಾಡ್ಬೇಕಂತ ನೀವು ಸನ್ನಿಧಾನಕ್ಕೆ ಬಂದೀನಿ. ನನಗೆ ಬ್ರಹ್ಮಜ್ಞಾನ ಉಪದೇಶ ಮಾಡ್ರಿ ಏನು ನನ್ನ ಮಗ. ಬ್ರಹ್ಮಜ್ಞಾನ ಅಂದ್ರೆ ಯಾವ್ರಿ? ಬ್ರಹ್ಮಜ್ಞಾನ ಅಂದ್ರೆ ಯಾವ್ರಿ? ನೀನೇ ಬ್ರಹ್ಮನಿದ್ದೆ ಅಂತ ಹೇಳೋದು. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಮಹಾವಾಕ್ಯಕ್ಕ ಬ್ರಹ್ಮಜ್ಞಾನ ಅಂತ ಕರೀತಾರೆ. ನೀನೇ ಬ್ರಹ್ಮಪ್ಪ, ನೀನೇ ದೇವರಪ್ಪ, ನಿನ್ನ ಬಿಟ್ಟು ದೇವರಿಲ್ಲ, ಮಣ್ಣಿನ ಬಿಟ್ಟು ಮಡಿಕೆ ಇಲ್ಲ, ಮಣ್ಣಿನ ಬಿಟ್ಟು ಮಡಿಕೆ ಇಲ್ಲ, ಹೊನ್ನಿನ ಬಿಟ್ಟು ಆಭರಣ ಇಲ್ಲ. ಅದಕ್ಕೆ ನೀನೇ ದೇವರಪ್ಪ, ನೀನು ಬಿಟ್ಟು ಜಗತ್ತಿನಾಗ ಮತ್ತೆ ಯಾವುದಿಲ್ಲ. ನಿನ್ನಿಂದೇ ಸೃಷ್ಟಿ, ನಿನ್ನಿಂದೇ ಸ್ಥಿತಿ, ನಿನ್ನಿಂದೇ ಲಯ, ನೀನು ಬಿಟ್ಟು ದೇವರೇ ಇಲ್ಲ ಅಂತ ಯಾವಾಗ ಹೇಳ್ತದ ಅದು ಬ್ರಹ್ಮಜ್ಞಾನ. ಅದಕ್ಕೆ ಆತ್ಮಜ್ಞಾನ ಅಂತ ಕರೆದ್ರು ಬೇರೆ ಭಾಷೆ ಒಳಗ. ಬ್ರಹ್ಮಜ್ಞಾನ ಸಲುವಾಗಿ ಬಂದು ನನಗೆ ಉಪದೇಶ ಮಾಡ್ರಿ ಅಂತ ಮೈತ್ರಾ ಯಜ್ಞವಾಲಿಕರಿಗೆ ಕೇಳಿದಾಗ ಯಜ್ಞವಾಲಿಕರು ಹೇಳಿದ್ರು, ತಂಗಿ ಬ್ರಹ್ಮಜ್ಞಾನ ಅಂದ್ರೆ ಅದನ್ನ ಕಾಯಿಪಲ್ಲೆ ಬಜಾರ್ದಾರ ಕಾಯಿಪಲ್ಲೆ ಹಿಂಗ್ ಹೋಗೋಣ, ಹಿಂಗ್ ಬರ್ಲಾಕ ತಗೊಂಡು ಇಲ್ಲೇ ಇದ್ಕೊಂಡು ಗುರು ಸನ್ನಿಧಾನದೊಳಗೆ ಇಲ್ಲೇ ಆಶ್ರಮದೊಳಗೆ ಇದ್ಕೊಂಡು ಅಂತಃಕರಣ ಪೂರ್ವಕವಾಗಿ ಸೇವಾ ಮಾಡ್ಬೇಕಾದ ತಂಗಿ. ಸೇವಾದೊಳಗೆ 4 ಸೇವಾ ಅದಾವ. ಒಂದು ಆಪ್ತ, ಇನ್ನೊಂದು ಅಂಗ, ಇನ್ನೊಂದು ಸ್ಥಾನ, ಮತ್ತೊಂದು ಸದ್ಭಾವ ಅಂತ 4 ಸೇವಾ ಅದಾವ. 4 ಸೇವಾ ಪರಿಪೂರ್ಣವಾಗಿ ಮಾಡಿದ್ದೇ ಆದ್ರೆ ಗುರುಕೃಪಾ ಆಗ್ತೈತಿ, ಆಗಂಗಿಲ್ಲ. ಅದು ಗ್ಯಾರಂಟಿ ಇಲ್ಲ, ಮುಂದಿನ ಹೇಳಂಗಿಲ್ಲ ಅಂದ್ರೆ ಅವ್ರು. ಹಗಲು 12 ವರ್ಷ, 12 ವರ್ಷ ಇಲ್ಲೇ ಮಠದಾಗ ಇದ್ಕೊಂಡು ಆಶ್ರಮದಾಗ ಇದ್ಕೊಂಡೆ ಸೇವಾ ಮಾಡ್ಬೇಕಾದ ತಂಗಿ ಅಂದಾಗ ಮೈತ್ರಾ ಹೇಳ್ತಾಳೆ ಯಜ್ಞವಾಲಿಕರಿಗೆ, ಅದೇ ದೊಡ್ಡಾಗದ್ರಿ ಏಪ ಎಲ್ಲ ಬಿಟ್ಟೇ ಬಂದೇನ್ರಿ ನಾ. ಎದ್ರ ಸಲುವಾಗಿ ಬ್ರಹ್ಮಜ್ಞಾನ ಪಡ್ಕೊಳ್ಳೋ ಸಲುವಾಗಿ 12 ವರ್ಷ 24 ವರ್ಷ ಹೋಗಲಿ ನಾ ಸೇವಾ ಮಾಡ್ತೀನಿ ಅಂತಃಕರಣಪೂರ್ವಕವಾಗಿ ಸೇವಾ ಮಾಡ್ತೀನಿ, ನನಗೆ ಬ್ರಹ್ಮಜ್ಞಾನ ಉಪದೇಶ ಮಾಡ್ರಿ ಅಂತ ಗಚ್ಚಾಗಿ ಯಜ್ಞವಾಲಿಕರು ಕಾಲು ಹಿಡ್ಕೊಂಡ್ರು ಮೈತ್ರಾ. ಅವಾಗ ಯಜ್ಞವಾಲಿಕರು ಹೇಳಿದ್ರು, ತಂಗಿ ನೀ ಎಲ್ಲ ನಿಂದಿರ್ತೇವ, ಮನಿ ಬಿಟ್ಟು ಬಂದಿದ್ದೇವ, ಅದಕ್ಕೆ ಒಪ್ಕೊಳ್ಳೋನು. ವಯಸ್ಸಿಗೆ ಬಂದಂತ ಒಬ್ಬಾಕಿ ಹೆಣ್ಮಗಳು ಬಂದ ಆಶ್ರಮದೊಳಗೆ ಅದಾಳ, ಯಜ್ಞವಾಲಿಕರ ಆಶ್ರಮದೊಳಗೆ ಅದಾಳ ಅಂದ್ರೆ ಜನ ಏನಂತ ತಂಗಿ ಅಂದ್ರು. ಜನ ಏನಂತದ, ನನಗೆ ನಿನಗೆ ಅಪವಾದ ಕೊಡ್ತದವ, ವಯಸ್ಸಿಗೆ ಬಂದ ಹೆಣ್ಮಗಳು ಮಠದಾಗ ಇರ್ಲಾಕ್ ಬರಂಗಿಲ್ಲ, ಆಶ್ರಮದಾಗ ಇರ್ಲಾಕ್ ಬರಲ್ಲ, ಮನಿಗೆ ಹೋಗಿ ತಂಗಿ ಅಂದ್ರು ಗುರು. ಆಯ್ತ್ರಿ, ಅದಕ್ಕೊಂದು ಹಾದಿನ ಹುಡ್ಕಾಡ್ಕೊಂಡ್ ಬಂದಿನ ನಾ ಬರಾಗಲ್ಲ, ಇದ್ರ ತಯಾರಿ ಮಾಡ್ಕೊಂಡೇ ಬಂದಿನ್ರಿ.
ಮನಿ ಮಂದಿ ಮಕ್ಕಳು ಬಂಧು ಬಳಗ ನನ್ನವರು ತನ್ನವರು ಅನ್ನೋದೆಲ್ಲ ಹಂಗೆ ಹರ್ಕೊಂಡೇನ ಆಶ್ರಮಕ್ಕೆ ಬಂದೀನಿ, ಗುರು ಸನ್ನಿಧಾನಕ್ಕೆ ಬಂದೀನಿ. ಅದನ್ನು ಅಂತ ಇಂಥ ಗುರುಗಳ ಕಡೆಗೆ ಬಂದಿಲ್ಲ. ಗುರುಗಳು ಭಾಳ ಬಂದಿದ್ದಾರೆ, ಅಂತ ಇಂಥ ಗುರುಗಳ ಕಡೆಗೆ ಬಂದಿಲ್ಲ. ನಾವು ಬ್ರಹ್ಮಜ್ಞಾನಿ ಕಡೆ ಶ್ರೋತ್ರಿಯತ್ವ ಬ್ರಹ್ಮನಿಷ್ಠತ್ವ ಪಾಲನೆ ಮಾಡ್ಕೊಂಡು ಬ್ರಹ್ಮಜ್ಞಾನವನ್ನು ತಿಳ್ಕೊಂಡು ಇನ್ನೊಬ್ಬರಿಗೆ ಬ್ರಹ್ಮಜ್ಞಾನ ಉಪದೇಶ ಮಾಡಿ ಜಗತ್ತನ್ನು ಉದ್ಧಾರ ಮಾಡತಕ್ಕಂಥ ಯಜ್ಞವಾಲಿಕರ ಸನ್ನಿಧಾನದಾಗ ಬಂದಿನ್ರಿ. ನೀವು ಯಜ್ಞವಾಲಿಕೆಗಳು, ನೀವು ಬ್ರಹ್ಮಜ್ಞಾನಿಗಳು ನಿಮ್ಮ ಸನ್ನಿಧಾನಕ್ಕೆ ಬಂದ ಒಳಗೆ ಏನು ಹಾಳಿ ಹೋಗೋ ಪ್ರಶ್ನೆ ಇಲ್ಲ. ಅದಕ್ಕೊಂದು ಹಾದಿನ ಹುಡುಕಾಡ್ಕೊಂಡು ಬಂದೀನಿ. ಜಗತ್ತು ನಮಗೆ ಅಪವಾದ ಕೊಡ್ಲಾರ್ದಂಗ ಒಂದು ಹಾದಿ ಹುಡುಕಾಡಿ ಅಂದ್ರೆ ಹೆಣ್ಮಗಳು ಎಷ್ಟು ವರ್ಷ ಆಗ್ಯಾವ್ರಿ? ಒಟ್ಟ 15 ವರ್ಷ ಆಗ್ಯಾವ. 15-16 ವರ್ಷದ ಹೆಣ್ಮಗಳು, ಸಣ್ಣ ಮಗಳು, ದಿವ್ಯ ಜ್ಞಾನ ಆಗಿತ್ತು. ಗುರು ಸನ್ನಿಧಾನದೊಳಗೆ ಕುತ್ಕೊಂಡು ಒಂದಿಟ್ಟು ಗುರು ಶಾಸ್ತ್ರ ಕೇಳಿ ಗುರುವಿನ ಸೇವಾ ಮಾಡಿ ಗುರು ಕೃಪಾ ಪಡ್ಕೊಂಡು ಜೀವನ ಮುಕ್ತ ಆಗ್ಬೇಕಂತ ಹೇಳಿ ಇಚ್ಛಾ ಮಾಡಿ ಗುರು ಸನ್ನಿಧಾನಕ್ಕೆ ಬಂದ್ರೆ ಗುರುಗಳು ಮಡದಾಗಿ ಇಟ್ಕೊಳಕ್ತಾ ಇಲ್ಲ. ನೋಡ್ರಿ ಎಷ್ಟು ಮಜಾ ಅದ. ಘಟನೆ ಏನಾಯ್ತು ಅಂತ ಕೇಳಿದ್ರೆ ಹೆಣ್ಮಗಳು ಹೇಳ್ತಾಳ, ಮೈತ್ರ ಗುರುವೇ, ಸದ್ಗುರುವೇ, ನಾನು ನಿನ್ನ ಧರ್ಮ ಪತ್ನಿಯಾಗಿ ನಿನ್ನ ಜೊತೆ ಮದುವೆ ಮಾಡಿಕೊಂಡು ನಿನ್ನ ಅರ್ಧಾಂಗಿನಿಯಾಗಿ ನಿನ್ನ ಧರ್ಮ ಪತ್ನಿಯಾಗಿ ನಿನ್ನ ಸನ್ನಿಧಾನದಾಗ ಕೂತು ಶಾಸ್ತ್ರ ಕೇಳ್ತಿರಪ್ಪ. ದೇಹದ ಸುಖ ನನಗೆ ಬೇಡ, ಆತ್ಮ ಸುಖ ಬೇಕಾಗಿದೆ. ಆತ್ಮಜ್ಞಾನ ಸಲುವಾಗಿ ಬಂದಕ್ಕೆ ಧರ್ಮ ಸಾಕ್ಷಿಯಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಸಾಕ್ಷಿಯಾಗಿ ಪಂಚಮಹಾಭೂತಗಳ ಸಾಕ್ಷಿಯಾಗಿ ಪ್ರಮಾಣ ಮಾಡಿ ನಿನ್ನ ಪಾದ ಮುಟ್ಟಿ ಪ್ರಮಾಣ ಮಾಡಿ ಹೇಳ್ತೀನಪ್ಪ, ನನಗೆ ಇದೊಂದು ಅವಕಾಶ ಕೊಡು. ಎದ್ರ ಅವಕಾಶ? ಬ್ರಹ್ಮಜ್ಞಾನ ಕೇಳುವಂತ ಅವಕಾಶ ಕೊಡು, ನಿನ್ನ ಸೇವಾ ಮಾಡುವಂತ ಅವಕಾಶ ಕೊಡು. ಜಗತ್ತಪ್ಪವಾದ ಕೊಡ್ಲಾರ್ದಂಗ ಮಾಡ್ಬೇಕಾದ್ರೆ ನಾನು ನಿನ್ನ ಮದುವೆ ಮಾಡ್ಕೊಂಡು ನಿನ್ನ ಹೆಣ್ತಿನೇ ಆಗಿ ಇದೇ ಕೂತು ಶಾಸ್ತ್ರ ಕೇಳಿದ್ರೆ ಯಾ ಮಗ ಯಾನಂತಾನ ಅಂದ್ರೆ ಹೆಣ್ಮಗಳು. ನೋಡ್ರಿ ಮಜಾ ಅದ. ಅವಾಗ ಯಜ್ಞವಾಲಿಕರು ಹೇಳಿದ್ರು, ತಂಗಿ ನಿನ್ನ ಹಾದಿ ಬರೋಬರಿ ಅದ, ಚಲೋ ಅದ, ಇಲ್ಲಂದಿಲ್ಲ, ಮಾನ್ಯ ಮಾಡ್ತೀನಿ. ಆಗ ಈಗಾಗಲೇ ನನಗೆ ಲಗ್ನ ಆಗೈತಿ, ಮನೆಗೆ ಹೋಗಕ್ಕೆ ಹೇಳ್ತದಾಳ. ಯಾರೀಕಿ? ಕಾತ್ಯಾಯನಿ ದೇವಿ ಅವತಾರದೊಳಗೆ ಬರ್ತೈತಿ. ಅದು ಎಷ್ಟನೇದ್ರಕ್ಕಿದ್ದಳ್ರಿ ಕಾತ್ಯಾಯನಿ? ಕಾತ್ಯಾಯನಿ ಅವತಾರ, ದೇವಿ ಅವತಾರ ಎಷ್ಟನೇ ಸಿಕ್ಕಿದ್ರು ವಿಚಾರ ಮಾಡಿ ಹೇಳ್ತೀರಿ. ನಾ ಹೇಳಿನ ಹೊಳೆ ಹೇಳಂಗಿಲ್ಲ. ಅದನ್ನು ನಾ ಹೇಳಿನ ಎಲ್ಲ ಒಮ್ಮೆ ಯಾವಾಗ ಕೇಳ್ತೀನಿ, ಯಾರಿಗೆ ಕೇಳ್ತೀನಿ, ಹ್ಯಾಂಗೆ ಕೇಳ್ತೀನಿ ಹೇಳಕ್ ಬರಂಗಿಲ್ಲ. ಅದಕ್ಕೆ ಲಕ್ಷ ಕೊಟ್ಟು ಕೇಳ್ರಿ. ಲಕ್ಷ ಕೊಟ್ಟು ಕೊಡ್ರಿ ಒಬ್ಬ ಎದ್ದು ಹೇಳ್ದತ್ತ ಗುರುಗಳಿಗೆ, 10 ಲಕ್ಷ ತಗೋ ಅಂದತ್ತ. ನಮ್ಮ ಅಪ್ಪ ಮುತ್ಯ ಅವ್ರ ಮುತ್ಯ ಹಿಡ್ಕೊಂಡು 3 ಲಂಬರ್ ಭೂಮಿ ಗಳಿಸಿಟ್ಟು ಹೋಗ್ಯಾರ. ಅದ್ರಂದು 1 ಲಂಬರ್ ಭೂಮಿನೇ ಹೋಗಿ 10 ಲಕ್ಷ ತಂದು ಕೊಡ್ತೀನಿ ನಾಳೆಗೆ ಚಂದಾಗಿ ಹೇಳಂದ. ನಿನ್ನ ಲಕ್ಷಕ್ಕೆ ಬ್ಯಾಂಕ್ ಹತ್ತು, 10 ಲಕ್ಷಕ್ಕೆ 20 ಲಕ್ಷಕ್ಕೆ ಬ್ಯಾಂಕ್ ಹತ್ತು, ಚಿತ್ತ ಚಂಚಲಾಗ್ಲಾರ್ದಂಗ, ಮನಸ್ಸು ಬೇರೆ ಕಡೆಗೆ ಹರಿ ಬಿಡ್ಲಾರ್ದಂಗ, ಶರೀರ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಅದಕ್ಕೆ ಎರಡಕ್ಕೂ ಆಧಾರವಾಗಿರ್ತಕ್ಕಂಥ ಕಾರಣ ಶರೀರ, ಇವು 3 ಶರೀರ ಇಲ್ಲೇ ಇರಬೇಕು. ಗುರುವಿನ ಪಾದ ಮೇಲೆ ಪಕ್ಕಾ ವಿಶ್ವಾಸ ಇಡಬೇಕು. ಗುರುವಿನ ಮುಖದಿಂದ ಬರುವಂತ ಮಾತನ್ನು ಚಂದಾಗಿ ಕೇಳಬೇಕು. ಅದಕ್ಕಾಗಿ ನಿಜಗೊಂಡು ಕೈವಲ್ಯದ ಮೊದಲನೇ ಸ್ಥಳದ ಮೊದಲನೇ ಪದ್ಯದ ಮೊದಲನೇ ಮಾತೆ ಅದನ್ನು ಹೇಳ್ಯಾರ. ಏನ್ರಿ ಅದು? ಶ್ರೀ ಗುರು ವಚನೋಪದೇಶವ ಲಾಲಿಸಿದಾಗ ಹೋಗುವುದು ನರರಿಗೆ ಮುಕ್ಕುತಿ ಅಂತ. ಅಂದ್ರ ಗುರುವಿನ ಮಾತಿನ ಮೇಲೆ ವಿಶ್ವಾಸ ಇಟ್ಟು ಆ ಗುರುವಿನ ಮಾತು ಕೇಳಿದ ತಕ್ಷಣದೊಳಗನೆ ಕೈವಲ್ಯ ಆಗ್ತೈತಿ ಅಂತ ಮಾತಿನ ತಾತ್ಪರ್ಯ. ಅವಾಗ ಗುರುಗಳಾಗದ್ರಿ ನಿಂತ ಶಿಷ್ಮಗ ಕೇಳದ, ಅಲ್ರಿ ಕೇಳಿದ ತಕ್ಷಣನೇ ಕೈವಲ್ಯ ಆಗ್ತದ ಅಂತ ಹೇಳ್ತೀರಿ. 30 ವರ್ಷ ಆಯ್ತು ನಾನು ನೀವು ಎದುರಿಗೆ ಕೂತು ಶಾಸ್ತ್ರ ಕೇಳೀನಿ, ನನಗಿನ್ನ ಕೈವಲ್ಯನ ಆಗಿಲ್ಲ ಅಂದವ. ಎಷ್ಟು ಮಜಾ ಆಯ್ತು. ಅವಾಗ ಅವ್ರು ಹೇಳಿದ್ರು, ದುರಿತ ಕರ್ಮವನ್ನು ಅಲ್ಲದಿರು, ಪುಣ್ಯವನ್ನೇ ಮಾಡು, ಹರನಾಡಿ ಬಿಡಿ, ಶಾಂತರೊಡನಾಡು, ಕರುಣೆ ಇರಲಿ ಜೀವನೋಳು, ನೀತಿ ವಿಧನಾಗು, ಪೊರೆಪೊರೆದು ಬೆಸಸುವ ಶ್ರೀ ಗುರು ವಚನೋಪದೇಶವ ಲಾಲಿಸಿದಾಗ ಹೋಗುವುದು ನರರಿಗೆ ಮುಕ್ಕುತಿ. ಅಂದ್ರ ಇಂಥ ಕಿಮ್ಮತ್ತಿನ ಮಾತು ಯಾವ ಹೇಳ್ತಾನ ಅವನ ಮಾತು ಕೇಳು. ಇಟ್ಟೇರಿ ಇದನ್ನ ಯಾವ ಹೇಳ್ತಾನ ಅವನ ಮಾತು ಕೇಳು. ಅವ್ರದ್ದು ಮಾತು ಕೇಳಕ್ ಹೋಗ್ಬೇಡ. ಗುರುಗಳು ಭಾಳ ಮಂದಿ ಅದಾರ, ಎಲ್ಲರಿಗೂ ಗುರುಗಳು ಇರ್ತಾರ. ಇವ ತುಳಸಿದಾಸಿಗೆ ಹೇಳ್ತೀನಿ ಗುರುವಾಗ್ಯಾಳ. ಆಗಿಲ್ರಿ ತುಳಸಿದಾಸಿಗೆ ಹೇಳ್ತೀನಿ ಗುರು,
ಇತಿಹಾಸ ನೋಡ್ಬೇಕು ನಾವು ಆ ಕಡೆ ಹೋದ್ರೆ ನಮ್ಮ ಪುರಾಣ ಇಲ್ಲೇ ಉಳಿತೈತಿ. ಮೈತ್ರಾಂತ ಘಟನೆ ಏನಾಯ್ತು ಅಂತ ಕೇಳಿದ್ರೆ, ನಾನು ನಿಮ್ಮ ಧರ್ಮ ಪತ್ನಿಯಾಗಿ ನಿಮ್ಮ ಸನ್ನಿಧಾನ ಕೂತು ಶಾಸ್ತ್ರ ಕೇಳ್ತೇನೆ. ಅವಾಗ ಯಾವ ಮಗ ಹೆಸರು ಹೇಳ್ತಾನೆ, ಮದುವೆ ಮಾಡ್ಕೋತೀನಿ ಪರ್ಮಿಷನ್ ಕೊಡು ಅಂದಾಗ ಗುರುಗಳು ಹೇಳಿದ್ರು, ಮನ್ಯಾಗ ಕಾತೆಯನ್ನು ಹೋಗ್ಬೇಕು ಅದಾಳ ಈಗ, ಅಕ್ಕಿನ ಪರ್ಮಿಷನ್ ಇರುತ್ತೆ ಮತ್ತೊಬ್ಬಕಿನ ಮಾಡ್ಕೊಳಕ್ ಬರಂಗಿಲ್ಲ, ಅದು ಶಾಸ್ತ್ರ ವಿರುದ್ಧ ಅದ. ಆಳಂಗ 60 ಹೇಳಿದಿಲ್ಲ ಮಾತು, ಆಳಂಗ 60 ಅಂತ ಹೇಳಿ ಬರ 60 ಹೆಂಡ್ರ ಮಾಡ್ಕೊಳಕ್ ಬರ್ತೈತೇನ? ಬರಂಗಿಲ್ಲ. ಭೂಮಿ ತಲೆ ಮೇಲೆ ಅವ್ ಕೃಷ್ಣ ಒಬ್ಬನೇ 8 ಮಂದಿ ಪಟ್ಟದ ರಾಣಿಯರು, 16,000 ಗೋಪಿಕಾ ಸ್ತ್ರೀಯರು, 14,000 ಹೆಂಡ್ರಿದ್ರು ಕೂಡ ಬ್ರಹ್ಮಚಾರಿ. 14,000 ಹೆಂಡ್ರಿದ್ರು ಕೂಡ ಕೃಷ್ಣ ಬ್ರಹ್ಮಚಾರಿ. ತಲೆಗಿಟ್ಕೋಬೇಕು. ಆ ಟೆಂಡರ್ ನಾಳೆ ಬ್ರಹ್ಮಚಾರಿ ಅನ್ಸ್ಕೊಂಡ ಬಳಸಿ ಬ್ರಹ್ಮಚಾರಿ ಉಂಡು ಉಪವಾಸಿಯಾಗಿ ಇದ್ದ. ಅಣುರೇಣು ತೃಣಕಾಷ್ಟಗಳು ತುಂಬಿರ್ತಕ್ಕಂಥ ಪರಮಾತ್ಮ ಇದ್ದು ಇಲ್ದಂಗಿದ್ದ. ಅವನ ಮನೆಗೆ ಒಮ್ಮೆ ನಾರದ ಬಂದತ್ತು. ಇವು ಹಿಂಗೆ ಹೋಗುವೆ ಎಲ್ಲ ನೆನಪಾಗುವೆ. ಅವನ ಮನೆಗೆ ಒಮ್ಮೆ ನಾರದ ಬಂದ. ಏನೋ ಕೃಷ್ಣ, 14,000 ಹೆಂಡ್ರು, 8 ಮಂದಿ ಪಟ್ಟದ ರಾಣಿಯರು, 8 ಮಂದಿನಲ್ಲಿ ಇಟ್ಕೊಂಡು ಗೋಕುಲದಾಗ ಕೂತಿದ್ದಿ, ನಾ ಪುಟ್ಟ ಬ್ರಹ್ಮಚಾರಿಯಾಗಿ ಒಂದು ಹೆಣ್ತೀನಿ ಇಲ್ಲ, ಮದುವೆ ಮಾಡಿಲ್ಲ ಅಂದು ನನಗೂ ಹೆಣ್ಣಿನ ಮೇಲೆ ಮೋಹ ಆಗ್ಯದ. 14,000 ಮಂದಿಯಾಗ ಒಬ್ಬಕ್ಕಿನ ಕೊಡು, ನಾನು ಸಂಸಾರ ಮಾಡ್ತೀನಿ ಅಂದತ್ತು ನಾರದ. ಯಾರ ಮನೆಗೆ ಬಂದ್ರಿ? ಭಗವಂತನ ಮನೆಗೆ ಬಂದು. ಭಸ್ಮಾಸುರ ಪರಮಾತ್ಮನ ಮನೆಗೆ ಹೋಗಿ ಪಾರ್ವತಿನ ಬೇಡಿತಿಲ್ರಿ? ಆಗಿಲ್ಲ ಕತಿ. ಇವೆಲ್ಲ ಚರಿತ್ರೆ ನೋಡ್ಬೇಕು. ಚಂದ್ರ ಗುರುವಿನ ಬೃಹಸ್ಪತಿ ಲೋಕದಾಗ ಇದ್ದುಕೊಂಡು ವಿದ್ಯಾಬುದ್ಧಿ ಕಲಿತು ಗುರುವಿನ ಹೆಂಡತಿನ ತಗೊಂಡು ಹೋಗಿ 100 ವರ್ಷ ಆಳಿಲ್ಲ, ಗೊತ್ತದಿಲ್ಲ? ಬೃಹಸ್ಪತಿ ಹೆಂಡತಿನ ತಾರಾನ ಆಳ್ದ 100 ವರ್ಷ. ಜಗತ್ತಿನ ದೇವತೆಗಳೆಲ್ಲ ನ್ಯಾಯ ಮಾಡಿದ್ರು ನ್ಯಾಯ ಮುಗಿಲಿಲ್ಲ. ಕಡೆ ಶುಕ್ರಾಚಾರ್ಯ ಬಂದು ನ್ಯಾಯ ಮುಗಿಸಿ, ಹೋಗಿ ಬಿಟ್ಟು ಮಾರ ಮಗನ, ಗುರುವಿನ ಹೇಳ್ತಂದ್ರೆ ಗುರು ಮಾತೆ ಆಕಿ ತಾಯಿ ಇದ್ದಂಗ, ಆಕಿನ ಆಳಂಗಿಲ್ಲ, ಆಕಿನ ಮ್ಯಾಲ ಕೆಟ್ಟ ಮನಸ್ಸು ಕೆಟ್ಟ ದೃಷ್ಟಿಯಿಂದ ಆಕಿನ ನೋಡಂಗಿಲ್ಲ. ಗುರು ಮಾತೆ ಗುರು ತಾಯಿಗಳು ಅಂತಾರಿಲ್ಲ. ಗುರುವಿನ ಹೇಳ್ತಂದ್ರೆ ಆಕಿ ತಾಯಿಕಿ ಅಕ್ಕಿನ ತಂದು ಇಟ್ಕೊಂಡಿದ್ದಲ್ಲ, ಎಷ್ಟು ಮೂರ್ಖದಿ ಅಂತ ಬೈದ. ಅವಾಗ ಇವನಿಗೆ ಬುದ್ಧಿ ಬತ್ತು ಚಂದ್ರಗ. ಅಟೋತನ 100 ವರ್ಷ ಸಂಸಾರ ಮಾಡಿದ್ದ. ದೊಡ್ಡ ಕತೆ. ಇಂದ್ರ ಗೌತಮ ಋಷಿ ಆಶ್ರಮಕ್ಕೆ ಬಂದು ಅಹಿಲ್ಯಾದೇವಿನ ಆಳದ. ಇವೆಲ್ಲ ಇಂದ್ರ ಕೆಟ್ಟ, ಚಂದ್ರ ಕೆಟ್ಟ, ಎಲ್ಲಾರು ಭಸ್ಮಾಸುರ ಹಂಗಾದ. ಇವರೆಲ್ಲ ಒಬ್ಬೊಬ್ರು ಹಿಂಗೆಲ್ಲ ಇತಿಹಾಸ ಮಾಡ್ಯಾರ. ಮತ್ತೆ ಇದನ್ನೆಲ್ಲ ಕೇಳಿ ನೀನು ಇದನ್ನೇ ಮಾಡಕತ್ತಂದ್ರ ಮತ್ತೆ ಅವ್ರಿಗೆ ನಿನಗೆ ವ್ಯತ್ಯಾಸ ಏನು? ಮಾತ್ಮರ್ ಕೇಳ್ತಾರ. ಕಾತ್ಯಾಯನಿ ಮನ್ಯಾಗ ಅದಳ, ಆಕಿನ ಪರ್ಮಿಷನ್ ಆಗ್ಲಾರ್ದೆ. ನಾರದ ಒಂದು ಕತೆ ಹೇಳ್ಬೇಕಾಗೈತಿ. ನಾರದ ಕೇಳಿದಾಗ ಕೃಷ್ಣ ಹೇಳತ್ತ, ಎಂತ ಭಾವದ ನೋಡ್ರಿ ಭಗವಂತ, ಇವನಿಗೆ ಭಗವಂತ ತಾರ, ನಿನ್ಗೆ ಯಾರು ಅಂದಾರೋ, 14,000 ಮಂದಿಯಾಗ ಒಬ್ಬಕ್ಕೆ ಬೇಕಾ ಸಂಸಾರ ಮಾಡೋದೇ, ಪ್ರಪಂಚ ಮಾಡಂಗಾಗ್ಯದ ನಿನಗ, ಮಾಡು. ಗೋಕುಲದೊಳಗೆ ಹೋಗಿ ಏನು ನೀವು ಹೆಂಗೆ ಸಾರಿ ಕಟ್ಟಿರಲ್ಲ, ಹಿಂಗೆ 16,000 ಮನೆ ಇದ್ದು ನೀವು ಗೋಕುಲದಾಗ. ಈ 16,000 ಮನ್ಯಾಗ ಹೋಗು, ಯಾವ ಮನೆಯೊಳಗ ಈ ಕೃಷ್ಣ ಇಲ್ಲ ನೋಡು, ಅದೇ ಮನೆಯೊಳಗಿನ ಹೆಣ್ಣ ಆಕಿನೇ ನಿನ್ನ ಸ್ತ್ರೀ ಅಂತ ತಿಳ್ಕೊ, ಆಕಿನ ಜೊತೆ ಮದುವೆ ಮಾಡ್ಕೊಂಡು ಪ್ರಪಂಚ ಮಾಡಿ ಹೋಗಂದ. ನಾರದ ಬಹಳ ಹೊಸ ಆಯ್ತತ್ತು. ಇನ್ನೇನು ಹಿಂಗೆ ಪರ್ಮಿಷನ್ ಕೊಟ್ಟಾನಂತ ಹೇಳಿ ಸರ್ ಹೋಗುವಾರಿ ನಾರದ ಗೋಕುಲದಾಗ 16,000 ಮನೆಯೆಲ್ಲ ಸುತ್ತಾಕತ್ತ. ಎಲ್ಲಿ ಹೋದ್ರು ಎಲ್ಲ ಮನ್ಯಾಗ ಕೃಷ್ಣನೇ ಇದ್ದ. ಗೊತ್ತಂದ್ರಿ ಎಲ್ಲ ಕಡೆಗೆ. ಈ ಮನ್ಯಾಗ ಹೋಗವ, ಅಲ್ಲಿ ಅದಾನೆ ಕೃಷ್ಣ, ಆ ಗೋಪಿ ಕೂಡ. ಅಚ್ಚಿನ ಮನೆ ಹೋಗವ, ಆ ಗೋಪಿ ಕೂಡ ಅಲ್ಲಿ ಅದಾನೆ ಕೃಷ್ಣ. 14,000 ಮನ್ಯಾಗ ಎಲ್ಲ ಕಡೆಗೆ ಒಮ್ಮೆ ದರ್ಶನ ಕೊಟ್ಟ ನಾರದಾಗ. ಇದಕ್ಕೆ ಹೌ ಹಾರ್ತಿದಕ್ಕ ಅಲ್ಲ, 16,000 ಮನ್ಯಾಗ ಎಲ್ಲಿ ಹೋದ್ರು ಕೃಷ್ಣ ಅದಾನೆ ಅಂದ್ರೆ ಕೃಷ್ಣ ಎಂತ ಅದಾನ ಅಂತ ಸರ್ವತ್ರಯಾಮಿ ಅದಾನವ. ಅವ ಎಲ್ಲ ಕಡೆ ಅದಾನ, ಅವ ಇಲ್ಲ ಜಾಗ ಇಲ್ಲ. ಅವ್ ಹಾರಿ ಬಂದು ಶರಣ ಮಾಡ್ದ, ಯಪ್ಪ ನಿನ್ನ ಆಟ ಯಾರಿಗೆ ತಿಳಿದಿಲ್ಲ ಅಂದ. ಅವಾಗ ಕೃಷ್ಣ ಹೇಳ್ತಾನ, ಬೊಬ್ಬ ಯಾರ್ನಿ? ಬ್ರಹ್ಮರ್ಷಿ ನಾರದ ನಿನ್ನಂತವ್ರು ಹಿಂಗ ತಪ್ಪು ಮಾಡಬಾರ್ದು. ಹೆಣ್ಣಿನ ಮೇಲೆ ಮನಸ್ಸು ಮಾಡಿ ಭಗವಂತನ ಮನೆಗೆ ಬಂದಿದ್ದ ಅಂದ ಬಳಿಕ ನೀ ಹೆಣ್ಣಾಗೆ ಭೂಮಿ ಮೇಲೆ ತಿರುಗಾಡತ್ತ ಶಾಪ ಕೊಟ್ಟ. ತತ್ಕಾಲದಲ್ಲಿ ನಾರದ ಹೆಣ್ಣಾದ. ಸಿಕ್ಕರ ಜೊತೆ ಭೋಗ ಕೊಟ್ಟ 60 ಮಕ್ಕಳನ್ನ ಹಡದ. ಅವಾಗ ಶಾಪ ಉಶಾಪ ಆತು. ಮತ್ತೆ ನಾರದಾಗಿ ಸಂಚಾರ ಮಾಡ್ಕೋತ ಹೋದ. ನಾರಾಯಣ ಅನ್ಕೋತು. ಅವ್ರವ್ರೆಲ್ಲ ಹಿಂಗೆ ಕತ್ತಿಯಾಗ್ಯಾವ. ಅದು ಮಧುವನೇಶ್ವರ ಕಡೆ ಬರೀತಾರ. ಏನಂತ ಕೇಳಿದ್ರೆ, ನನಗೊಂದು ಹೆಣ್ತಿನ ಕೊಡುವಂತ ನಾರದ ಕೃಷ್ಣ ಕೇಳಿ ಬಿಟ್ಟ. ನಾ ಇಲ್ಲದ ಮನ್ಯಾಗ ಹೋಗಂದ. ಅವನಂತ ಆಟ. ವಾದ ಮನ್ಯಾಗೆಲ್ಲ ಕೃಷ್ಣನೇ ಇದ್ದ. ಬಂದ ತಲೆ ಕೆಟ್ಟ.
ನಾರದ ಸ್ವಾಮಿ ಗರ್ಭಾಗಿ ಹಾಳದ ಮಕ್ಕಳ ಅದು ಸಾಟ ಮಹಾತ್ಮ ಬರೆದ ಜಗತ್ತಿಗೆ ಉಪದೇಶ ಕೊಟ್ರು. ಹಿಂಗ ಬದುಕಬೇಡ್ರು. ಬದುಕಲಾಕ ನಿಮ್ಗೆ ಬರ್ಲಿಲ್ಲ ಅಂದ್ರೆ ಗುರುಗಳ ಸನ್ನಿಧಾನಕ್ಕೆ ಹೋರಿ. ಬದುಕಲಾಕ ನಿಮ್ಗೆ ಬರ್ಲಿಕ್ಕಂದ್ರೆ ಗುರುಗಳ ಸನ್ನಿಧಾನಕ್ಕೆ ಹೋರಿ. ಹೆಂಗ ಬದುಕಬೇಕು ಹೇಳ್ತೈತಿ ಶಾಸ್ತ್ರ. ಪ್ರಪಂಚ ಹೆಂಗ್ ಮಾಡ್ಬೇಕು ಹೇಳ್ತೈತಿ ಶಾಸ್ತ್ರ. ಗಂಡನ ಜೊತೆ ಹೆಂಡತಿ ಹೆಂಗ ಮಾತಾಡ್ಬೇಕು, ಹೆಂಡತಿ ಜೊತೆ ಗಂಡ ಹೆಂಗ್ ಮಾತಾಡ್ಬೇಕು, ಗುರುಗಳ ಜೊತೆ ಶಿಶುಮಕ್ಳು ಹೆಂಗ್ ಮಾತಾಡ್ಬೇಕು, ಶಿಶುಮಕ್ಳ ಜೊತೆ ಗುರುಗಳು ಹೆಂಗ್ ಮಾತಾಡ್ಬೇಕು, ದೊಡ್ಡವ್ರ ಜೊತೆ ಹೆಂಗ್ ಮಾತಾಡ್ಬೇಕು, ಸಣ್ಣವ್ರ ಜೊತೆ ಹೆಂಗ್ ಮಾತಾಡ್ಬೇಕು, ಊಟ ಹೆಂಗ್ ಮಾಡ್ಬೇಕು, ನಿದ್ದೆ ಹೆಂಗ್ ಮಾಡ್ಬೇಕು, ಇದೆಲ್ಲ ಹೇಳ್ತೈತಿ ಶಾಸ್ತ್ರ. ಮಕ್ಕಳು ಹೆಂಗ್ ಹಡಿಬೇಕು ಅದನ್ನ ಸಹಿತ ಶಾಸ್ತ್ರ ಹೇಳ್ಯದ. ಚಲೋ ಮಗನ ಹಡಿಬೇಕಾದ್ರೆ ಹೆಂಗ್ ಪ್ರಪಂಚ ಮಾಡ್ಬೇಕು, ಸುಮಾರು ಮಗನ ಹಡಿಬೇಕಾದ್ರೆ ಹೆಂಗ್ ಪ್ರಪಂಚ ಮಾಡ್ಬೇಕು, ಗಂಡ ಮಗನ ಹಡಿಬೇಕಾದ್ರೆ ಹೆಂಗ್ ಪ್ರಪಂಚ ಮಾಡ್ಬೇಕು, ಹೆಣ್ಣು ಮಕ್ಕಳು ಹಡಿಬೇಕಾದ್ರೆ ಹೆಂಗ್ ಪ್ರಪಂಚ ಮಾಡ್ಬೇಕು, ಹೆಣ್ಣು ಮಕ್ಕಳ ಒಳಗೆ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಅಂತ ಮಕ್ಕಳು ಹಡಿಬೇಕಾದ್ರೆ ಹೆಂಗ್ ಪ್ರಪಂಚ ಮಾಡ್ಬೇಕು. ಮತ್ತ ಅದಾರಲ್ಲ ಅವರು ಹೆಣ್ಮಕ್ಳೊಳಗು ಅಂಥವ್ರನ್ನು ಹಡದ ಜಗತ್ತು ಹಡಿತೋ. ಒಂದು ಮಾತು ತಲೆಯಾಗ ತಗೋರಿ. ಇವತ್ತಿನ ಹೆಣ್ಣು ಮಕ್ಕಳು ಇವತ್ತಿನ ಗಂಡು ಮಕ್ಕಳು ಹಡದ ತಾಯಿ ತಂದಿಗೆ ಕೂತು ತಂದಾವು. ಇನ್ನ 10-20 ವರ್ಷ ಆಯುಷ್ಯ ಇರ್ತಕ್ಕಂಥ ತಾಯಿ ತಂದೆ ನಡಬಾರಿಕೆ ಹಗ್ಗ ತೊಗೊಂಡು ಗಿಡಕ್ಕೆ ಹೋಗುವಂತ ಪ್ರಸಂಗ ಬಂದಾವು ಮಕ್ಕಳ ಸಲುವಾಗಿ. ಯಾಕೆ ಹಿಂಗ್ ಬಂತು ಅಂತ ಕೇಳಿದ್ರು ಆ ಮಕ್ಕಳ ತಪ್ಪಲ್ಲ, ತಾಯಿ ತಂದೆ ತಪ್ಪ. ತಾಯಿ ತಂದೆ ಅವ್ರಿಗೆ ಸಂಸ್ಕಾರ ಕೊಡೋದಕ್ಕಾಗಿ ಆ ಮಕ್ಕಳು ಹಂಗೆ ಬೆಳೆದ್ರು, ಮನಸ್ಸಿಗೆ ಬಂದಂಗೆ ಬೆಳೆದ್ರು. ಹಿಂಗಾಗಿ ಕೊನೆಗೊಂದಿನ ಆ ಮಕ್ಕಳ ಸಲುವಾಗಿ ಹಡದವರೇ ಪ್ರಾಣ ಕೊಡುವಂತ ಪ್ರಸಂಗ ಬಂದು ಇದು ಕಲಿಯುಗದಾಗಿನ ಘಟನೆ. ಇಲ್ಲಿ ಮೈತ್ರ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಇದೆಲ್ಲ ಕೇಳಿದಾಗ ಗುರುಗಳು ಹೇಳಿದ್ರು ಕಾತಾಯಿನ ಹೋಗ್ಬೇಕದಾಳ, ಆಕಿನ ಪರ್ಮಿಷನ್ ಇಲ್ಲದೆ ಮಾಡ್ಕೊಳಕ್ ಬರಂಗಿಲ್ಲ. ಮೈತ್ರ ಒಂದು ಮಾತು ಹೇಳ್ತಾಳ, ಪರ್ಮಿಷನ್ ನಾನೇ ತಕೊಂಡ್ ಬರ್ತೇನೆ ಗುರುಗಳು ಅಂದ್ರು. ಆಶ್ರಮದಿಂದ ಮನೆಗೆ ಬಂದ್ರು, ಕಾತಾಯಿನ ಪಾದಿಗೆ ನಮಸ್ಕಾರ ಮಾಡಿದ್ರು. ವಯಸ್ಸಾಗಿದ್ರು ಹೆಣ್ಮಗಳು ಮನೆಯೊಳಗಿದ್ರು. ಯಾರ ತಂಗಿ ನೀ ಎದಕ್ಕೆ ಬಂದಿ? ಏನಿಲ್ರಿ ಆಶ್ರಮಕ್ಕೆ ಬಂದಿನ್ರಿ ಗುರುಗಳ ಸೇವಾಕ. ನೀವು ಮನ್ಯಾಗ ಅದಿರತ್ತ ವಯಸ್ಸಾಗ್ಯಾವತ್ತ, ನೀವು ಸೇವಾ ಸಲುವಾಗಿ ಗುರುಗಳು ಕಳಿಸ್ಯಾರಿ, ಸೇವಾ ಮಾಡ್ತೀನಿ, ಸೇವಾಕ್ಕೆ ಅವಕಾಶ ಕೊಡ್ರಿ ಅಂತ ಕಾತಾಯಿನ ಪಾದ ಹಿಡಿದವ್ರು. ಆಯ್ತು ತಂಗಿ ಇರು ಅಂದ್ರು. ಸೇವಾ ಮಾಡಕತ್ತೋಡ್ರಿ ಎಲ್ಲ ಆಪ್ತಾಂಗ ಸ್ಥಾನ ಸದ್ಭಾವ ಸೇವಾ ಗುರುಗಳು ಹೆಂಗ್ ಮಾಡ್ಬೇಕಾಗಿಲ್ಲ ಹಂಗ ಮನ್ಯಾಗ ಗುರು ಮಾತೆಯನ್ನು ಸೇವಾ ಮಾಡಕತ್ತೋಳ ಕಾತಾಯಿನಿದು. 12 ವರ್ಷ ಸೇವಾ ಮಾಡೋದಂತ ಕಾತಾಯಿನಿ ಆನಂದ ಆಗಿ, ತಂಗಿ ನೀನು ಭಕ್ತಿ ಹಿಡಿಸ್ಯದೇವ, ಏನು ಬೇಡ್ತಿ ನಿನಗೆ ಆಶೀರ್ವಾದ ಮಾಡ್ತದೆ ಅಂದಾಗ, ಏನಿಲ್ರಿ ಹಿಂಗೆ ನಾ 12 ವರ್ಷದಿಂದ ಆಶ್ರಮಕ್ಕೆ ಬಂದೆ, ಗುರುಗಳಿಗೆ ಬ್ರಹ್ಮಜ್ಞಾನ ಉಪದೇಶ ಮಾಡೋದು ಕೇಳದೆ. ಅವರು ತಂಗಿ ಹಂಗಾಗ್ಲಕ್ಕೆ ಬರಂಗಿಲ್ಲ, ಇಲ್ಲಿ ಇರ್ಲಕ್ಕೆ ಬರಂಗಿಲ್ಲ, ವಯಸ್ಸಿನ ಹೆಣ್ಮಗಳು ನೀ ಆಶ್ರಮದಾಗ ಇರಬೇಡ, ಮನೆಗೆ ಹೋಗಂದ್ರು. ನಮ್ಮ ಮನೆಯೆಲ್ಲ ಬಿಟ್ಟು ಬಂದಕ್ಕೆ ಗುರುಗಳಿಗೆ ಒಂದು ಹಿಂಗೆ ಹಾದಿ ಹೇಳಿದೆ. ಅವಾಗ ಗುರುಗಳು ಏನಂತಂದ್ರೆ ಮನ್ಯಾಗ ಹೋಗ್ಬೇಕು ಕಾತಾಯಿನಿ ಅಂತೇಳಿ ಅದಾಳ, ಆಕಿನ ಪರ್ಮಿಷನ್ ಇಲ್ಲದೆ ಮತ್ತೊಂದು ಮದುವೆ ಮಾಡ್ಕೊಳಕ್ ಬರಂಗಿಲ್ಲ ಅಂತ ಹೇಳ್ಯಾರ. ಅದಕ್ಕಾಗಿ ಬಂದಿನಿ, ಪರ್ಮಿಷನ್ ಕೊಟ್ರಿ ಅಂದ್ರೆ ಅವ್ರು ಮದುವೆ ಮಾಡ್ಕೊಂಡು ಅವ್ರ ಸನ್ನಿಧಾನದಾಗ ಕುತ್ಕೊಂಡು ಬ್ರಹ್ಮಜ್ಞಾನ ಕೇಳಕ್ಕಿದ್ನ, ಶಾಸ್ತ್ರ ಕೇಳಕ್ಕಿದ್ನ, ಮತ್ತೊಂದು ಯಾವುದು ನನಗೆ ಬೇಕಾಗಿಲ್ಲ. ದೇಹದ ಸುಖಕ್ಕಾಗಿ ಬಂದವಳು ಅಲ್ಲ, ಆತ್ಮ ಸುಖಕ್ಕಾಗಿ ಬಂದವಳು. ಅದಕ್ಕೆ ಪರ್ಮಿಷನ್ ಕೊಡುವ ಅಂದಾಕರ ಕಾತಾಯಿನ 12 ವರ್ಷ ಹಿಂದೆ ಹೇಳಿದ್ದಂದ್ರೆ ಏನಕ ಬ್ರಹ್ಮಜ್ಞಾನೇ ಆಗ್ತಿತ್ತಲ್ಲ, ಹುಚ್ಚಿ ಸುಮ್ಮನೆ ಸಮಯ ವ್ಯರ್ಥ ಮಾಡದಿ, ಕೆಟ್ಟು ಹುಚ್ಚಿದ್ದಿ ನಡಿ ಅಂತ ತಾನೇ ಬಂದಳು ಕಾತಾಯಿನಿ. ಯಜ್ಞಾಲಿಕರಿಗೆ ಮತ್ತು ಮೈತ್ರಾದೇವಿಗೆ ಇಬ್ಬರಿಗೆ ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಆ ಗಂಧರ್ವ ವಿವಾಹ ಅಂತ ಆಗಿಂದಾಗ ಲಗ್ನ ಮಾಡಿ ಕಿಕ್ಕಳ ಹೋಗಿದ್ರು. ಸ್ವತಃ ಕಾತಾಯಿನಿ ಮುಂದೆ ಗಂಡ ಹೆಂಡತಿ ಆದ್ರು. ಗಂಡಿರ್ತಾವ ಉಪದೇಶ ಮಾಡಕತ್ತಾಳ, ಹೇಳ್ತಿದ್ದಕ್ಕೆ ಕೇಳಕತ್ತಾಳ. ಅವ ಗಂಡ ಗುರು ಹೇಳ್ತಿ ಶಿಷ್ಯ ಆಗಿದಾಳ. ನಿಮ್ಗೆಲ್ಲ ಇದೇನು ಹೇಳಕತ್ತಾನಂತ ಅನ್ಸಿರ್ಬೋದು. ಇತಿಹಾಸದೊಳಗೆ ಸುವರ್ಣಾಕ್ಷರದೊಳಗೆ ಬರೆದಿಟ್ಟಾರ, ಯಜ್ಞವಾಲಿಕ ಮೈತ್ರಾದೇವಿ ಅಂತ ಗಂಡ ಹೇಳ್ತೀನಿ ಭೂಮಿ ತೆಲ ಮೇಲೆ ಇಲ್ಲ. ಬಹಳ ಮಂದಿ ಗಂಡ ಪ್ರಪಂಚ ಮಾಡಿದ, ಬಹಳ ಮಂದಿ ಮನ್ಯಾಗ ಗಂಡ ಪ್ರಪಂಚ ಮಾಡಿದ, ಹೆಣ್ಣು ಪರಮಾರ್ಥ ಮಾಡಿದ. ದಿನ ಹಾಕಿ ಪ್ರವಚನ ಕೇಳಕ್ ಹೋಗಕ್ಕೆ ಇವ ದಾರು ಬಾಟ್ಲಿ ಹಿಡ್ಕೊಂಡು ಕೈಯಾಗ ಮಾಡಿದ್ರ ಅಲ್ಲಿ ಹೋಗಿ ಏನ್ ಮಾಡಕ್ಕಿಲ್ಲ. ಪುರಾಣ ಕೇಳೋದವ್ರು ಯಾರು ಮಂದಿ ಹೋಗ್ಯಾರ, ಜುಟ್ಟ ಹಿಡಿದವ ಈ ಕಡೆ ಹೇಳ್ಕೊಂಡ್ಬರೋದು, ಆಕೆ ಆ ಕಡೆ ಜಗ್ಗು ಒಂದು ಮನ್ಯಾಗ. ಮತ್ತೊಂದು ಮನ್ಯಾಗ ಅವ ಪರಮಾರ್ಥ ಮಾಡೋದು, ಇದು ಪ್ರಪಂಚ ಮಾಡೋದು. ಚಂತನ ಧಾರಾವಾಹಿ, ಚಂತನ ಟಿವಿ, ಚಂತನ ಮೊಬೈಲ್, ಚಂತನ ಬರೀ ಮಂದಿ ಮಾತಾಡೋದು. ಕೊಂಡು ತಿಂದು ಚಂಜಳೆ 4-5 ಆಯ್ತು ಅಂದ್ರೆ ನಮ್ಮ ಮಗುಗಳು ಕರಿಲಾರ್ದೆ ಸುಮ್ಮನೆ ಆಜು ಬಾಜುದವ್ರ ಮನೆಗೆ ಹೋಗುದು. ಗಂಗಾವಕ್ಕ ಯಾರ್ಯಾರ ಚಂಜಿದು ಐತ್ಯಾನ್ ಮಾಡ್ಬೇಕು ಇಟ್ಟಂದ್ರ ಸಾಕು. ಬಾರ ನಿಲವ ಯಾರು ಕೇಳ್ತಿ ಅದು ಐತೆಲ್ಲ ಕತ್ತಿ ಅದನ್ನ ಎದಕ್ಕೆ ತಂದಿದ್ದೇವು, ಅಡಿಗೆ ಮಾಡೋ ಸಲುವಾಗಿ ತಂದಿದ್ದೇವು. ಯಾರು ಮಾಡ್ತದ ಯಾರು ಬಿಡ್ತದ, ಅದ್ರ ಬಾಯಾಗ ಮಣ್ಣು ಬೆಳೆತ್ತಿ ಕಿಚ್ಚಾನು ಆಯ್ತು. ಅದ್ರ ಬಾಯಾಗ ಮಣ್ಣು ಹೋಗೋದು. ಇವು ಕಟ್ಟಿ ಮೇಲೆ ಮಾತಾಡೋದು ಕೂತು ಅಂದ್ರೆ ಜಗತ್ತಿಂದ ಎಲ್ಲ ಸುದ್ದಿ ಮಾತಾಡ್ತಾರ.
ನೀರಿನ ಕೊಡ ತಗೊಂಡು ನಳಕ್ ಹೋದ್ರಂತೂ ಜಗತ್ತನಾಗ ಯಾರು ಮಾತಾಡ್ತಾರ. ಇದನ್ನ ಬಿಟ್ರೆ ನಮ್ಮ ಅವುಗಳು ತಪ್ಪು ತಿಳ್ಕೊಬೇಡ್ರಿ. ನೀವೆಲ್ಲ ನಮ್ಮ ಅವುಗಳು ತಾಯಿ ಅಂದ್ರೆ ನಿಮ್ಗೊಂದು ಕೈ ಮುಗಿದು ಒಂದು ಮಾತು ಹೇಳ್ತೀನಿ, ಸುಮ್ಮನೆ ಮಂದಿದ ಮಾತಾಡಬೇಡ್ರಿ ಅವ್ವ, ಸುಮ್ಮನೆ ಮಂದಿದ ಮಾತಾಡಬೇಡ್ರಿ ಅವ್ವ. ಕೈಯಾಗ ಎರಡು ತಂಬಿಗೆ ತಗೊಂಡು ಇಬ್ಬರು ಹೆಣ್ಮಕ್ಳು ಕೂಡಿ ಹಾದಿ ಹಿಡಿದ್ರಂದ್ರೆ ಹೊಳ್ಳಿ ಬರೋದ್ರ ಜಗತ್ತಿಗೆ ಬೆಂಕಿ ಹಚ್ಚಲು ಬರ್ತಾರ, ಜಗತ್ತಿಗೆ ಹಚ್ಚಿದ ಬೆಂಕಿ ಹಾಕಿನ ಮನೆಗೆ ಬರ್ತಾರ. ಇಟ್ಟು ತಾಕತ್ತದ ಮೌನ ಅಂತಾಕ ಅಂತ ಒಂದು ಚರಿತ್ರೆ ನೀವು ಕೇಳಾಕತ್ತೀರಿ. ನೀವು ಎಷ್ಟು ಇರಬೇಕು ಯಾವ ಹಾಗೆ ಮಾಡಬೇಡ್ರಿ, ಆಚುದು ಮಾಡಿ ಹಚ್ಚುದು ಮಾಡಬೇಡ್ರಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ ನನ್ನ ಉದ್ದೇಶ ಏನು ಆದ್ರೆ ಸುಮ್ಮನೆ ಮಂದಿ ಮನೆಗೆ ಹೋಗಿ ಕಟ್ಟಿ ಮೇಲೆ ಕೂತು ಮಾತಾಡೋಕ್ಕಿಂತ ಸುಮ್ಮನೆ ಏಕಾಂತ ಕೂತು ನಾನಿಲ್ಲ ಓಂ ನಮಃ ಶಿವಾಯ ಅಂದ್ರಲ್ಲ. ತಂಬಿಗೆ ತಗೊಂಡು ಹೋಗಿ ಬೈಲ್ ಕಡೆಗೆ ಹೋಗಿ ಬರೋದ್ರೊಳಗೆ 1000 ಜಪ ಆತಾವ. ಎಟ್ರಿ ಬೈಲ್ ಕಡೆಗೆ ಹೋಗಿ ಬರೋದ್ರಾಗ 1000 ಜಪ ಆಗ್ತಾವ. ಇವತ್ತು ಬೈಲ್ ಕಡೆ ಹೋಗೋ ಕಂಪ್ನಿ ಎಲ್ಲ ಹೇಗೆ ಅಂತ ಕೇಳಿದ್ರೆ ಬೈಲ್ ಕಡೆ ಕೂತು ಮಕ್ಕಳು ಮೊಬೈಲ್ ನೋಡ್ತಾರೆ. ಏನ್ ನೋಡ್ತಾರೋ ತಪ್ಪು ತಿಳ್ಕೊಬೇಡಿ. ನಿಮ್ಮ ಮೊಬೈಲ್ ನೋಡಿ, ನಿಮ್ಗೆ ಯಾರು ಹಣೆ ಹಾಕ್ತಿಲ್ಲ, ಬ್ಯಾಡ ಅಂದ್ರೆ ನೀವು ಯಾರು ಬಿಡಂಗಿಲ್ಲ. ನನಗೆ ಗೊತ್ತು ಯಾವಾಗ ಏನು ಮಾಡ್ಬೇಕು ಅದನ್ನ ಮಾಡ್ಬೇಕು. ಊಟ ಮಾಡಕ್ರು ಮೊಬೈಲ್ ನೋಡತ್ರೆ, ಬೈಲ್ ಕಡೆ ಕೂತಾಕ್ರು ಮೊಬೈಲ್ ನೋಡಕತ್ರೆ, ಮನ್ಕೊಂಡಾಕ್ರು ಮೊಬೈಲ್, ಹಾಸಿಗೆ ಬಿದ್ದು ಮೊಬೈಲ್ ಹೇಳೋದು. ಬಾರ ಒಂದು ತರ ಹಿಂಗೆ ನೋಡಿ ಗಾಡಿ ಕೂರ್ಸಂಗೆ ಹೇಳವೈತಿ. ಮುಂದೆ ಬಾರ ಒಂದಕ್ಕೆ ಮನ್ಕೊಂಡ್ರು ಮುಂಜಾನೆ ಯಾವಾಗ ಹೇಳಿದ್ರಿ 9-10 ಕೇಳೋದು, 9-10 ಕೇಳೋದು. ಇದು ಮೂಢತನ ದರಿದ್ರ. ಅರೆ ರಾತ್ರಿ 8-9 ಗಂಟೆ ಆಗೋದ್ರಾಗ ಊಟ ಮಾಡಿ ಚಂದಾಗೆ ವಾಕಿಂಗ್ ಮಾಡಿ ಏನ್ ಮಾಡ್ತೀರಿ, ಹೊಟ್ಟೆ ತುಂಬ ಊಟ ಮಾಡಿ ವಾಕಿಂಗ್ ಮಾಡಿ ಸ್ವಸ್ಥ 9-9:30 10 ಮಲ್ಕೋಬೇಕು. 10ರಿಂದ ಮುಂಜಾನೆ 4 ತನಕ 6 ತಾಸು ನಿದ್ದೆ ಆಗ್ಬೇಕು. 4 ತನಕ ಬ್ಯಾಡ್ರಿ, 5 ತನಕ 7 ತಾಸು ನಿದ್ದೆ ಆಗ್ಬೇಕು. 5ಕ್ಕೆ ಎದ್ರಿ ಬ್ರಹ್ಮಿ ಮುಹೂರ್ತ ಒಳಗಂದ್ರ ಎದ್ದು ಒಂದಿಷ್ಟು ನಿಸರ್ಗದ ಒಂದಿಷ್ಟು ರಮಣೀಯವಾಗಿರ್ತಕ್ಕಂಥ ವಾತಾವರಣದೊಳಗೆ ಒಂದಿಷ್ಟು ಅಡ್ಡಾಡಿ ತಿರುಗಾಡಿ ಬಯಲುಸಿ ಹೋಗಿ ಬಂದು ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಬರೇ 5 ನಿಮಿಷ ಕೂತು ನಾಮಸ್ಮರಣೆ ಮಾಡ್ರಪ್ಪ. ನಿಮ್ಗೆಲ್ಲರಿಗೂ ಕೈ ಮುಗಿದು ಕಳ್ಕೊತೀನಿ ಒಂದೇ ಮತ್ತೆ ಇಟ್ಟು ಕೇಳಿನೂ ನೀವು ಮತ್ತೆ ನಾಳೆ ಮುಂದೆ ನೀವು ಮಾಡಕತ್ರಿ ಅಂದ್ರೆ ಆ ಧರ್ಮ ಎಲ್ಲಿ ಉಳಿತಿದ್ದವು. ಯಾಕೆ ಹೇಳ್ತಾರೆ ಕಳ್ಕಳ್ಳಿ ಹೇಳಕತ್ತೀನಿ, ನೀವೆಲ್ಲ ನಮ್ಮ ತಾಯಿ ತಂದಿ ಅಂತ ಹೇಳಿ ಕಳ್ಕಳ್ಳಿ ಹೇಳಕತ್ತೀನಿ ಮಾತಾ ಬಿಡ್ರಿ. ಮೊಬೈಲ್ ಯಾವಾಗ ನೋಡ್ಬೇಕು ಅದಕ್ಕೊಂದು ಟೈಮ್ ಹಾಕೋರಿ. 24 ತಾಸ್ನಾಗ 18 ತಾಸು ನೀವು ಮೊಬೈಲ್ ನೋಡಿದ್ರಿ ಅಂದ್ರೆ ಮತ್ತೆ ಸಾಧನ ಮಾಡೋರು ಯಾವಾಗ, ಧರ್ಮ ಸಂಗ್ರಹ ಆಗುದು ಯಾವಾಗ, ಪುರಾಣ ಪ್ರವಚನ ಕೇಳೋರು ಯಾವಾಗ. ಮೊಬೈಲ್ದಾಗ ಕೇಳೋದು ಬೇರೆ ರೀ. ಭಾಳ ಮಂದಿ ಉತ್ತರ ಕೊಡ್ತಾರೆ ಇದಕ್ಕೆ. ಅಲ್ಲೇ ಮನೆ ಕೂತು ಮೊಬೈಲ್ ಹಚ್ತಾರೆ, ಮೊಬೈಲ್ದಾಗ ಬರಂಗಿಲ್ಲ ಪುರಾಣ ಪ್ರವಚನ ಕೀರ್ತನ ಭಜನೆಲ್ಲ ಅಲ್ಲೇ ಕೂತು ಕೇಳೋದು ನಡೆಯಂಗಿಲ್ಲ, ಅದು ಆಗಂಗಿಲ್ಲ. ಎಲ್ಲಿ ಸ್ಥಾನ ಅಂತಾರಲ್ಲ ಆ ಸ್ಥಾನಕ್ಕೆ ಹೋಗಿ ಮಹಾತ್ಮ ಸನ್ನಿಧಾನದಾಗ ಹೋಗಿ ಕೂತು ಕೇಳ್ಬೇಕಾಗ್ತದ. ಮೈತ್ರ ಕೇಳಾಕತ್ತಳ್ರಿ ಯಜ್ಞವಾಲಿಕರು ಉಪದೇಶ ಮಾಡಾಕತ್ತರು. ಯಜ್ಞವಾಲಿಕರು ಉಪದೇಶ ಮಾಡುವಾಗ ಒಂದು ಮಾತು ಹೇಳ್ತಾರ, ಮಾತಾ ಏನಂತ ಕೇಳಿದ್ರೆ, ಮತಿ ಉಂಟೆ ಜಡರಿಗೆ ಅದ್ವೈತವನ್ನು ಅರಿಯಲಿಕ್ಕೆ ಸತಿ ನೀನೆ ಸುಕೃತಳು ಬೇಡವೇನು ಕೇಳು ಅಂತ. ಇದು ಒಂದು ಮಾತು ಹೇಳ್ಯಾರ. ಲಕ್ಷ ಕೊಡ್ರಿ, ನೀವೆಲ್ಲ ಶಾಸ್ತ್ರದವ್ರದ್ದು ನಿಮ್ಗೆ ಹೇಳ್ಬೇಕಾಗಿಲ್ಲ, ನಿಮ್ಗೆ ಹೇಳೋಷ್ಟು ಶಾಣೆನೂ ಅಲ್ಲ. ಯಾಕಂದ್ರ ನೀವೆಲ್ಲ ಈ ಕೊಟ್ಟಲಿಗೆ ಊರು ಅಂದ್ರೆ ಶಾಸ್ತ್ರ ಅಂದ್ರೆ ಕೊಟ್ಟಲಿಗೆ ಊರ. ನಿಮ್ಗೆ ಹೇಳೋಷ್ಟು ಶಾಣೆನ ಅಲ್ಲ, ಸುಮ್ಮನೆ ನೆನಪು ಮಾಡಿ ಕೊಡ್ಲಕತ್ತೀನಿ ಅಷ್ಟೇ. ಮತಿ ಉಂಟೆ ಜನರಿಗೆ ಅದ್ವೈತವನ್ನು ಅರಿಯಲಿಕ್ಕೆ ಸತಿ ನೀನೆ ಸುಕೃತಳು ಬೇಡವೇನು ಕೇಳು ಅಂತ ಮೊದಲೇ ಮಾತು ಹೇಳ್ಯಾರ. ಕೊನೆಗೆ ಹೋಗಿ ಒಂದು ಮಾತು ಹೇಳ್ತಾರೆ, ಇಷ್ಟೆಲ್ಲ 12 ವರ್ಷ ಕೂತ ಶಾಸ್ತ್ರ ಕೇಳಿದ್ನಪ್ಪ, ಇದು ಯಾವಾಗ ಅಭ್ಯಾಸ ಮಾಡಲಿ, ಯಾವಾಗ ನೆನಪಿಟ್ಕೊಳ್ಳಿ, ಯಾವಾಗ ಕಾರ್ಯರೂಪಕ್ಕೆ ತರಲಿ, ಇದು ಎಲ್ಲ ನನ್ನ ಕೈಯಲ್ಲಿ ಆಗಂಗಿಲ್ಲ. ಒಂದೇ ಮಾತೊಳಗೆ ನೀವು ಹೇಳಬೇಕು, ಒಂದೇ ಮಾತನಾಗ ನನಗೆ ಮುಕ್ತಿ ಆಗಿರ್ಬೇಕು ಅಂಥದ್ದೊಂದು ಮಾತು ಹೇಳು ಗುರುನಾಥ ಅಂತ. ಸತಿ ಇದ್ದಕ್ಕೆ ಪತಿ ಪಾದಿಗೆ ಬಿದ್ದಳು, ಯಜ್ಞವಾಲಿಕರ ಪಾದಿಗೆ ಗುರುವಿನ ಪಾದಿಗೆ ಬಿದ್ದಾಗ ಗುರುಗಳು ಯಜ್ಞವಾಲಿಕರು ಹೇಳ್ತಾರೆ, ಭಕ್ತಿ ಮಾಡಿದೊಡೆ ಕೇಳಂಗನಿ ಮುಕ್ತಿ ಅಂತ. ಏನ್ರಿ ಭಕ್ತಿ ಮಾಡಿದೊಡೆ ಕೇಳಂಗನಿ ಮುಕ್ತಿ ಅಂತ ಫೈನಲ್ ಹೇಳಿಬಿಟ್ರು ಅವರು. ಇವರು ಯಜ್ಞವಾಲಿಕ ಮತ್ತು ಮೈತ್ರಾದೇವಿ ಇಬ್ಬರು ಸಂವಾದ ಏನದಲ್ಲ ಅದೊಂದು ಉಪನಿಷತ್ತೇ ಆಯ್ತು. ಅದು ನಮಗೆ ತಿಳಿಯಂಗಿಲ್ಲ ಅಂತ ಹೇಳಿ ನಿಜಗೊಂಡ್ರ ಮೇಲೆ ಉಪಕಾರ ಮಾಡಿ ಅದನ್ನ ಕನ್ನಡದೊಳಗೆ ತಂದು ಕನ್ನಡ ನಾಡಿನ ಮುಮುಕ್ಷಗಳಿಗೆ ಪರಮಾನುಭವ ಬೋಧೆ ಅಂತ ಬರೆದು ಕೊಟ್ರು. ನಮ್ಗೆ ಓದಲಾಗಲಿಕ್ಕೆ ಬಿಡಲಕ್ಕ, ನಾವು ಅದನ್ನ ಕೇಳೋದಾಕೆ ಬಿಡಲಕ್ಕ. ಆ ಗ್ರಂಥ ತನ್ನ ಮನ್ಯಾಗಿಟ್ಟು ಪೂಜೆ ಮಾಡಿದ್ರು ಕೂಡ ಮೈತ್ರಾನಂತ ಮಕ್ಕಳ ಮನ್ಯಾಗ ಹುಡ್ತಾವ. ನಾವು ಬರೇ ಟಿವಿ ಹಚ್ಚುದು, ಟಿವಿ ಕುಣಿದಾಡೋರ್ ಹೆಸರು ತಂದು ಮಕ್ಕಳಿಗೆ ಇಡುದು. ಏನು ದರ್ಶನ, ಸುದೀಪ, ಅವ ಇವ ಲಾಸ್ಟ್ ಅನ್ರಿ, ಅವ ಇವ ಆದ್ರ ಮುಂದೆ ಅನ್ನೋದು ಗೊತ್ತೈತಿಲ್ಲ. ಅವ ಇವ
ಹೇಳ್ರಿ ಅದು ಮಾತು ಬೇಡ, ಅದು ದೊಡ್ಡ ಕತೆ. ಯಾಕೆ ಹೇಳ್ತಾ ಇದ್ದೀನಿ, ಹೆಣ್ಮಕ್ಳು ನೀವು ಹೆಸರಿಟ್ರಿ ಮಕ್ಕಳಿಗೆ, ಯಾವ ತಾಯಿಗಳ ನಮ್ಮ ಮಗಳ ಹೆಣ್ಮಕ್ಳಿಗೆ ಹೆಸರು ಏನೇನು ಇಟ್ರಿ ಹೇಳಿ ನೋಡು. ಒಂದು 4 ಮಂದಿ ಅದು ನಿಂತು ಬರ ಎಲ್ಲಿ ಅದು ಗಂಗವ್ವ ಗೌರವ ನೀಲವ್ವ ನಿಂಬವ್ವ ಒಬ್ಬರು ಇಟ್ರಿ ಹೆಸರು. ಅವು ಹಿಂದಿನವ್ರು ಬೇಡ, ಯವ 60-70 ವರ್ಷ ಬೇಡ. ಈಗ 15-20 ವರ್ಷದ ಒಳಗಿನ ಮಕ್ಕಳು ಹೆಣ್ಮಕ್ಳು ಏನದವಲ್ಲ ಅವ್ರಿಗೆ ಯಾರು ನಿಂಬೆವ್ವ ನೀಲವ್ವ ಅಂತ ಹೆಸರು ಇಟ್ರಿ ಕೈ ಮಾಡಿ ನೋಡು. ಮ್ಯಾಲ ನಿಂಬೆವ್ವ ನೀಲವ್ವ ಅಂತ ಇಟ್ಟಿದೇವು ಯಪ್ಪ ಅಂತ ಕೈ ಮಾಡಿ ನೋಡು. ಲಕ್ಷ್ಮವ್ವ ಅಂತ ಇಟ್ಟ ಒಂದು ತಾಯಿ ಹೊಳಿದಪ್ಪ ನಮ್ಮವ್ಗ. ಯಾಕೆ ಹೇಳ್ತೈತಿ ಅಂದ್ರೆ ಅವೆಲ್ಲ ವಾದು. ಈಗ ಅದು ಕಲಪ ಮಲ್ಲಪ್ಪ ವಾದು. ಒಟ್ಟ ಕಲಪ ಮಲ್ಲಪ್ಪ ವಾದು ಬರೀ ಇವೇ ಅದ ಇವು. ಯಾವ ಆ ಹೆಸರಿಟ್ರೆ ಏನು ಸಂಸ್ಕಾರ ಇಲ್ಲ, ಆ ಹೆಸರಿಟ್ರೆ ಏನು ಧರ್ಮ ಇಲ್ಲ, ಅದ್ರಾಗ ಏನು ಇಲ್ಲ ಕಳನೆ, ಅದ್ರಾಗ ಏನು ಕಳನೆ ಇಲ್ಲ. ಅಂತ ಹೆಸರು ಮಕ್ಕಳಿಗೆ ಇಡ್ಲಕ್ಕತ್ರು. ಇದ್ರಲ್ಲಿ ಇನ್ನೊಂದು ಮಾತು ಹೇಳ್ತೀನಿ, ನಿಮ್ಗೆ ನೆನಪಾಗ್ಯದ ಎಲ್ಲರಿಗೆ. ನೀವೆಲ್ಲ ನಮ್ಮ ತಾಯಿ ಹೇಳ್ತೀನಿ, ಇನ್ನೊಂದು ಮಾತು ಹೇಳ್ತೀನಿ, ನಿಮ್ಗೆ ನೆನಪಾಗ್ಯದ. ಭಾಳ ಮಂದಿ ಮಗನಿಗೆ ಮಲ್ಲಯ್ಯ ಅಂತ ಹೆಸರು ಹಿಡುದು, ಮಲ್ಲಿಕಾರ್ಜುನ ಅಂತ ಹೆಸರು ಹಿಡುದ್ರೆ, ಮಲ್ಲಿಕಾರ್ಜುನ ಹೆಸರು ಹಿಡುದು ಚಂತರ ಮಲ್ಯ ಅನ್ನೋದು ಪಾಪ ಆಗ್ತದಿಲ್ರಿ, ಪಾಪ ಆಗ್ತದಿಲ್ಲ. ಬಸವಣ್ಣ ಹೆಸರು ಹಿಡುದು ಬಸವಣ್ಣ ಬಸವರಾಜ ಹೆಸರು ಹಿಡುದು ಬಸ ಅನ್ನೋದು ಪಾಪ ಆಗ್ತದಿಲ್ರಿ, ಪಾಪ ಆಗ್ತದ. ಬಸವಣ್ಣ ಹೆಸರಿಟ್ಟು ಬಸವರಾಜ ಹೆಸರಿಟ್ಟು ಚಂದಗೆ ಬಸವಣ್ಣ ಅಂತ ಮುಂಜಾನೆ ಸಂಜೆ ತನಕ ಒಂದು 10 ಸಲ ಮಗನಿಗೆ ಎದಕರೆ ಏ ಬಸವಣ್ಣ ನೀರು ಕೊಡೋ, ಏ ಬಸವಣ್ಣ ಬಾರೋ, ಏ ಬಸವಣ್ಣ ಹೋಗುವಂತ ಮುಂಜಾನೆ ಸಂಜೆ ತನಕ ಮಗನಿಗೆ ಒದರ್ತಿರ್ಲಿಲ್ಲ. 8 ಸಲ ಐತ್ರಿ, 10 ಸಲ ಬಸವಣ್ಣ ಅಂದ್ರೆ ಮುಂದೆ ಚಂದ್ರ ಆಗ್ತದ. ಅದು ಬಿಟ್ಟು ಬಸ ಅಂದ್ರೆ ಆಗ್ತದ. ಮತ್ತೆ ನೀವಂತೂ ಯಾರು ಹಗರಲ್ಲಿ ಹೆಸರು ಹಿಡಿದು ಮಾನ್ಯ ಒಬ್ರು ಒಂದು ಪೇಷಂಟ್ ಬಂದಿರ್ತ, ಮಗಳ ಮದುವೆಗೆ ಬಂದದ, ಒಟ್ಟ ವರನೇ ಬರ್ಲಾಗ್ಯಾವ, ಮಟ್ಟಕ್ಕೆ ಬತ್ತ. ಗುರುಗಳು ಹ್ಯಾಂಗ ಮಾಡ್ಬೇಕು, ಗುರುಗಳು ಹ್ಯಾಂಗ ಮಾಡ್ಬೇಕು. ಇರ್ಲಿ ಬಂದದ ಠೀಕ್ ಅದ, ಹೆಸರು ಹ್ಯಾಂಗದವ ಹೇಳು. ಮತ್ತೊಂದು ಜನ ಪಂಚಾಯತ್ ನೋಡು, ಅದು ತಾರಾ ಬಲ ಆ ಬಲ ಈ ಬಲ ಇರ್ತಾವ, ಕಂಕಣ ಬಲ ಗುರು ಬಲ ದೈವ ಬಲ ಹುಡುಗಾಡ್ ಸಂತ ಬೇರೆ ಇರ್ತಾವ. ಒಂದ್ ಜನ ನೋಡು ಅಂದೇನ ಅಂದ್ ಕೂಡಲಿ ಹೆಸರು ಯಾನಿಟ್ಟಾಳ ಮಗ ಹೋದನು ಚಿನ್ನತ್ರಿ ಮಗನಾಗ ಒಂದ್ಸೋರ್ಲಕ್ಕದ ಚಿನ್ನತ್ತ ಸಣ್ಣ ಚಿನ್ನತ್ರಪ್ಪ. ದೊಡ್ಡವ್ರ ಯಾರು ಚಿನ್ನಿನೇ, ಗಂಡನ ಮನೆ ಹೋಗೋಣ ಚಿನ್ನಿನೇ, ಅಕ್ಕಿ ಮಕ್ಕಳು ಹೇಳ್ಕೊಳೋದು ಚಿನ್ನಿನೇ, ಆಯಗಳ ಚಿನ್ನಿನೇ, ಚಿನ್ನಿ ಆಯಿನೇ ಅಲ್ವಾ. ನಿಮ್ಮ ಬಾಯವನ್ನು ಎಂತ ಹೆಸರು ಇಡಬೇಕು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಅವುಗಳ ಅನ್ನೋದು ಹೆಂಗ, ನೀವು ದೇವರತ್ತು ದೇವಿಗಳು ಅವುಗಳು ಅನ್ನೋದು ಹೆಂಗ ನಿಮಗೆ ದೇವ ಆದ್ರೆ ಎತ್ತ ವಿಚಾರ ಮಾಡಿ ಹೆಸರು ಇಡ್ರಿ, ವಿಚಾರ ಮಾಡಿ ಹೆಸರಿನೊಳಗೆ ಭಾಳ ತಾಕತ್ತದ. ಏನ್ ಹೇಳ್ತಾರ ದೇವ್ರ ಹೆಸರಿಟ್ಟು ಮನಸ್ಸು ಬಂದಂಗೆ ಬೈಬೇಡ್ರಿ. ಆ ದೇವ್ರ ಹೆಸರಿಟ್ರಲ್ಲ ಶಿವರಾಜ ಹೆಸರಿಟ್ರಿ, ಶಿವ ಹೌದಿಲ್ಲ. ಶಿವ ಅಂದ್ರೆ ಅವನಿಗೆ ಮುಂಜಾನೆ ಸಂಜೆ ಸಲ 10-20 ಸಲ ದಿನ ಶಿವ ಅಂದಂಗ ಆಯ್ತು. ಒಂದ್ ಕಡೆ ನಾಮಸ್ಮರಣೆ ಆಯ್ತು, ಒಂದ್ ಕಡೆ ಮಗನಿಗೆ ಕರೆದಂಗ ಆಯ್ತು. ಇದರಿಂದ ಧರ್ಮ ಸಂಗ್ರಹ ಆಗ್ತದ. ನಾವು ಹೇಳ್ಬೇಕಾದದ್ದು ಇಷ್ಟೇ ಅದ. ಆ ಯಜ್ಞವಾಲಿಕರು ಮತ್ತು ಮೈತ್ರಾದೇವಿಯ ಸಂವಾದವನ್ನ ಬರೆದ್ರಿ. ಅದಕ್ಕೆ ಏನ್ ಹೆಸರಿಟ್ರು ಅಂತ ಕೇಳಿದ್ರೆ ಪರಮಾನುಭವ ಇಟ್ಟರು. ಅದನ್ನ ತಂದು ಮನೆಯಾಗಿಟ್ಟು ಪೂಜಾ ಮಾಡ್ರಿ. ಭಗವದ್ಗೀತಾ ತಂದು ಮನೆಯಾಗಿಟ್ಟು ಪೂಜಾ ಮಾಡ್ರಿ. ನಿಜಗುಣ ಷಟ್ ಶಾಸ್ತ್ರಗಳು ಇರೋದವಲ್ಲ, ಚೊಕ್ಕ ಬಂಗಾರಿ ನಿಮ್ಗೆ ಗೊತ್ತದ. ಅವು 6 ಶಾಸ್ತ್ರಗಳನ್ನ ತಂದಿಟ್ಟು ಪೂಜಾ ಮಾಡ್ರಿ. ಇರ್ಲಿ, ನಾವು ಇವತ್ತ ಈ ದೇವಿ ಪುರಾಣಕ್ಕೆ ಸಂಬಂಧಪಟ್ಟಂತ ಹಲವಾರು ಘಟನೆಗಳನ್ನು ನೋಡಿದೆವು. ಮೈತ್ರಾದೇವಿ ಯಜ್ಞವಾಲಿಕರ ಘಟನೆ ಬಂತು, ಆಮೇಲೆ ಒಂದು ಕಡೆ ನಾರದ ಮತ್ತು ಕೃಷ್ಣನ ಸಂವಾದ ಬಂತು. ಇವು ಯಾವ ಬಂದವಲ್ಲ ಇವೆಲ್ಲ ಇದಕ್ಕೆ ಆಧಾರವಾಗಿನೇ ನಾವು ಹೊಂದಾಣಿಕೆ ಆಗುವಂತ ಧರ್ಮಕ್ಕೆ ಹೊಂದಾಣಿಕೆ ಆಗುವಂತ ಘಟನೆಗಳನ್ನು ನಾವು ಚಿಂತನೆ ಮಾಡಿದ್ದೇವೆ. ರಣರಂಗದೊಳಗ ರಕ್ತ ಬೀಜ ಸೂರ್ಯ ಏನಾಗಿದಾನ್ರಿ, ಏನಾಗ್ಯಾನ್ರಿ ಒಂದು ಗಾಯ ಆದ್ರ 1000 ಹನಿ ರಕ್ತ ಭೂಮಿ ಮೇಲೆ ಬೀಳಕತ್ತದ. ಅಂತವ್ರು 1000 ಮಂದಿ ರಕ್ತ ಬೀಜ ತಯಾರಾಗಿರ್ತಾರ. ದೇವಿ ಒಂದು ಕ್ಷಣ ವಿಚಾರ ಮಾಡಿದ್ರು, ಮೂಲ ರಕ್ತ ಬೀಜ ಸೂರ್ಯನಲ್ಲಿ ಹೊಡೆಯೋದೇ ಕಷ್ಟ ಅದ, ಹೈರಾಣದ, ದುರ್ಲಭದ. ಮತ್ತೆ 1000 ಮಂದಿ ರಕ್ತ ಬೀಜ ತಯಾರಾಗಿ ರಣರಂಗದಾಗ ನಿಂತರ ಇವ್ರು ಸಂವಾದ ಮಾಡೋದು ಹೆಂಗ ಅಂತ ವಿಚಾರ ಮಾಡೋದು ದೇವಿ. ಯಾಕ ಜಗತ್ತೆಲ್ಲ ರಕ್ಷಣೆ ಮಾಡ್ಯಾಳ, ಜಗತ್ತೆಲ್ಲ ಹುಟ್ಟಾಳ, ಜಗತ್ತೆಲ್ಲ ರಕ್ಷಣೆ ಮಾಡಿ ಜಗತ್ತೆಲ್ಲ ಲಯ ಮಾಡಕ್ಕೆ ಅವಳಲ್ಲೇ ಹುಟ್ಟಿ ಅವಳಲ್ಲೇ ಲಯ ಆಗ್ತದ. ಅಂತ ಶಿಶಕ್ತಿ ಆದಿಶಕ್ತಿ ಸಂಕಲ್ಪ ಮಾಡೋದು ಒಂದು ಕ್ಷಣ ಯೋಚನೆ ಮಾಡೋದು. ಒಂದು ಕ್ಷಣ ಯೋಚನೆ ಮಾಡಿದಾಗ ಒಂದು ವಿಚಾರ ಹೊಳಿತು. ಏನು ಅಂತ ಕೇಳಿದ್ರೆ ರಕ್ತ ಬೀಜಾಸುರ ಏನ್ ಮಾಡ್ಕೊಳಂದ್ರಿ,
ಏನ್ ಬೇಡ್ಕೊಳೋಣ? ರಣರಂಗದೊಳಗೆ ನನ್ನ ಮೈಯಾಗಿ ಒಂದು ಹನಿ ರಕ್ತ ಭೂಮಿ ಮೇಲೆ ಬಿದ್ರೆ ನನ್ನಂತ ಹುಟ್ಟಲಿ ಅಂತ ಬೇಡ್ಕೊಳೋಣ. ಅವಾಗ ದೇವಿ ವಿಚಾರ ಮಾಡ್ತಾಳ, ಈ ಮಗನ ರಕ್ತನೇ ಭೂಮಿ ಮೇಲೆ ಬೀಳಾರ್ದಂಗ ಮಾಡ್ಬೇಕು ಅಂತ ವಿಚಾರ ಮಾಡೋದು. ಪಾದ ಪಾತಾಳಕ್ಕ ಕಳಸ ಕೈಲಾಸಕ್ಕ ಅಖಂಡ ತಯಾರಾಗಿ ದೇವಿ ಹಿಂಗೆ ನೆತ್ಕೊಂಡ್ರಿ ರಣರಂಗದೊಳಗ. ಘಟನೆ ಏನಾಯ್ತು ಅಂತ ಕೇಳಿದ್ರ, ಇಡೀ ಭೂಮಿ ಮ್ಯಾಲ ಇದು ಎಷ್ಟು ಭೂಮಿ ಅದ ಇಟ್ಟು, ಈ ಭೂಮಿ ಎಟ್ಟೈತಿ ನೋಡ್ರಿ, ಇಟ್ಟು ಅಕ್ಕಂಡ್ ಹಿಂಗ ಬಾಯಿ ತೆರೆದ ದೇವಿ ಏನ್ ಮಾಡ್ತಾಳ ಅಂತ ಕೇಳಿದ್ರ, ತನ್ನ ಬಾಯಿ ಒಳಗಿನ ನ್ಯಾಲಿಗಿನೇ ಈ ಭೂಮಿ ಮೇಲೆ ಹಾಕದೊಳಗ್ರಿ. ನ್ಯಾಲಿಗಿನೇ ಪೂರ್ತಿ ಭೂಮಿ ಮೇಲೆ ಹಾಕೋದ್ರ ಆ ದೇವಿ ಆಕಾರ ನೋಡ್ದಿರ್ಬೇಕು. ಸುತ್ತ ವಿಚಾರ ಮಾಡಿ ಈ ದೇವಿಯ ಅವತಾರ ನೋಡಿ ಸಾಕ್ಷಾತ್ ದೇವತೆಗಳೇ ಹೆದರ್ಯಾರ. ದೈತ್ಯರಂತೂ ಬಾತುಕೊಳ್ಳಿದೀವಿ. ದೈತ್ಯರಲ್ಲಿ ಕ್ರೂರ ಶಕ್ತಿ ದುಷ್ಟ ಶಕ್ತಿ ಅದಾವಲ್ಲಿ. ಅದಕ್ಕಾಗಿ ಅವರು ದೈವ ಶಕ್ತಿ ಜೊತೆ ರಣರಂಗದೊಳಗ ಯುದ್ಧ ಮಾಡಕತ್ತಾರ. ಆದ್ರೆ ದೇವತೆಗಳು ಏನ್ ಮಾಡಿದಾರ ಅಂತ ಕೇಳಿದ್ರೆ, ಈ ದೇವಿ ರೂಪ ನೋಡಿ ಹೆದರಿಕೊಂಡು ಆಕಾಶವಾಗಿ ನಿಂತ್ಕೊಂಡು ಏಕೋಭಾವದಿಂದ ಒಂದು ತರ ಭಯ ಇಟ್ಟುಕೊಂಡು ಏನ್ ಮಾಡಕತ್ತಾರಪ್ಪ ಅಂತಂದ್ರೆ ದೇವಿ ಸ್ತುತಿ ಮಾಡಕತ್ತಾರ. ಘಟನೆ ಏನಾಗೈತಿ ಅಂತ ಕೇಳಿದ್ರೆ, ತಾಯಿ ಬಾಯಿ ತೆರೆದು ಬಾಯಾಗಿನ ನ್ಯಾಲಗಿ ಈ ಭೂಮಂಡಲದ ಮೇಲೆಲ್ಲ ನ್ಯಾಲಗಿ ಹಾಕಿ ಏನ್ ಮಾಡಕತ್ತಾಳ್ರಿ ಸಪ್ತಮಾತ್ರಿಕೆಯರ ರೂಪದೊಳಗ. ಅಂದ್ರ ತನ್ನಿಂದೆ 7 ಮಂದಿ ತಯಾರಾದ್ರು. ಅವರೆಲ್ಲರೂ ಸಪ್ತಮಾತ್ರಿಕೆಯರ ರಣರಂಗದೊಳಗ ಹೋಗಿ ಎಲ್ಲಾ ರಕ್ತ ಬೀಜ, 8 ಮಂದಿ ಹುಟ್ಟಿದ್ರು, ಲಕ್ಷಗಟ್ಟಲೆ ರಕ್ತ ಬೀಜಾಸುರು ಹುಟ್ಟಿದ್ರು. ಎಲ್ಲಾ ರಕ್ತ ಬೀಜಾಸುರನ್ನು ತಂದು ಏನ್ ಮಾಡಕತ್ರ ಅಂದ್ರ ಈ ದೇವಿ ನ್ಯಾಲಗಿ ಮೇಲೆ ಇಟ್ಟು ಅವ್ರು ರುಂಡ ದಂಡ ಕಡಿಲಕತ್ರ. ಒಂದ್ ಹನಿ ರಕ್ತ ಸಹಿತ ಭೂಮಿ ಮೇಲೆ ಬೀಳಲಾರ್ದಂಗ ಅವ್ರ ರುಂಡ ದಂಡ ಎಲ್ಲ ಕಡಿದು ರಕ್ತ ಸಹಿತ ಎಲ್ಲ ಏನ್ ಮಾಡಿದ್ರು ಅಂತ ಕೇಳಿದ್ರೆ, ದೇವಿ ರಣರಂಗದೊಳಗ ನುಂಗ್ಲಕತ್ತಳ. ಕೊನೆಗೆ ಮೂಲ ರಕ್ತ ಬೀಜಾಸುರು ಒಬ್ಬನೇ ಉಳ್ದ. ಅವನು ಹಿಡಿದು ಚಂಡ ಹಿಡಿದು ಹೆಂಗ ರುಂಡ ಕಡದು ಆ ನ್ಯಾಲಗಿ ಮೇಲೆ ಇಟ್ಟುಕೊಂಡು ದೇವಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಭೂಮಿ ಮೇಲೆ ಅವನು ರಕ್ತ ಒಂದ್ ಹನಿ ಸಹಿತ ಬೀಳಲಾರ್ದಂಗ ನುಂಗಿ ಬಿಟ್ಟಳಂತ. ರಕ್ತ ಬೀಜಾಸುರನ ವಧೆ ಆಯ್ತು ರಣರಂಗದೊಳಗೆ. ಜಯ ಮಂಗಲಂ ಜಯ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಜಯ ಮಂಗಲಂ ಜಯ ನಮಃ. ರಕ್ತ ಬೀಜಾಸುರ ಸಂಹಾರ ಇದಂದ್ರ ಅಂತ ಹೋಗ್ಯಾನಂದ್ರ ನಮ್ಮ ಗತಿ ಅನ್ನೋದು ಓಟಕತ್ತು ಹಿಂದುದ್ದೆಲ್ಲ ರೈತರು. ಓಡುವಂತ ಸೈನ್ಯವನ್ನೆಲ್ಲ ಕೈ ಮಾಡಿ ಕರೆದು ನಿಶುಂಭ ಹೇಳ್ತಾನ, 14 ಲೋಕೆಲ್ಲ ಆಕ್ರಮಣ ಮಾಡಿ ದೇವತೆಗಳೆಲ್ಲ ಹೊಡೆದು ಓಡಿಸಿ ಇಂದ್ರಾದಿ ದಿಕ್ಪಾಲಕರೆಲ್ಲ ತಮ್ಮ ಸ್ಥಾನ ಬಿಟ್ಟು ಓಡಿ ಹೋಗ್ಯಾರ. ತಮ್ಮ ಕುರ್ಚಿ ಬಿಟ್ಟು, ತಮ್ಮ ಅಧಿಕಾರ ಬಿಟ್ಟು, ತಮ್ಮ ಲೋಕ ಬಿಟ್ಟು ಹೋಗ್ಯಾರ. ನವಗ್ರಹಗಳೆಲ್ಲ ಬಿಟ್ಟು ಹೋಗ್ಯಾರ. ಮುಕ್ಕೋಣ ದೇವತೆಗಳೆಲ್ಲ ಹೋಗ್ಯಾರ. ಬ್ರಹ್ಮ ವಿಷ್ಣು ಮಹೇಶ್ವರ ಸಹಿತ ಒಂದು ಕ್ಷಣ ಥರ ನಡಗಲಕತ್ತಾರ. ಮತ್ತೆ ಈ ಹೆಣ್ಮಕ್ಳದ ಯಾಕೆ ಮಾಡ್ತಾವ ಹೋಗಿ ತೊಡೆದು ಹೋಗ್ತೇವಿ ಹೇಗಿನ ಏನು ಹೋದಾಗ ಹೊರಿತೇವೆ ಅಂದವ ನಿಶುಂಭ. ಮತ್ ರಾಜನೇ ಇಟ್ಟು ಧೈರ್ಯ ಕೊಟ್ಟು ಬಳಕ ಅವರು ಮತ್ತು ಪ್ರಜೆಗಳು ಅವರೇನು ಬೆನ್ನು ಹತ್ತಿ ಜೈ ಹೊಡ್ಲಿಕ್ಕಂತರು ನಿಶುಂಭ. ರಣರಂಗದೊಳಗೆ ಏನಾಯ್ತು ಅಂತ ಕೇಳಿದ್ರೆ, ನಿಶುಂಭ 8 ಅಸ್ತ್ರಗಳದಾವ ನೋಡ್ರಿ. ಅಗ್ನಿ ಅಸ್ತ್ರ ಇರ್ಬೋದು, ವಾಯು ಅಸ್ತ್ರ ಇರ್ಬೋದು, ಪರ್ಜನ್ಯ ಅಸ್ತ್ರ ಇರ್ಬೋದು, ಸುದರ್ಶನ ಅಸ್ತ್ರ ಇರ್ಬೋದು. ಎಲ್ಲಾ ಅಸ್ತ್ರಗಳನ್ನ ದೇವಿ ಮೇಲೆ ಪ್ರಯೋಗ ಮಾಡಕಲ್ಲ. ಇವೆಲ್ಲ ಹುಟ್ಟ್ಯಾವ್ರಿ ಎಲ್ಲ ಅಸ್ತ್ರಗಳು. ಇವೆಲ್ಲ ಏನು ಹುಟ್ಟ್ಯಾವ? ಇವೆಲ್ಲ ದೇವಿ ಒಳಗಿಂದ ಹುಟ್ಟ್ಯಾವ, ಶಕ್ತಿ ಒಳಗಿಂದ ಹುಟ್ಟ್ಯಾವ. ಆದ್ರ ಅವ್ರಿಗೆ ಗೊತ್ತಿಲ್ಲದ ಅಜ್ಞಾನ ಆವರಿಸಿಕೊಂಡದ ಹೆಂಗ್ರಿ ಅಂತ ಕೇಳ್ಬೋದು. ಇದು ದೃಷ್ಟಾಂತ ಮಹಾತ್ಮ ದೃಷ್ಟಾಂತ ಕೊಡ್ತಾರ. ನಿಮಗೆ ಕೇಳಿನ ಕನ್ನಡಿಗೆ ಏನನ್ನುತ್ತಾರೆ ಅಂದ್ರೆ ದರ್ಪಣ. ಹೌದಿಲ್ರಿ? ಮನ್ಯಾಗ ಕಾಂಡಿ ಇಟ್ಟಿರಿ ಎಲ್ಲಾರು ಅದಾವಿಲ್ರಿ? ಎಲ್ಲರ ಮನ್ಯಾಗ ಕಾಂಡಿ ಕನ್ನಡದ ಇಲ್ರಿ? ಭಾಳ ಮಂದಿ ಕಿಶೆ ಹಾಕೊಂಡು ತಿರ್ಗಾಡ್ತಾರ, ಭಾಳ ಮಂದಿ ಪರ್ಸ್ ಹಾಕೊಂಡು ತಿರ್ಗಾಡ್ತಾರ. ತಾವು ಇದ್ದಿತ್ಲಾಗಿ ಬಂದಾವಲ್ರಿ, ಬಗಲಿ ಹಾಕೋತಾರಲ್ಲ ಹೋಗಳು. ಯಾವ್ರಿ ಇಲ್ರಿ ಬಗಲಿ ಹಾಕೊಳಕ್ ಯಾವತ್ರಿ? ಅದು ವೆನಿಟಿ ಬ್ಯಾಗ ಹಿಂಗೆ ಏನೋ ಐತದ ಇಂಗ್ಲೀಷ್ದಾಗ ಹೆಸರ. ಇದು ನಮ್ಮ ಅವ್ವಗಳ ಬಾಯಾಗ ಸಿಕ್ಕು, ಅಂಟಿ ಬ್ಯಾಗ್
ಹಾಗೇನ್ರಿ ಅಂಟಿ ಅಂದ್ರೆ ಯಾರೇ ಅಂಟಿ ಅಂದ್ರೆ ಯಾರು ಮತ್ತೆ ಮುಂದೆ ಕೆಲಸ ತಗೊಳ್ತೀನಿ ಹೇಳತ್ತಲ್ಲ ಮಗನಿಗೆ ಬೇಕಾ ಬೇಡ ನಾನು ಒಂದು ಅದಕ್ಕೆ ಲೆಕ್ಕ ಮನೆ ಒಂದು ಊರಿಗೆ ಪ್ರೋಜನಕ್ಕೆ ಹೋಗಿದ್ದೆವು ಮುಂಜಾನೆ 11 ಅದು ರಾತ್ರಿ ಅಲ್ಲ ಕಮ್ಮಿ ಪನ್ನಷ್ಟಕ್ಕೆ ಮಂದಿ ಬರ ಅವು ಯಾನ್ರಿ ಹೌದು ಭಗವ ಸಾಧುಗತಿ ಭಗವ ಹಾಕೋತಿರ್ಲ ನೈಟ್ ಇಲ್ರಿ ನೈಟ್ ಇದ್ದಿಲ್ರಿ ನೈಟ್ ಅಂದ್ರೆ ಏನ್ರಿ ರಾತ್ರಿ ಹಾಕೊಳ್ಳೋದು ರಾತ್ರಿ ಹಾಕೊಳ್ಳೋ ಸಲುವಾಗಿ ಅವನೋ ಪುಣ್ಯಾತ್ಮ ಕಂಡು ಹಿಡ್ದ ಅವ್ರು ಏನು ನೈಟ್ ಹಾಕೊಳ್ಳೋದತ್ರ ಇವ್ರಿಗೆ ಬಿಟ್ಟರು ಹಾಕೊಳ್ಳೋದು ಮೊದಲು ನಾವು ಹಾಕೋತಿದ್ದೆವು ವಾಂಗ್ಗಳು ನೀವು ಹಾಕೊಳ್ಳೋದ್ರ ನಾವು ಬಿಟ್ಟೇವು ಅದನ್ನ ಮತ್ತೆ ಬರಕ್ಕ ಹೋಗ್ತಿರ್ಬೇಕಲ್ಲ ಯಾವ ನಮ್ಮ ಮಗಳೇ ನಿಮ್ಮದೇ ಪುಣ್ಯ ಯಾವ ನಾವು ಅದನ್ನ ಬಿಡ್ಬೇಕಾದ್ರೆ ದೊಡ್ಡ ಕತೆ ಇರ್ಲಿ ಅದು ಇವ್ರು ಕಲರ್ ಹಾಕೊಳತ್ರ ಒಂದೆಲ್ಲ ಕೆಂಪು ಕಲರ್ದಾಗ ತಂದ್ರೆ ಇವ್ರು ಯಾರು ನಾವ್ ಯಾರು ಕೊನಲಿಲ್ಲ ಇಟ್ಟು ನಮ್ಮಗಳ ಮುಂದೆ ಹೋಗ್ಯಾರ ಯವ್ವ ನಮ್ಮಗಳೇ ಎಟ್ಟು ನೀವು ಪೌಡ್ ಪುರುಷರು ನೀವು ಇರ್ಲಿ ಅದ್ರ ಹೆಸರು ಯಾರು ನೈಟ್ ಹಾಕೊಳಕ್ ರಾತ್ರಿ ಹಾಕೊಳಕ್ ಮಾಡ್ಯಾರ ಮುಂಜಾನೆ 11ಕ್ಕೆ ಪುರಾಣ ಕೇಳಕ್ ಬಂದಾರ ಮಗಳು ನೈಟ್ ಹಾಕೊಂಡು ನಾನು ಕೈಯ ಸಿಕ್ಕರೆ ಉದುರಿಲ್ಲ ಕೆಲಸ ನಿಮ್ ಬಾಯಾಗ ಮಣ್ಣು ಅಂದ್ರ ಕಮಿಟರ್ ಹೋಗಿ ಅಂಗಡಿಗೆ ಚೀರಿ ತಗೊಂಬರ್ರಿ ಅವ್ರಿಗೆ ಚೀರಿ ಕೊಟ್ಟು ಒಳಗೆ ಹೋಗಿ ಒಂದು ಕರೆದು ಬಿಡ್ರಿ ಚೇಂಜ್ ಮಾಡಿ ಅಂದೆ ಆಯ್ತು ಪುರಾಣ ಚಾಲ ಮಾಡಿ ನನ್ನ ನಾವು ಸಂಗಟ ಎಲ್ಲ ಸಾಂಬಾರ್ದು ನಾವು ಬೇರೆ ಕಾಡ್ತಾನಂದ್ರು ಇಲ್ಲೆಲ್ಲ ಇರೋದೇ ಬೇರೆ ಅದು ನನ್ನ ಇದ್ದಕ್ಕಿದ್ದಂಗೆ ಹೇಳ್ತೀನಿ ಕೆಲವೊಬ್ಬರಿಗೆ ಆತಿರ್ತಾವ ಈ ಕಡೆ ಎಲ್ಲ ಆ ಕಡೆ ಹಂಗೆ ಮಾಡ್ಬೇಡ್ರಿ ನಮ್ಮ ಮಗಳೇ ಅದು ಯಾವಾಗ ಹಾಕೋಬೇಕು ಏನು ಹಾಕೋ ಅದು ಅಂಟಿ ಬ್ಯಾಗ್ ಇಲ್ಲ ಅಂಟಿಗಳು ಹಾಕೋದು ಬಿಡ್ರಿ ಮುದುಕಿ ಹಾಕೊಂಡೆ ಅನ್ನೋದು ಕೆಲಸ ಅದ್ರಾಗ ಭಾಳ ವಿಚಿತ್ರ ಒಟ್ಟು ಮಾಡೋದು ಮಾಡ್ರಿ ಮಕ್ಕಳೇ ನೋಡ್ಬಾರ್ದು ನೋಡ್ರಿ ಮಕ್ಕಳೇ ತಿನ್ನಬಾರ್ದು ತಿಂದಿರಿ ಮಕ್ಕಳೇ ಕುಡಿಬಾರ್ದು ಕುಡಿದ್ರಿ ಮಕ್ಕಳೇ ಹೇಳಬಾರ್ದು ಹೇಳಿರಿ ಮಕ್ಕಳೇ ಅಂದಿಲ್ಲ ಅನ್ನೋದೇವು ಅಂದಾರಿಲ್ರಿ ನಾ ಅಂದಿಲ್ರಿಯಪ್ಪ ಮುಟ್ಟಲ್ಲ ನಾವು ಮಾತ್ರ ಬಡಿಗೆ ತೊಗೊಂಡಿದ್ದೆವು ಆದಾಯ 5 ರೂಪಾಯಿ ಮತ್ತೆ ಹಾಗೆ ಹಾಕ್ತದೆ ಶೌಚಾಲ ಹೀಗೆಲ್ಲ ನಿಂದ್ರೆ ಬಡಿಗೆ ತೊಗೊಂಡಿದ್ದ ಬಂದಿದ್ರಿ ಹೀಗೆ ಬೇಡ ದಯವಿಟ್ಟು ಹೇಳ್ತೀನಿ ಮಾಡೋದು ಮಾಡ್ರಿ ಮಾಡೋದು ಮಾಡಬೇಡ ಯಾವುದೇ ಮಾಡ್ರಿ ಅದನ್ನ ತಿಳ್ಕೊಂಡು ಅದು ತತ್ವಕ್ಕೆ ಹೊಂದಾಣಿಕೆ ಆಗಬೇಕು ಧರ್ಮಕ್ಕೆ ಹೊಂದಾಣಿಕೆ ಆಗಬೇಕು ಹೆಣ್ಮಕ್ಳು ಯಾರು ಮಾಡ್ತಾರಲ್ಲ ಹೆಣ್ಣಿನ ಕುಲಕ್ಕೆ ಅಪಮಾನ ಆಗಬಾರ್ದು ಹೆಣ್ಣಿನ ಕುಲಕ್ಕೆ ರಕ್ಷಣೆ ಮಾಡೋಂಥದ್ದು ಮಾಡ್ರಿ ಹೆಣ್ಮಕ್ಳು ಗಂಡ್ಮಕ್ಳು ನೀವು ಗಂಡ್ಮಕ್ಳು ಗಂಡಿನ ಕುಲಕ್ಕೆ ರಕ್ಷಣೆ ಆಗೋಂಥದ್ದು ಮಾಡ್ರಿ ಚಂತರ ಬಾಟ್ಲಿ ಹಿಡ್ಕೊಂಡು ಹಾದಿನ ತಿರುಗಾಡಬೇಡ 12% ಮಂದಿ ಇದೇ ಮಾಡಕತ್ತೀರಿ ದಯವಿಟ್ಟು ಅದನ್ನ ಬೇಡ್ರಿ ನಾ ಹೇಳಿನಲ್ಲ ಇದು 10 ದಿನ ದೇವಿ ಪುರಾಣ ಕೇಳಿ ನೀವೆಲ್ಲರೂ ಇದ್ರೊಳಗೆ ಯಾರ್ಯಾರಿಗೆ ಏನೇನು ಚಟಗಳದಾವ ಯಾರ್ಯಾರಿಗೆ ಏನೇನು ಹೆಸರುಗಳದಾವ ಎಲ್ಲ ಚೊಕ್ಕ ಜೊಳಗೆ ಹಾಕ್ರಿ ತಗೊಂಡು ಹೋಗಿ ಆ ಕಡೆ ಸಂಘ ಹೊಡೆದ ಒಂದು ಹುಡುಗ ಹೌದಿಲ್ಲ ಇರಲಿ ರಣರಂಗದೊಳಗೆ ನಿಶುಂಬ ನಾನಾ ಪರಿಲಿಂದ ದೇವಿಗೆ ಹೊಡಿಲಕತ್ತಾನ ದೇವಿನ ಇವೆಲ್ಲ ನನ್ನೊಳಗೆ ಹುಟ್ಟ್ಯಾವ ಇವ್ರಿಗೆ ಗೊತ್ತಿಲ್ಲ ಅಟ್ಟೆ ಅಜ್ಞಾನ ಆ ಕರಡಿ ಬಗ್ಗೆ ಹೇಳಕತ್ತಿದ್ದ ನಿಮಗೆ ಕರಡಿ ಅದಾವಲ್ರಿ ಎಲ್ಲರ ಮನ್ಯಾಗ ಆ ಗಾಡಿ ಕರಡಿ ತಂದು ಸಿಗಿಸಿರಿ 1 ವರ್ಷ 6 ತಿಂಗಳು ಒಟ್ಟ ಕರಡಿಗೆ ಮ್ಯಾಲ ವರ್ಷೆ ಇಲ್ರಿ ಮ್ಯಾಲ ಅರ್ಬಿ ತೊಡ್ಕು ಸಾಸ್ಬೇಕದಕ್ಕೆ ದಿನ ಅಂದ್ರೆ ಮೋದ್ ಚಂದ ಕಾಣ್ತದ ಮೊದಲು 6 ತಿಂಗಳು ಗಾಡಿಗೆ ಹೆಣ್ಮಗಳು ತಂದು ಕರಡಿ ಇಟ್ಟಾಡ್ರಿ ಒಟ್ಟ ಕರಡಿ ಮ್ಯಾಲ ವರ್ಷಿಲ್ಲ ಅದ್ರ ಮ್ಯಾಲೆಲ್ಲ ಧೂಳು ಬಿದ್ದು ಕಣ್ಣು ಎಲ್ಲ ಮಂಜಾಗ್ಯದ ಕರಡಿ ಮುಂದೆ ಹೋಗಿ ನಿಂತ ಹೆಣ್ಮಗಳು ಮುಗಿ ನೋಡ್ಕೋಬೇಕಂತ ಕಾಣ್ತದ್ರಿ ಹೆಂಗ ಹೊಲಸಾಗಿರ್ತಕ್ಕಂಥ ಕನ್ನಡಿ ಒಳಗ ನೋಡ್ಕೊಂಡು ಕೂಡಲೇ ನಮ್ಮ ಮುಖ ಕಾಣೋದಿಲ್ಲ ನೋಡು ಹಂಗ ಹೊಲಸಾಗಿರ್ತಕ್ಕಂಥ ಮನಸ್ಸಿನೊಳಗ ಎಂದೂ ಆತ್ಮಜ್ಞಾನ ಬ್ರಹ್ಮಜ್ಞಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಮನಸ್ಸು ಸ್ವಚ್ಛ ಮಾಡ್ಕೊಬೇಕಲ್ರಿ ಮನಸ್ಸು ಸ್ವಚ್ಛ ಮಾಡ್ಕೊಬೇಕಲ್ಲ 5-10 ಮಿನಿಟ್ ಹೆತ್ತಕ ಮಾತ್ರ ನಡೀತದ್ರಿ ಅಂದ್ರೆ ಹೇಳ್ತೀನಿ ಒಂದು ಮಾತು ನಿಮಗೆಲ್ಲ ನೆನಪು ಉಳಿಯುವಾಗ ನೀವು ನೆನಪು ಬಿಡ್ಬೇಕ್ರಿ ಮತ್ತ ಈ ಹಂಗೆ ಹೇಳು ಮರ್ಯಾದ ನಾವು ಅಲ್ಲಾತಾರಿ ನಮ್ಮ ಒಳಗೆ ಇಲ್ಲಿ ನಾನು ನೆನಪು ಬಿಡಂಗೆ ಹೇಳ್ತೀನಿ ನಿಮಗ ಮಾತ್ರ ಕೂಡ ನಾ ಕನಸ್ನಾಗ ನೆನಪು ಮಾಡ್ತೀನಿ ಈಗ 2 ನಿಮಿಷ ಲಕ್ಷ ಕೊಡ್ರಿ ಒಂದು ಮಾತದ ಮನೆ ಒಳಗೆ ಮುಂಜಾನೆ ಎದ್ದು ಕೂಡಲೇ ನಿಮ್ಗಂದ್ರೆ ಅಪ್ಪಗಳಿಗೆ ಕೇಳ್ತೀನಿ ಮುಂಜಾನೆ ಎದ್ದು ಕೂಡಲೇ ಯಾರು ದರ್ಶನ ಮಾಡ್ತೀರಿ ಅವ್ವಗಳು ಹೇಳ್ಬೇಕಾಗ್ಯದ ಅಪ್ಪಗಳಿಗೆ ಕೇಳ್ತೀನಿ ಕೇಳಾಗಲ್ಲ ಅವರು ಅದಾವ ನಾಳೆ ನೋಡ್ರು ಅವರು ಇವತ್ತು ನಿಮ್ದು ಪಾಳಿ ಮುಂಜಾನೆ ಎದ್ದು ಮನೆಯಾಗ ಯಾರು ದರ್ಶನ ಮಾಡ್ತೀರಿ
ಇದ್ರು ದೇವಿ ಪುರಾಣದಾಗ ಬರ್ತಾರ ಬೇಡ್ರಿ, ಮುಂದೆ ಬರೀದಿ ಅದು ದೇವಿ ಪುರಾಣ ಹೊಸದು, ಅವಾಗ ಸೇರ್ಸೋದು ಇದು ವಿಷಯ ಅದ್ರಾಗ. ಯಾಕಂದ್ರೆ ಇದು ಅವಾಗಲೂ ಸಂಬಂಧಪಟ್ಟದ್ದು ಐತೆ ಅಂತ ಸೇರಿಸಬೇಕು. ಮುಂಜಾನೆ ಯಾರು ದರ್ಶನ ಮಾಡ್ತೀರಿ? ಸುಮ್ಮ ಅವ್ರು ಧೈರ್ಯ ಮಾಡಿ ಹೇಳ್ರಿ ನೋಡು. ಹಾಂ ಯಾರ್ದ್ರಿ? ನಾವು ಯಾರು ದರ್ಶನ ಮಾಡೋದು ಯಪ್ಪ, ನಮ್ಮ ಸಾಕಾಗಿರ್ತದೆ. ತೆಲುಗು ಒಂದು ಮೊಬೈಲ್ ಇರ್ತದೆ, ಹಿಂಗೆ ತಗೋತೇವೆ, ಟೈಮ್ ಕಿಚ್ಚಿ ಸಾಲ ಬಗ ಇತ್ತು, ಹಿಂಗೆ ಓಪನ್ ಮಾಡೋದು, ಡಾಟಾ ಚಾಲೂ ಮಾಡೋದು, ಯಾರ್ಯಾರು ಮೆಸೇಜ್ ಬಂದಾವು, ಯಾರ್ಯಾರು ಹೆಂಗೆ ಕಳ್ಸ್ಯಾರ, ಚಾಲೂನೇ ಐತಿ. ಮುಂಜಾನೆ ಎತ್ತಿ ಚಾಲೂ ಆಯ್ತು ಕದ್ದಿ. ಕತ್ತಿ ಕಾಲಾಗ್ಯದ ಇವು, ಇದು ದೊಡ್ಡ ಕತ್ತಿ. ಮಾನ್ ಹೇಳಿನಲ್ಲ, ಇಸ್ತ್ರಿ ಹಚ್ಕೊಂಡು ಹೋಗಿದ್ರು. ಇರ್ಲಿ, ಯಾರು ಮೊಬೈಲ್ ದರ್ಶನ ಮಾಡ್ತೀರಿ? ಒಳಗವರ ಸಿಸ್ಟಮ್ ಹೊಸದು ಬಂದದ, ಬೆಡ್ ಕಾಪಿ ಅಂತ ಇವತ್ತು ಕೂಡಲೇ ಬೆಡ್ ಮೇಲೆ ಮೋದಿ ತಗೊಳ್ಳೋದು, ಕಣ್ಣು ಅನ್ಪಿಟ್ಟು ತಗೊಳ್ಳೋದು, ತುಂಬ ತಗೊಳ್ಳೋದು, ಕಟ್ವಾಯಿ ಜೋಲ್ ಸೋರಿದ್ದು ಅದನ್ನು ತೊಳ್ಕೊಳ್ಳೋದಿಲ್ಲ. ಕಾಪಿ ಕುಡ್ದೇ ಹೇಳೋದತ್ತವು ಬೆಡ್ ಮ್ಯಾಗಿಂದು, ಬೆಡ್ ಕಾಪಿ ಇಟ್ಟು ಮುಂದೆ ಹೋಗೋದು ನಮ್ಮ ಜನ. ಬೇಡ ನಿಮ್ಮ ಕಾಪಿ, ನಿಮ್ಮ ಸಕ್ಕರೆ, ನಿಮ್ಮ ಚಾ, ನಿಮ್ಮ ಮಕ್ಕಳು ನಿಮ್ಮ ಸತ್ಕಾರ ಮಾಡಿಕೊಡ್ತಾರೆ. ಅವ್ವ ಕುಡಿದು ನಾವು ಬೇಡ ಅಂದಿಲ್ಲ, ನಿಮ್ಗೆ ಆಣಿನೂ ಹಾಕಂಗಿಲ್ಲ, ಹಾಕಿದ್ರು ನೀವು ಬಿಡಂಗಿಲ್ಲ. ಇದು ಶಾಶ್ವತ. ಇರ್ಲಿ, ಕುಡಿಲಿ ಬೇಡನಲ್ಲ. ನನ್ನ ಪ್ರಕಾರ ಮುಂಜಾನೆ ಅದು ಕುಳ್ಳಿ ಯಾರು ದರ್ಶನ ಮಾಡೋದು ಕೇಳಿದ್ರೆ ಮನ್ಯಾಗ ಹೆಣ್ಮಕ್ಳು ತಾಯಿಯಂದಿರು ಕಸಬರ್ಗಿ ದರ್ಶನ ಮಾಡ್ಬೇಕು. ಕಸಬರ್ಗಿರಿ ಅಂದ್ರೆ ನೀವೇನತ್ರಿ ಹುಡುಗದತ್ರಿ ಏನತ್ರಿ? ಭಾರಿ ಭಾರಿ ಕಸಬಾರಿಗೆ ಅಂತಾರೆ ನಮ್ಮ ಕಡೆಗೆ. ಕಸಬಾರಿಗೆ ಕಸಬಾರಿಗೆ ಅಂದ್ರೆ ಲಕ್ಷ್ಮೀ ರೀ. ದೀಪಾವಳಿ ಹಬ್ಬದ ದಿನ ಮನೆಗೆ ತಂದಾಕಿನ ಲಕ್ಷ್ಮೀ ಫೋಟೋ ಇಟ್ಟು ಎಲ್ಲ ಪೂಜೆ ಮಾಡಿ ಮತ್ತೆ ಕಸಬಾರಿಗೆ ಇಟ್ಟು ಪೂಜೆ ಮಾಡಬೇಕು. ಅವ್ರ ಮನ್ಯಾಗ ಲಕ್ಷ್ಮೀ ನಿಂತಿರ್ತಾಳ. ದೊಡ್ಡ ಕತೆ. ನಮ್ಗೆ ಸನಾತನ ಧರ್ಮದ ಬಗ್ಗೆ ನಮ್ಗೆ ಗೊತ್ತಿಲ್ಲಕ್ಕ ನಾವೆಲ್ಲ ಭಾಳ ಮುಂದುವರೆದವರಾಗಿದ್ದೇವೆ. ನಿನ್ನ ಹೇಳಿನ ಟಿಕಾದ ಬಗ್ಗೆ ಹೇಳಿ ನಿಮಗೆ, ನೀವು ಯಾರು ಹೊತ್ಕೊಂಡು ಬಿಡಾಕಿಲ್ಲ ಅದನ್ನ. ಕುಂಕುಮತ್ ಮಾಡಿ ಅಂತ ಹೇಳಿದೇವ್ರಿ. ಟಿಕಾ ಏನು ತಯಾರಾಗ್ತದೆ, ಹೆಂಗೆ ತಯಾರಾಗ್ತದೆ ಅದನ್ನು ಹೇಳಿದೆವು. ಆಗಲಿ ಬಿಡು, ಎಲ್ಲೇ ತಯಾರಾಗಿ ಇಲ್ಲಿ ಬರ್ತದ್ರ ನೋಡಿದೇವ ಬಿಟ್ಟಿದ್ದೇವೆ ಅಂತ ಹೋಗು. ಹಂಗ ಮುಂಜಾನೆ ಅದು ಕಸಬಾರಿ ಯಾಕೆ ಕೈಯಾಗಿ ಹಿಡಿದಂದ್ರೆ ಸಮಾಧಾನ. ನೀವು ಉಳ್ದವ್ರು ಸುಮ್ಕೊಂಡು ಸಣ್ಣ ಮಗು ಅದು. ಮುಂಜಾನೆ ಅದು ಕಸಬಾರಿಗೆ ಯಾಕೆ ಹಿಡಿದಂದ್ರೆ ಮನಿ ಸ್ವಚ್ಛ ಮಾಡೋ ಸಲುವಾಗಿ ಕಸಬಾರಿಗೆ ಹಿಡಿದ್ರಿ. ಎದ್ದು ಬರ 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 ಮನಿ ಎಲ್ಲ ಎಟ್ಟು ರೂಮ್ ಅದಾವ, ಎಲ್ಲ ಹೊಡೆದು ಕಸ ಹೊಡೆದು ಅಂಗಳ ಕಸ ಹೊಡಿತೀರಿ ಇಲ್ಲ? ಇದಕ್ಕೆ ಹೂ ಅನ್ರಿ ಬರ ಬರ ಹೊಡಿತೀರಿ. ಹೊಡೆದ ಬಳಕ ಅಂಗಕ್ಕೆ ನೀರು ಹೊಡೆದು, ರಂಗೋಲಿ ಹಾಕಿ, ನೀರು ಕಾಯಿಸಿ, ಜಳಕ ಮಾಡಿ, ದೇವ್ರ ಪೂಜೆ ಮಾಡಿ, ಲಿಂಗ ಪೂಜೆ ಮಾಡ್ಕೊತೀರಿಲ್ಲ? ಇಲ್ಲ ತಾ ನೆಟ್ವರ್ಕ್ ಜಗ್ಗೋದಿರಿ, ನೆಟ್ವರ್ಕ್ ಜಗ್ಗೋದು. ಕಬರಿ ಕ್ಷೇತ್ರದ ಹೊರಗಿದ್ದಾರೆ. ಯಾಕ್ರಿ ಲಿಂಗ ಅಂದ್ರೆ ಇಟ್ಟ್ಯಾಕ ಆಲಸ್ಯ, ರುದ್ರಾಕ್ಷಿ ಅಂದ್ರೆ ಇಟ್ಟ್ಯಾಕ ಆಲಸ್ಯ. ತುಳಸಿ ಮಾಳ ಇರಲಿ, ರುದ್ರಾಕ್ಷಿ ಮಾಳ ಇರಲಿ, ಏನಿರಲಿ, ನಿಮ್ಮ ಗುರುಗಳು ನಿಮ್ಗೆ ಏನು ಕೊಡ್ತಾರಲ್ಲ ಅದನ್ನು ಕೊಳ್ಳಾಗ ಹಾಕೊಂಡ್ರದ ಪ್ರತಿಯೊಬ್ಬರು ಸನಾತನ ಧರ್ಮದ ಪದ್ಧತಿ ಪ್ರಕಾರ ಪ್ರತಿಯೊಬ್ಬರು ಕೊಳ್ಳಾಗ ತುಳಸಿ ಮಾಳಾರೆ, ರುದ್ರಾಕ್ಷಿ ಮಾಳಾರೆ ಒಂದು ಬೇಕೇ. ಗುರುಪುತ್ರ ಆಗ್ಬೇಕು. ಮತ್ತೆ ಗುರುಗಳ ಕೊಟ್ಟರು ಲಿಂಗ ಕಂಪಲ್ಸರಿ ಬೇಕೇ. ಲಿಂಗ ಯಾಕೆ ಪೂಜೆ ಮಾಡೋದು? ಒಳಗಿರ್ತಕ್ಕಂಥ ಆತ್ಮ ಲಿಂಗ ಸ್ವರೂಪ ಅದನ್ನ ಅವನು ನಾವು ಕಾಣಬೇಕಾದ್ರೆ, ಅವನ ದರ್ಶನ ನಮ್ಗೆ ಆಗ್ಬೇಕಾದ್ರೆ, ಅವ್ನ ಸಾಕ್ಷಾತ್ಕಾರ ನಮ್ಗೆ ಆಗ್ಬೇಕಾದ್ರೆ ಇಷ್ಟು ಲಿಂಗವನ್ನ ಬಸವಣ್ಣವ್ರು ನಮ್ಗೆ ಕೊಟ್ಟಾರ. ಅದನ್ನ ಮ್ಯಾಲ ಉಪಕಾರ ಮಾಡ್ಯಾರ ಶರಣರು. ಉಪಕಾರ ಮಾಡ್ಯಾರ ಶರಣರು. ಒಳಗೆ ಹಾಕಿದ್ರು ಜನವಾರ ತೆಗೆದು ಹೋಗೋದು. ಇಲ್ಲಿ ಬಂದು ಈ ಲಿಂಗವನ್ನು ಜಗತ್ತಿಗೆ ಕೊಡೋ ಸಲುವಾಗಿ ಬಂದವರು, ಇದು ತತ್ವವನ್ನು ಜಗತ್ತಿಗೆ ಉಪದೇಶ ಮಾಡೋ ಸಲುವಾಗಿ ಬಂದರು. ಆ ಲಿಂಗ ಬೇಕೇ, ಪೂಜೆ ಮಾಡ್ಕೋಬೇಕು. ಲಿಂಗ ಎಲ್ಲಿ ತರಬೇಕಾದ್ರೆ ಸ್ವಂತ ತಂದು ಕಟ್ಕೊಳ್ಳೋದಲ್ಲ. ಗುರು ಸನ್ನಿಧಾನಕ್ಕೆ ಹೋಗಿ ಗುರುವಿಗೆ ಶರಣಾಗಿ ಗುರುವಿನ ಅಮೃತ ಹಸ್ತದ ಲಿಂಗ ಕಟ್ಕೊಂಡು ನಾವು ಲಿಂಗ ಪೂಜೆ ಮಾಡ್ಕೋಬೇಕು. ಇರಲಿ, ಯಾರ್ಯಾರು ಮಾಡ್ಕೊಳ್ಳಲ್ಲ, ಮುಂದೆ ಮಾಡ್ಕೊಳಕ್ ಪ್ರಯತ್ನ ಮಾಡಕತ್ತಿರುತ್ತೆ. ಇನ್ನು ಈಗ ನಮಗೆ ನಿಮ್ಗೆ ನಿಮ್ಮ ದರ್ಶನ, ನಮ್ಮ ದರ್ಶನ ನಿಮಗಾಗ್ಯದ. ಇನ್ನು ಮುಂದೆ ಮುಗ್ದ ಸಂಘ ಹೆಂಗೆ ಬಸವಣ್ಣ ಹಿಡಿದು ಲಿಂಗ ಕಟ್ಟಲ್ಲ ಹಂಗೆ ಹಿಡಿದು ಲಿಂಗ ಕಟ್ಟು ನಿಮ್ಗೆಲ್ಲ ಕಟ್ಕೊತಿದ್ರಿ ಮತ್ತೆ ತಾಳೆ ನೋಡಿದ್ರೆ ಯಾರೋ ಒಬ್ರು ತಾಳೆ ಕೆಲವೊಬ್ಬರು ತಾಳೆ ಹೊಡೆದಾರೆ, ಹಿಂದೆ ಕೂತಾರವ್ರು ಹಿಂಗೆ ಮಾಡ್ತಾರೆ. ಅದ್ರಾಗೆ ನಮ್ದು ಅಳಗ್ತಿದ್ದಾರ ಅವರು. ಇವ ನಮ್ಮ ಅವುಗಳೇ ಹಿಡಿದು ಯಾರು ಕಟ್ಟಂಗಿಲ್ಲ. ಯಾರು ಕಟ್ಕೊತೀನಿ ಗೊತ್ತಿಲ್ಲ ಅವ್ರಿಗೆ ಕಟ್ಟಮತ್ತ ಚಲೋ ಮುಹೂರ್ತ ನೋಡಿ ಒಂದು ಕಳ್ಳ ಕಟ್ಟಿದ್ರೆ ಅಲ್ಲಿ ಹೋಗಿ ಎಲ್ಲಿ ಅಲ್ಲಿ ಹೋಗಿ ಪರ್ಮನೆಂಟ್ ಮನ್ಯಾಗ ಕುಂಡ್ರಾಗ್ರ ನಿಮ್ಮ ಕೊಳ್ಳಾಗ ಲಿಂಗ ಇರಬೇಕು. ಮಂದಿ ಲಿಂಗ ತಂದು ಕೈಯಾಗ ಕೊಡೋದಲ್ಲ. ನಾನು ಹೇಳಿನಲ್ಲ ಭಾಳ ಮಂದಿ ಇದೇ ಕತಿ ಅದು. ಎಲ್ಲದೋ ಇವ್ ಲಿಂಗ ಮನ್ಯಾಗ ಇದ್ದವ್ರು ಮಂದಿ ಲಿಂಗ ಮತ್ತೊಬ್ಬ ಮನ್ಯಾಂದ ಯಾವ್ದಾರು ಲಿಂಗ ತಂದು ಇವ್ರ ಕೈ ಕೊಡ್ತಾರ. ಇಲ್ಲಿಕಂದ್ರ ಅದೊಂದು ಇದ್ರದ್ದು ಕೆಸರಿ ಲಿಂಗ ಮಾಡಿ ತಂದು ಕೈಯಾಗ ಇಟ್ಟು ಅದಕ್ಕೆ ಇವತ್ತು ಹಚ್ಚಿ ಜಯಮಂಗಲಮ್ಮ ಅಂತ ಅವ್ರ ಮುಂದೆ ಹೋಗಿರ್ತಾರ ಸ್ವಾಮಿಗಳು. ಅವಸರ ಇರ್ತೈತೆ ಅವ್ರದ್ದು, ಅನಿವಾರ್ಯ ಆಗೈತಿ. ಪರಿಸ್ಥಿತಿ ಹಿಟ್ಟಕ್ಕೆ ಬಂದಂದ್ರೆ ನಮ್ಗೆ ಹೆಂಗೆ ಕೈವಲ್ಲಿ ಆಗ್ತದ ಆಗಂಗಿಲ್ಲ. ಇರ್ಲಿ, ನಾ ಏನು ಹೇಳಕತ್ತೀನಿ ಕಸ ಹೊಡೆದ್ರಿ
ಅಂಗಳಕ್ಕೆ ನೀರು ಹೊಡೆದ್ರಿ, ರಂಗೋಲಿ ಹಾಕಿದ್ರಿ, ಜಳಕ ಮಾಡಿದ್ರಿ, ದೇವ್ರ ಪೂಜೆ ಮಾಡಿದ್ರಿ, ಲಿಂಗ ಪೂಜೆ ಮಾಡ್ಕೊಂಡ್ರಿ, ಎಲ್ಲ ಆತ್ರಿ. ಚಹಾ ಪಾಣಿ ಆಯ್ತ್ರಿ. ಚಹಾ ಪಾಣಿ ಆಯ್ತಾ? ಪ್ರತಿಯೊಂದು ದೀಪ ಮನ್ಯಾಗ ಚಹಾ ಕುಡಿಲ್ಲ ಅಂದವರು ಯಾರು ಇಲ್ಲೇ. ಮನೆಗೆ ನಾನು ಶುಗರ್ ಪೇಷಂಟ, ಸಕ್ರಿ ಚಹಾ ಪುಡಿ ಕೆಮಿಕಲ್, ಸಕ್ಕರೆ ಕೆಮಿಕಲ್, ಹಾಲು ಕೆಮಿಕಲ್, ಪಕ್ಕಡದಾಗ ಪ್ಯಾಕಾಗಿ ಜರ್ಸಿ ಹಾಕಲು ಹಾಲು ಬರ್ಲಕತ್ತು, ಅದನ್ನೇ ಕುಡ್ಲಿಕ್ಕಂತ ಕಂಪ್ನಿ. ಎಮ್ಮಿ ಕಾಯಿ ತಂದ್ರೆ ಎಮ್ಮಿ ಹಾಲು ಕೊಡ್ರಿ ಅಂದ್ರೆ ಎಮ್ಮಿ ಮೇವು ಯಾರು ಹಾಕೋರು, ಎಮ್ಮಿ ಹೆಂಡಿ ಯಾರು ತೆಗೆಯವ್ರು, ಇದು ಪ್ರಶ್ನೆ ಅದ. ದೇಸಿ ಆಕಳ ಕಟ್ರಿ ಅಂದ್ರೆ ದೇಸಿ ಆಕಳ ಹಿಂಡುದೇ ಆಕಳ ಲೀಟ್ರ್ ಹಾಲು ಇರ್ತೈತಿ. ಮನ್ಯಾಗ ಎಲ್ಲ ಮಂದಿಗೆ ಹೆಂಗೆ ಪರೋಟ ಹಾಕವ್ರಿ, ಅದಕ್ಕಾಗಿ ಜರ್ಸಿ ಆಕಳೇ ಬೇಕಂತಲ್ಲಕತ್ತ ಕಂಪ್ನಿ. ಜರ್ಸಿ ಆಕಳ ಹಾಲು ಉಂಡು ಜರ್ಸಿ ಆಕಳಕತ್ತ BP ಶುಗರ್ ಅವೇನು ಥೈರಾಯ್ಡ್ ಇವೆಲ್ಲಿ ಬಂದ್ರಿ. ಇದ್ರ ಮುಂದೆ ಹೋಗಿ ಕ್ಯಾನ್ಸರ್ ಅಂತ ದೊಡ್ಡ ದೊಡ್ಡ ರೋಗ ಎಲ್ಲಿ ಬಂದು ಜರ್ಸಿ ಆಕಳದಿಂದ ಬಂದದ. ಚೆನ್ನಾಗಿಟ್ಟು ನೀವೆಲ್ಲ ರೈತರು ಅದ್ರಿ, ಅದನ್ನ ಬಿಡ್ರಿ. ಅದನ್ನು ದೇಸಿ ಆಕಳ ಪ್ರತಿಯೊಬ್ಬರು ಮನೆ ಆಮೇಲೆ ನೀವು ಅಪ್ಪಗಳಿರೋದಿಲ್ಲ, ನಿಮ್ಗೆಲ್ಲರಿಗೂ ಒಂದು ಇನ್ನೊಂದು ಕೈ ಮುಂದೆ ರಿಕ್ವೆಸ್ಟ್ ಅನ್ಕೊಂಡಿದ್ರು. ಇವರು ಸಂತ್ಯಾಗ ಸಕ್ರಿ ಬರ್ತಾರಲ್ಲ, ಅದು ಕಾಟ್ ಹೊಡ್ಕೊಂಡು ಅಂಗಡಿ ಹೋದ್ ಬರ್ರಿ. ನೀವು ಸಕ್ರಿ ಒಟ್ಟ ಮನೆಗೆ ತರಬೇಡ್ರಿ, ಬೆಲ್ಲ ತಗೊಂಡ್ಬರ್ರಿ. ಆರ್ಗ್ಯಾನಿಕ್ ಬೆಲ್ಲ ಸಿಗ್ತೈತಿ. ವಿಶೇಷವಾಗಿ ನೀವು ಪಟ್ಟಣಿಗೆ ಅವ್ರು ಎಂತ ಪುಣ್ಯವಂತರಂದ್ರ, ನಿಮ್ಮ ಊರಾಗ ಕಣ್ಣೇರಿ ಮಟ್ಟದ ನಾವು ಶಾಖಾ ಒಂದು ಇಲ್ಲಿ ಊರಾಗ ಅಂಗಡಿನೇ ತೆಗೆದಿದ್ದೇವು. ಎದ್ರದ್ದು ಸಿದ್ಧಗಿರಿ ಪ್ರಾಡಕ್ಟ್ ಅಂತ ಹೇಳಿ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅದಾವು. ಅದ್ರಾಗ ಯಾನು ತೊಳಿಕಂದ್ರು ಬೆಲ್ಲ ಮತ್ತು ಚಹಾ ಪುಡಿ ಯಾಕೆ ಮನೆಗೆ ಹೋಯ್ರಪ್ಪ ನಿಮ್ಮ ಕೈ ಕೇಳ್ಕೊತೀನಿ. ಯಾಕೆ ಬದುಕಬೇಕಾಗಿ 4 ದಿನ ಚಂದಾಗಿ ಆರೋಗ್ಯವಂತರಾಗಿ ಹೊಲ ಉಳಿಬೇಕು, ಮನೆ ಉಳಿಬೇಕು, ಆರೋಗ್ಯ ಉಳಿಬೇಕು. ನಮ್ಮವ್ರು ನಮ್ಮ ಜೊತೆ ಭಾಳ ಜನ ಇರ್ಬೇಕಂದ್ರೆ ಸಕ್ರಿ ಚಹಾ ಮಾಡಬೇಡಿ, ಮನ್ಯಾಗ ಬೆಲ್ಲದ ಚಹಾ ಮಾಡಿ ಕುಡೀರಿ ಇರಲಿ. ಮತ್ತೆ ನಾ ಹೇಳ್ತಾ ಅದು ಸ್ಪೆಷಲೇ ಮಾತಾಡೋದಿಲ್ಲ ಅದ್ರ ಬಗ್ಗೆ. ನಾಳೆ ಏನಾಯ್ತು ಘಟನೆ ಅಂದ್ರೆ ಚಹಾ ಪಾಣಿ ಆಯ್ತು, ನಾಷ್ಟ ಚಹಾ ಆಯ್ತು. ಡ್ಯೂಟಿಗೆ ಹೋಗೋರು ಹೊಲಕ್ಕೆ ಹೋದ್ರು, ಮನೆಗೆ ಹೋದ್ರು, ತಮ್ಮ ಕಾಯ್ಕಟ್ಟು ತಾವು ಹಾದ್ರು. ಅಡಿಗೆ ಅಡಿಗೆ ಮಾಡಕತ್ತು. ಹಿಂಗೆಲ್ಲ ಮನ್ಯಾಗ ನಡೆದ್ರಿ ಕೆಲಸ. ಮಧ್ಯಾಹ್ನಕ್ಕೆ ಎಲ್ಲರೂ ಊಟ ಟೈಮ್ ಮನೆಗೆ ಬಂದ್ರಿ. ಮಾಡಿದ ಅಡಿಗೆ ಎಲ್ಲ ತಂದು ಪಡ್ಸಲಿಗೆ ಇಟ್ಕೊಂಡು ನಟ್ಟು ನಡವರ್ಕ ಮಾಡಿದ ಅಡಿಗೆಲ್ಲ ಇಟ್ಕೊಂಡು ಸುತ್ತೆಲ್ಲ ಮನೆಯಾಗಿರೋರು ಎಲ್ಲರೂ ಕೂತು ಉಂಡ್ರಿ ಅಂದ್ರೆ ಮನೆಗೆ ಸ್ವರ್ಗದು. ಮತ್ತು ಅತ್ತೊಂದು ಕಡೆಗೆ, ಸೊಸಿ ಒಂದು ಕಡೆಗೆ, ಅಪ್ಪ ಒಂದು ಕಡೆಗೆ, ಮಗ ಒಂದು ಕಡೆಗೆ ನಿಡ್ಕೊಂಡು ಎಲ್ಲರೂ ಹೋಗ್ಬಿಟ್ಟು ಕಡೆ ತಿಂದು ಲಟ ತಿಂದು ಪಟ ಹೇಳ್ತು. ಇದೇ ನಡೆದದು. ಉಣ್ಣು ನಮ್ಗೆ ಗೊತ್ತಿಲ್ಲ. ನೋಡಿದ್ರೆ ಚಂದಾಗಿ ಚಕ್ರಾಲಾಗಿ ಬಿಟ್ಟು ಚಂದಾಗಿ ಉಂಡ್ರೆ ಅನ್ಪಚನ ಆಗ್ತದೆ. ನೀವು ಭಾಳ ಮುಂದುವರೆದ ಕಂಪನಿ ಇದೆಯಪ್ಪ, ನೀವು ಹೆಂಗೆ ನೋಡ್ತೀರಿ ಉಣ್ರಿ, ಆರೋಗ್ಯ ಕಾಯ್ಕೊಳ್ಳೋ ಉಣ್ರಿ. ನೀತಿ ಅದ್ರ ಬಗ್ಗೆ ನೀತಿ ಹೇಳ್ತಾರ. ಆಮೇಲೆ ಹೇಳ್ತೀನಿ ನಿಮ್ಗೆ ನಾ ಏನು ಹೇಳ್ಬೇಕಾಯ್ತು ನಿಮಗೆ. ಇಲ್ಲಿ ಮಧ್ಯಾಹ್ನಕ್ಕೆ ಎಲ್ಲರೂ ಮಾಡಿದ ಅಡಿಗೆಲ್ಲ ನಡುವಿಟ್ಟುಕೊಂಡು ಸುತ್ತಗಟ್ಟಿ ಎಲ್ಲ ಕೂತು ಊಟ ಮಾಡಿದ್ರಿ. ಉಳಿದ ಅಡಿಗೆ ಎತ್ತಿಟ್ರಿ, ಮುಸ್ರಿಯಾಗಿಟ್ರಿ. ಅಲ್ಲಿ ಮುಸ್ರಿ ಬಿದ್ದೋದಿಲ್ಲ, ಊಟ ಜಾಗಿ ಮುಸ್ರಿ ಬಿದ್ದೋದಿಲ್ಲ. ಕಸ ಹುಡುಕ್ತೀರ ಹಂಗೆ ಅದ್ರಾಗೆ ತಿರ್ಗಾಡ್ತೀರಿ, ಹುಡುಕ್ತೀರಿ ಪಕ್ಕಾರಿ. ಮುಂಜಾನೆ ಹೊಡೆದ್ರಿ ಕಸ, ಈಗ ಹೊಡೆದ್ರಿ 2 ಸಲ ಆಯ್ತ್ರಿ. ಮತ್ತೆ ತಮ್ಮ ಕೆಲ್ಸಕ್ಕೆ ತಾವು ಹೋದ್ರಿ. ಸಾಯಂಕಾಲ 6 ಗಂಟೆಗೆ ಮನೆಗೆ ಬಂದ್ರಿ. 6 ಗಂಟೆಗೆ ಮನೆಗೆ ಬಂದ ಕೂಡಲೇ ಜಗಲಿ ಮೇಲೆ ದೀಪ ಹಚ್ಬೇಕ್ರಿ. ಕೈಕಾಲು ಮುಖ ತಗೊಂಡು ದೀಪ ಹಚ್ಬೇಕಾಗ್ಯದ. ಮತ್ತು ಹೊತ್ತು ಮಾಡ್ಬಿಟ್ಟು ಟೈಮ್ದಾಗ ಕ್ಯಾಮ್ ಕಸ ಹೊಡಿತೀರಿ ಅಂತ ಹಂಗೆ ಹೇಳ್ತಾರೆ. ದೀಪ ಹೊಡಿತೀರಿ. ನಿಮ್ಮಂತ ಪುಣ್ಯವಂತರು ಯಾರಿಲ್ಲ. 2 ಸಲ ಆಯ್ತ್ರಿ, 3 ಸಲ ಆಗ್ಯದ್ರಿ. ಎಲ್ಲರೂ ನೆನ್ಪಿಡ್ರಿ, ಲೆಕ್ಕ ಇಡ್ರಿ. 3 ಸಲ ಹೊಡೆದ್ರಿ. ಹೊತ್ತು ಬಿಡಿ ಕಸ ಹೊಡೆದು, ಕ್ಯಾವ್ ಕಸ ಹೊಡೆದು, ಕೈಕಾಲು ಮುಖ ತಕೊಂಡು ಜಗಲಿ ಮೇಲೆ ದೀಪ ಹಚ್ಚಿ, ಹಣಿ ಮೇಲೆ ವಿಭೂತಿ ಹೊತ್ತುಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ಎಲ್ಲ ಥರ ಚಂದಾಗೆ ನಡೀಲಿ. ಮನೆತನ ಚಂದ ಶಾಂತಿ ಇಲ್ಲ ಬೆಡ್ಕೊಂಡು ಅಡಿಗೆ ಮಾಡಕತ್ರು, ಅಭ್ಯಾಸ ಮಾಡಕತ್ರು. ಆಫೀಸ್ಗೆ ಹೋಗೋದವ್ರು ಬಂದರು, ಹೊಲಕ್ಕೆ ಹೋದವ್ರು ಬಂದರು, ಊರಿಗೆ ಹೋದವ್ರು ಬಂದರು, ಎಲ್ಲರೂ ಬಂದರು. 9-10 ಆಗೋದ್ರಾಗ ಅಡಿಗೆ ತಯಾರಾಯ್ತು. ಮತ್ತೆ ಮಾಡಿದ ಅಡಿಗೆಲ್ಲ ತಂದು ಪಳಸಾಲಿಗೆ ಇಟ್ಕೊಂಡು ಸುತ್ತಗಡೆ ಎಲ್ಲರೂ ಕೂತು ಊಟ ಮಾಡಿದ್ರಿ. ಊಟ ಮಾಡಿದ ಮತ್ತೆ ಉಳಿದ ಅಡಿಗೆ ಎತ್ತಿಟ್ರಿ, ಮುಸ್ರಾಗಿಟ್ರಿ. ಅದನ್ನ ಕಸ ಹೊಡೆದು ಹಾಸಿಗೆ ಮಾಡ್ಕೊತೀರಿ, ಹಂಗೆ ಮುಸ್ರಾಗಿ ಮಾಡ್ಕೋತೀರಿ. ಕಸ ಹೊಡೆದ್ರೆ ಎಷ್ಟು ಸಲ ಆಯ್ತ್ರಿ ಕಸ? 4 ಸಲ ಆಗಿದ್ರಿ ಪಕ್ಕಾರೆ. 4 ಸಲ ಕಸ ಹೊಡೆದ್ರಿ ಮುಂಜಾನೆ ಸಂಜೆ ತನಕ. ಮತ್ತೆ ಹಾಸಿಗೆ ಮಾಡ್ಕೊಂಡು ಅವ್ರವ್ರ ಜಾಗನಾಗ ಅವ್ರು ಮಾಡ್ಕೊಂಡ್ರು. ಮತ್ತೆ ಮುಂಜಾನೆ ಅದು ಕೂಡಲೇ ಕೈ ಕಸ್ಬಾರಿ ಏನೇ ಹಿಡಿದ್ರಿ. ಯಾಕ್ರಿ ಮತ್ತೆ ಮನ್ಯಾಗ ಕಸ ಬಿದ್ದದ ಕಸಬಾರಿ ಹಿಡಿದ್ರಿ. ಅಲ್ರಿ ನಿನ್ನೆ 1 ಸಲ ಬಿಟ್ಟು 4 ಸಲ ಕಸ ಹೊಡೆದ್ರಿ. ಮತ್ತೆ ಇವತ್ತೊಂದು ದಿನ ಅದಕ್ಕೆ ರಜಾ ಕೊಟ್ರ ನಡೆಯಂಗಿಲ್ಲ ಅಂದ್ರಿ. ನಡೆಯಲಿರಿ ಪಕ್ಕಾರೆ. ಕಸ ಎಲ್ಲಿ ಬಿತ್ರಿ? ಮನೆಗೆ ಬಾಗಲ, ಕಿಟಕಿ, ಬೆಳಕಿಂಡಿ, ಬತ್ತಲ ಮೋರಿ ಇಲ್ಲ ಕಿಂಡಿದಾಗಲ್ರಿ. ಆ ಕಿಂಡಾಗಿಂದ ಕಸ ಧೂಳು ಬಂದು ಬಿದ್ದದ. ಕಸ ಹೊಡೆದ್ರಿ. ನಿನ್ನೆ 4 ಸಲ ಹೊಡೆದ್ರಿ, ಇವತ್ತು ಹೊಡೆದ್ರಿ 4 ಸಲ. ಮತ್ತೆ ನಾಳೆಗೆ ಹೊಡಿತೀರಿ. ಹುಟ್ಟಿದಾಗಿಂದ ಸಾಯಿ ತನಕ ಕಸ
ಹೊಡೆದಿರಲೇ ಇಲ್ಲೇ ಮನೆಯಲ್ಲ ಹೊಡೆದಿರಲಿಲ್ಲ. ಮತ್ತು ಪುರಾಣ ಪ್ರವಚನ ಕೇಳೋದಂದ್ರೆ ಯಾಕೆ ಅಟ್ಟೆ 5 ದಿನ ಕೇಳಿದ್ರೆ ಆಯ್ತಲ್ಲ, 5 ದಿನ ಕೇಳಿ 360 ದಿನ ಯಾರು ಮಾಡೋದು ಬೇಕಾದ ಮಾಡ್ಲಿಕ್ಕೆ ನಡೀತೈತಿ ಇಲ್ಲ. ಹ್ಯಾಂಗ ನೀವು ಕಟ್ಟಿದ ಮನೆಗೆ ಮುಂಜಾನೆ ಸಂಜೆ ತನಕ 4 ಸಲ ಕಸ ಹೊಡೆದು ಹಸನಿಟ್ಟಿರಲ್ಲ, ಹಂಗ ಆಕೆ ಎಲ್ಲಮ್ಮ ರೇಣುಕ ಎಲ್ಲಮ್ಮ ಆದಿಶಕ್ತಿ ಭಗವಂತ ಕಟ್ಟಿಕೊಂಡಿರ್ತಕ್ಕಂಥ ಈ ಮನಿ ಅನ್ನೋದ್ರೋಡ ಇದು ಪಂಚಮಹಾಭೂತದ ಮನಿ. ಈ ಮನಿ ಸ್ವಚ್ಛ ಇಡೋ ಸಲುವಾಗಿ ದಿನ ಕಸ ಹೊಡಿಬೇಕಲ್ರಿ. ಹೆಂಗ್ ಹೊಡಿದ್ರಿ? ಕಸ್ಬರಿ ತಗೊಂಡ್ರೆ ಈ ಮನಿ ಕಸ ಹೆಂಗ್ ಹೊಡಿದ್ರಿ? ಕಸ್ಬರಿ ತಗೊಂಡ ಇಲ್ಲ. ಮಹಾತ್ಮರ ಶರಣರ ಸಂತರ ಬಲ್ಲಂತ ಜ್ಞಾನಿಗಳ ಮುಖದಿಂದ ಬರುವಂತ ನೀತಿ ಮಾತು ಏನದವಲ್ಲ, ಅದೇ ಉಪದೇಶದ ಕಸ ಹೊಡೆದಾಕ್ರೆ ಈ ಮನಿ ಸ್ವಚ್ಛ ಹಾಕಲ್ಲ. ಅದಕ್ಕ ಬರೇ ಮಾನ್ಯ ಶ್ರವಣವಂತರು ಕೇಳಿದೆವು, ಈಗ ನವರಾತ್ರಿಯಾಗ 10 ದಿನ ಕೇಳಿದೆವು, ಮುಗಿತಿನ ಕೆಲಸ ಹೊರತನಕ ಪ್ರವಚನ ಬೇಡ, ಪುರಾಣ ಬೇಡ, ಆ ಕಡೆ ಹೋಗುದಿ ಬೇಡ, ಮಠದ ಕಡೆಗೆ ಅಂದ್ರ ಮನಿ ಹೊಲಸು ಮಾಡ್ಕೋಬೇಕಾಗ್ತದೆ. ಮತ್ತೆ ಈ ಮನಿ ಸ್ವಚ್ಛ ಇಡ್ಬೇಕಾದ್ರೆ ದಿನ ಪುರಾಣ ಪ್ರವಚನ ಕೀರ್ತನ ಭಜನೆ ಪ್ರತಿನಿತ್ಯ ಕೇಳಲೇಬೇಕಂತ 23 ತಾಸು ಪ್ರಪಂಚ ಮಾಡಿ 1 ತಾಸು ಪಾರಮಾರ್ಥ ಮಾಡೋದು. ಮಹಾತ್ಮರು ಹೇಳ್ಯಾರ ನಿಮಗೆ ಪುಣ್ಯಾತ್ಮರೇ, ನೀವು ದೇವಿ ಸನ್ನಿಧಾನ ಕೂತು ದೇವಿ ಮಾತನ್ನ ಕೇಳಕತ್ತೇವೆ. ಕೊನೆ ಸನ್ನಿವೇಶದೊಳಗೆ ನಿಶುಂಭ ಬಂದಿದ್ದಾನ. ರಣರಂಗದೊಳಗೆ ತಾಯಿ ಎಲ್ಲಾ ರೀತಿ ಹೊಡೆಗೆ ಏನ್ ಮಾಡಿದಾಳ ಅಂತ ಕೇಳಿದ್ರ, ಇವನು ಪರಾಕ್ರಮ ಹೆಚ್ಚಾತ, ಇವನು ನಾಶ ಮಾಡ್ಬೇಕಾದ್ರೆ ಏನ್ ಮಾಡಿದ ಅಂತ ಕೇಳಿದ್ರೆ, ಕೈ ಒಳಗೆ ಗದೆ ಹಿಡ್ಕೊಂಡು ನಿಮ್ಗೆ ದೇವಿ ಸನ್ನಿಧಾನದಾಗ ಏನ್ ಬಂದಾನಲ್ಲ, ದೇವಿ ಏನ್ ಮಾಡಿದ ಕೈ ಕಡ್ದಾಳ, ಕತ್ತಿಯಿಂದ ಅವನ ಕೈನೇ ಕಡ್ದಂತ ಕೈ ಒಂದೇ ಕೈಯಾಗ ಗದೆ ಹಿಡ್ಕೊಂಡು ಏನ್ ಮಾಡೋದು ಅಂತ ಕೇಳಿದ್ರೆ, ಆಕಾಶದೊಳಗೆ ನಿಂತಿರ್ತಕ್ಕಂಥ ದೇವತೆಗಳ ಕಡೆ ಹೋಗ್ಯದ. ದೇವತೆಗಳು ಏನಂದ್ರು, ನಿಮ್ಮ ಸೇವಕರಪ್ಪ ನಾವು ನಮಗ್ ಬಿಡು ಅಂತ ಕೈ ಮುಗಿಲಕತ್ತಾರ. ಬರೇ ನಿಶುಂಭನ ಕೈ ಹೋಗ್ಯದತ್ತ ಆಕಾಶದತ್ತ. ಎಲ್ಲ 14 ಲೋಕೆಲ್ಲ ಸುತ್ತ ಹಾಕಿ ಎಲ್ಲಾ ದೇವತೆಗಳಿಗೆಲ್ಲ ಅಂಜಿಕೆ ಹಾಕಿ ಕೊನೆಗೆ ದೇವಿ ಕಡೆಗೆ ಬತ್ತತ್ತ. ದೇವಿ ಬಾಣ ಬಿಟ್ಟು ಅದನ್ನ ಚೂರು ಚೂರು ಮಾಡಿ ಧರಣಿಗೆ ಹೋಗೋದು. ಕೈ ಕಡಿದ್ರೆ ಏನಾಯ್ತು? ಕಾಲಿಲ್ಲ ಏನಂತ ತಿಳ್ಕೊಂಡು ನಿಶುಂಭ ಏನ್ ಮಾಡಿದ ಅಂತ ಕೇಳಿದ್ರ, ಕಾಲಿನಿಂದ ಒದಿಲಕ್ ಬಂದತ್ತ, ತೊಡಿನ ಕಡ್ದು ಹಾಕಿದ್ರು. ಕಡ್ದಂತ ಕಾಲ ಅದು ಸಹಿತ 14 ಲಕ್ಷ ಸುತ್ತಾಕಿ ಎಲ್ಲ ದೇವತೆಗಳ ಜಿಕ್ಕಿ ಹಾಕಿ ಕೊನೆಗೆ ದೇವರಿಗೆ ಬತ್ತು, ಅದನ್ನು ಬಾಣದಿಂದ ಹೊಡೆದು ಕೆಡೋದು. ಅವಾಗ ಕೈ ಕಡ್ದಾಳ, ಕಾಲು ಕಡ್ದಾಳ. ಈಗ ಏನ್ ಮಾಡೋಣ ಅಂತ ಕೇಳಿದ್ರ, ಕೈ ಕಡದ್ರೆ ಏನಾಯ್ತು, ಕಾಲು ಕಡದ್ರೆ ಏನಾಯ್ತು, ನಿನ್ನ ನುಂಗಿ ಬಿಡ್ತಾನಂತ ಬಾಯಿ ಇದ್ದಾಗ ಹಿಂಗ ನುಂಗ್ಲಾಕ ಬಂದ ದೇವಿಗೆ ರುಂಡೆ ಕಡದಳು ನಿಶುಂಭ ಬಂದು, ಜಯ ಮಂಗಲಂ ಜಯ ನಮ. ಘಟನೆ ಏನಾಯ್ತು ಅಂತ ಕೇಳಿದ್ರ, ಶಿವಾಯ ನಮಃ, ಶಿವಾಯ ನಮಃ, ಶಿವಾಯ ನಮಃ, ಶಿವಾಯ ನಮಃ, ಶಿವಾಯ ನಮಃ, ಶಿವಾಯ ನಮಃ, ಜಯ ಮಂಗಲಂ ಜಯ ನಮಃ. ಕಳೆದಂತ ರೂಟ್ ಒಂದೇ ಆಕಾಶಕ್ಕೆ ಹೋದ. ದೇವತೆಗಳೆಲ್ಲ ಕೈ ಮುಗಿದ್ರು. ಬ್ರಹ್ಮ ವಿಷ್ಣು ಮಹೇಶ್ವರ ಅಂದ್ರೆ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೇವಪ್ಪ, ನಮ್ಗೆ ಏನೋ ಮಾಡ್ಬಿಡುತ್ತೆ, ಅವ್ರ ಕೈ ಮುಗಿಲಕ್ಕ ಹಿಂಗೆಲ್ಲ ಸುತ್ತಾಗಿ ದೇವಿ ಕಡೆಗೆ ಹೊತ್ತು ಬಾಣ ಬಿಟ್ಟು ಹೊಡೆದು ಚೂರು ಮಾಡಿ ನೆಲಕ್ಕೆ ಕಡಿದ್ರು. ನಿಶುಂಭ ರಣರಂಗದೊಳಗೆ ಸತ್ತಾನಂದ್ರ ಶುಂಭನ ಅರಬಟ್ಟ ಹೇಳಲು ಅಸಾಧ್ಯವಾಗಿರ್ತಕ್ಕಂಥ ಅರಬಟ್ಟು ನಡೆದ. ಒಂದು ಕಡೆ ದೈತ್ಯರ ಸೈನ್ಯ ಎಲ್ಲ ಓಡಿ ಹೊಂಟದ. ಇತ್ತ ಕಡೆ ಆಕಾಶದೊಳಗೆ ನಿಂತು ದೇವತೆಗಳು ಹೂವಿನ ಮಳೆ ಸುರಿಸಿ ಜೈಕಾರ ಹಾಕ್ಯಾರ ದೇವಿಗೆ. ಅನಂತ ನಾಮದಿಂದ ದೇವಿಯನ್ನು ಸ್ತುತಿ ಮಾಡಕತ್ತಾರ. ಈಗ ಕೊನೆಗೆ ಉಳಿದವ ಯಾರು ಅಂತ ಕೇಳಿದ್ರೆ ಶುಂಭ ಒಬ್ಬನೇ ಉಳಿದ ಅಲ್ಲಿ. ಈಗ ರಶಿಲೋಮ ಹೋದ, ಈಗ ಧೂಮ್ರಲೋಚನ ಹೋದ, ಚಂಡಮುಂಡನ ಹೋದ್ರು, ಇವತ್ತು ರಕ್ತಬೀಜಾಸುರ ಮತ್ತು ನಿಶುಂಭ ಹೋದ. ಇನ್ನು ಕೊನೆಗೆ ಶುಂಭ ಒಬ್ಬನೇ ಉಳಿದ. ಆ ಶುಂಭ ಯಾವ ರೀತಿ ರಣರಂಗದೊಳಗೆ ಬರ್ತಾನ, ದೇವಿ ಜೊತೆ ಹೆಂಗೆ ಯುದ್ಧ ಮಾಡ್ತಾನ, ಆ ಶುಂಭನನ್ನು ಸಂಹಾರ ಮಾಡಿ ದೇವತೆಗಳ ಅಧಿಕಾರವನ್ನು ದೇವತೆಗಳಿಗೆ ಕೊಟ್ಟು ದೇವತೆಗಳೆಲ್ಲ ಆಶೀರ್ವಾದ ಮಾಡಿ ದೇವಿ ಯಾವ ರೀತಿ ಅವರ ಸ್ಥಾನಕ್ಕೆ ಕಳಿಸ್ತಾರ ಅನ್ನೋದನ್ನು ಕೇಳೋದು ನಾಳೆ ಏನದು ಕಾರ್ಯಕ್ರಮ. ಬುಧವಾರಪ್ಪ ಅಂತಂದ್ರೆ ಕಾರ್ಯಕ್ರಮ ಮುಕ್ತಾಯ. ಅವತ್ತು ಕೊನೆ ಘಟ್ಟದೊಳಗೆ ಏನು ಬರ್ತದೆ ಅಂತ ಕೇಳಿದ್ರೆ, ದೇವಿ ಅವತಾರಗಳು ಭಾಳ ಅದಾವು. ಇಲ್ಲಿ ರೇಣುಕಾ ಎಲ್ಲಮ್ಮ ಅನ್ಸ್ಕೊಂಡಾಳ, ದುರ್ಗಾದೇವಿ, ಮರಗಮ್ಮ ದೇವಿ, ಏನಾದ 7 ಮಕ್ಕಳು ತಾಯಿಗಳ, ಸಿಮಿಯಗಳ, ಲಕ್ಷ್ಮಿ ಅಂದಾರ, ಕಾಳಿಕಾದೇವಿ ಅಂದಾರ, ಬನಶಂಕರಿ ಅಂದಾರ, ಭಾಗಮ್ಮ ಅಂದಾರ, ದಾನಮ್ಮ ಅಂದಾರ. ಹಿಂಗೆ ಬೇರೆ ಬೇರೆ ನಾಮದಿಂದ ಬೇರೆ ಬೇರೆ ಜಾಗದೊಳಗೆ ಬೇರೆ ಬೇರೆ ಸ್ಥಾನದೊಳಗೆ ಬೇರೆ ಬೇರೆ ಅವತಾರ ಧಾರಣ ಮಾಡಿದಾಳ. ಮತ್ತು ನಾವು ಯಾವ ದೇವಿನರೇ ಆರಾಧನೆ ಮಾಡುವುದು ಎತ್ತ ಪ್ರಶ್ನೆ ಬಂದವ್ರ ಸಲುವಾಗಿ ಅವರು ದೇವಿ ಮೂರ್ತಿಗಳ ಲಕ್ಷಣ, ದೇವಿ ಮೂರ್ತಿ ಆರಾಧನೆ, ಯಾರು ಯಾವ ಆರಾಧನೆ ಮಾಡ್ತೀರಿ, ಯಾವ ಮೂರ್ತಿ ಆರಾಧನೆ ಮಾಡ್ತೀರಿ ಆ ಫಲ ಕೊಡ್ತಾಳೆ ಅಂತೇಳಿ ಅಲ್ಲಿ 17ನೇ ಅಧ್ಯಾಯದಾಗ ಉದ್ದೇಶ ಮಾಡ್ತಾರೆ. 18ನೇ ಅಧ್ಯಾಯದಾಗ ಯೋಗಿ ಲಕ್ಷಣ ಅಂದ್ರೆ ಏನು, ದೇವಿ ಆರಾಧನೆ ಯಾರು ಮಾಡಿ
ಅಖಿಲಾಂಡ ಬ್ರಹ್ಮಾಂಡಕ್ಕೆ 14 ಲೋಕಕ್ಕೆಲ್ಲ ಈಕಿನೇ ಒಡೆಯಾಳು ದೇವಿ ಆದಿಶಕ್ತಿ ತಾಯಿನೇ ಮಾಲಕದಾಳ ಅಂತೇಳಿ ನಿಶ್ಚಯವಾಗಿ ದೃಢ ನಿಶ್ಚಯ ಮಾಡಿ ಯಾರು ದೇವಿ ಆರಾಧನೆ ಮಾಡ್ತಾರಲ್ಲ ಅವ್ರಿಗೆ ಯೋಗಿ ಅಂತ ಕರೀತಾರೆ. ಯೋಗಿ ಲಕ್ಷಣಗಳನ್ನು ಹೇಳ್ತಾರ ಅಲ್ಲಿ 18ನೇ ಅಧ್ಯಾಯದಾಗ. ನಾವು ದಿನ 2 ದಿನ ಕೇಳೋದದ. ಬುಧವಾರ ದಿನ ಮಧ್ಯಾಹ್ನಕ್ಕೆ ಮುಂಜಾನೆ 11:30 12 ಕಾರ್ಯಕ್ರಮ ಅವತ್ತ ಎಲ್ಲ ಮುತ್ತೈದರ ಉಡಿ ತುಂಬಿಕೊಳ್ಳೋದು ಮತ್ತು ಅವ್ರೇನು ಸಂಕಲ್ಪ ಮಾಡಿದಾರಲ್ಲ ಕೆರಿಗೆ ಬಾಗಿನ ಪೀಳನೆ ಮಾಡೋದು ಏನೋ ಸಂಕಲ್ಪ ಮಾಡಿದಾರಂತ. ಆಮೇಲೆ ಯಾರು ರಾಜಕೀಯ ಧುರೀಣರೆಲ್ಲ ಬರ್ತಾರಂತ. ಆಮೇಲೆ ಎಲ್ಲ ಕಡೆ ನೀವೆಲ್ಲ ಶರಣರು ಸಂತರು ಮತ್ತು ಹೆಚ್ಚಿನ ಸಂಖ್ಯೆಯೊಳಗೆ ಕೂಡಿ ಸೇವೆ ಮಾಡೋದು ಎಲ್ಲ ನಮ್ಮ ಸಮೀಕ್ಷ ಹೇಳ್ತಾನೆ. ತಾವೆಲ್ಲ ಸೇವೆ ಮಾಡಿ ತನುಮನ ಧನ ಅರ್ಪಿಸಿ ಆ ತಾಯಿ ಕೃಪೆಗೆ ಪಾತ್ರ ಆಗ್ಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಂಡು ಅಪರೂಪ ಸೇವೆಯನ್ನು ಸದ್ಗುರು ಚರಣ